ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಸಂಭ್ರಮ. ವಿಕಾಸ್ ಮೊಬೈಲ್ ಆಪ್, ಆರ್ಟಿಜಿಎಸ್, ನೆಫ್ಟ್, ಐಎಂಪಿಎಸ್, ಯುಪಿಐ, ಇಂಟರ್ನೆಟ್ ಬ್ಯಾಂಕಿಂಗ್, ಕಾಲ್ಸೆಟ್ ಆಪ್ ಮುಂತಾದ ಆಧುನಿಕ ಸೌಕರ್ಯ ಹೊಂದಿದ ನವಪೀಳಿಗೆಯ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ಇದು ಕರ್ನಾಟಕದ ಹೆಮ್ಮೆಯ ಬ್ಯಾಂಕ್. ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ ಅಥವಾ ಬ್ಯಾಂಕ್ನ ವೆಬ್ಸೈಟ್ ಅನ್ನು ಸಂದರ್ಶಿಸಿ. ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಸಂಭ್ರಮ. ಬನ್ನಿ, ವ್ಯವಹಾರ ಅಭಿವೃದ್ಧಿಗೆ, ವೈಯಕ್ತಿಕ ಏಳಿಗೆಗಾಗಿ ಸಾಲ ಸೌಲಭ್ಯ, ಗೃಹ ಸಾಲ, ವಾಹನ ಸಾಲ, ವ್ಯಾಪಾರ ಸಾಲ, ಬಂಗಾರದ ಆಭರಣಗಳ ಸಾಲ, ಭದ್ರತಾ ಸಾಲ, ಸಣ್ಣ ಮತ್ತು ಮಧ್ಯಮ ಉದ್ಯಮ ಸಾಲ ಮುಂತಾದ ಸಾಲ ಸೌಕರ್ಯ ಹೊಂದಿದ ನವಪೀಳಿಗೆಯ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ಇದು ಕರ್ನಾಟಕದ ಹೆಮ್ಮೆಯ ಬ್ಯಾಂಕ್. ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ ಅಥವಾ ಬ್ಯಾಂಕ್ನ ವೆಬ್ಸೈಟ್ ಅನ್ನು ಸಂದರ್ಶಿಸಿ. ಎಲ್ಲರಿಗೂ ನಮಸ್ಕಾರಗಳು. ಎಲ್ಲ ಸಹಕಾರಿ ಬಂಧುಗಳಿಗೂ ವಿಕಾಸ್ ಬ್ಯಾಂಕ್ ಅಧಿಕಾರಿಯಾದ ನಾನು ಸುಮಾ ಪಾಟೀಲ್ ಬೆಳ್ಳಿ ಹಬ್ಬದ ಪ್ರಯುಕ್ತ ಆಯೋಜಿಸಿರುವ ಸಹಕಾರಿಗಳ ವಿಕಾಸ್ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರುವ ಶ್ರೀ ಭಾಸ್ಕರ್ ಹೆಗಡೆ ಕಾಗೇರಿ ಇವರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತೇನೆ. ಅತಿಥಿಗಳಾಗಿ ಆಗಮಿಸಿರುವ ಡಾಕ್ಟರ್ ಶಿವಶರಣಪ್ಪ ಇತ್ಲಿ ಇವರನ್ನೂ ಸಹ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತೇನೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ಬ್ಯಾಂಕಿನ ಮಾಜಿ ನಿರ್ದೇಶಕರಾದ ವಿಠೋಬಣ್ಣ ಎಂ ಇವರನ್ನೂ ಸಹ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತೇನೆ. ಅಂತೆಯೇ ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ವಿಶ್ವನಾಥ್ ಚ ಹಿರೇಮಠ್ ರವರನ್ನೂ ಸಹ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತೇನೆ. ಎಲ್ಲ ಗ್ರಾಹಕ ಬಂಧುಗಳನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತೇನೆ. ಇದೀಗ ಈ ಕಾರ್ಯಕ್ರಮವನ್ನು ಸ್ವಾಗತ ಮತ್ತು ಪರಿಚಯದೊಂದಿಗೆ ಆರಂಭಿಸೋಣ. ಗಣ್ಯರ ಸ್ವಾಗತ ಮತ್ತು ಪರಿಚಯವನ್ನು ಹುಬ್ಬಳ್ಳಿ ಶಾಖೆಯ ಹಿರಿಯ ಅಧಿಕಾರಿಗಳಾದ ಶ್ರೀ ಎಸ್.ಬಿ. ಪಾಟೀಲ್ ರವರು ನಡೆಸಿಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಎಲ್ರಿಗೂ ನಮಸ್ಕಾರಗಳು. ವಿಕಾಸ್ ಬ್ಯಾಂಕಿನ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯ ಅಂಗವಾಗಿ ಹಮ್ಮಿಕೊಂಡ ಸಹಕಾರಿಗಳ ವಿಕಾಸ್ ಕಾರ್ಯಕ್ರಮದ ಒಟ್ಟು 52 ಆನ್ಲೈನ್ ಕಾರ್ಯಕ್ರಮಗಳಲ್ಲಿ ಇಂದಿನ 21ನೇ ದಿನದ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಮತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿರುವ ಶ್ರೀ ಭಾಸ್ಕರ್ ಹೆಗಡೆ ಕಾಗೇರಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಶ್ರೀಯುತರು 1952ನೇ ಜೂನ್ 6ರಂದು ಉತ್ತರ ಕನ್ನಡ ಜಿಲ್ಲೆ ಸಿರಿಸಿ ತಾಲೂಕಿನ ಕಾಗೇರಿಯಲ್ಲಿ ಜನಿಸಿದರು. ಪ್ರಾಥಮಿಕ ಶಿಕ್ಷಣವನ್ನು ತಮ್ಮ ಹುಟ್ಟೂರಿನಲ್ಲಿಯೂ ಹಾಗೂ ಪ್ರೌಢ ಶಿಕ್ಷಣವನ್ನು ಬೈರುಂಬೆಯಲ್ಲಿ ಪಡೆದ ಇವರು ಕರ್ನಾಟಕ ವಿಶ್ವವಿದ್ಯಾಲಯದಿಂದ BSc ಪದವಿಯನ್ನು ಪಡೆದಿದ್ದಾರೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿಯೇ ಎನ್ನುವಂತೆ ಶೈಕ್ಷಣಿಕ ಹಂತದಲ್ಲಿಯೇ ಇವರು ಅನೇಕ ಸಾಂಸ್ಕೃತಿಕ ಸ್ಪರ್ಧೆ ಹಾಗೂ ಕಾರ್ಯಾಗಾರಗಳಲ್ಲಿ ಭಾಗವಹಿಸಿ ಸ್ಪರ್ಧಾತ್ಮಕ ಮನೋಭಾವನೆಯನ್ನು ರೂಢಿಸಿಕೊಂಡವರು. ಉತ್ತಮ ವಾಗ್ಮಿಯಾಗಿರುವ ಇವರು ಜನರ ಜೊತೆ ಸಹಜವಾಗಿ ಬೆರೆಯುವ, ಜನರ ಆಶೋತ್ತರಗಳಿಗೆ ಸ್ಪಂದಿಸುವ ಜನಸ್ನೇಹಿ ಮನೋಭಾವದವರಾಗಿದ್ದಾರೆ. ಶ್ರೀಯುತರು ಜಿಲ್ಲಾ ಮಟ್ಟದ, ರಾಜ್ಯ ಮಟ್ಟದ ಹಾಗೂ ರಾಷ್ಟ್ರ ಮಟ್ಟದ ಅನೇಕ ಸಹಕಾರ ಸಂಘ ಸಂಸ್ಥೆಗಳಲ್ಲಿ ಇವರು ಅಧ್ಯಕ್ಷರಾಗಿ, ನಿರ್ದೇಶಕರಾಗಿ ಮತ್ತು ಮಾರ್ಗದರ್ಶಕರಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ. 1976ರಲ್ಲಿ ಸಿರಿಸಿ ತಾಲೂಕು ಕೂಲಿಕಾರರ ಸಹಕಾರಿ ಸಂಘದ ನಿರ್ದೇಶಕರಾಗುವ ಮೂಲಕ ಸಹಕಾರಿ ಕ್ಷೇತ್ರಕ್ಕೆ ಇವರ ಪ್ರವೇಶವಾಯಿತು. ಪ್ರಸ್ತುತವಾಗಿ ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಸಹಕಾರಿ ಬ್ಯಾಂಕ್ ಆದ ದಿ ಕೆನರಾ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಸಿರಿಸಿ ಇದರ ನಿರ್ದೇಶಕರಾಗಿ ಹಾಗೂ 2015ರಿಂದ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಬಹುಮುಖ ವ್ಯಕ್ತಿತ್ವ ಹೊಂದಿರುವ ಶ್ರೀಯುತರು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಾಗೂ ಸಹಕಾರಿಯಾಗಿ ವಿಶೇಷವಾಗಿ ಗುರುತಿಸಿಕೊಂಡವರಾಗಿದ್ದಾರೆ ಹಾಗೂ ಇವರ ಒಬ್ಬ ಶ್ರೇಷ್ಠ ಸಹಕಾರಿಗಳ ಸಾಲಿನಲ್ಲಿ ನಿಂತಿದ್ದಾರೆ ಎನ್ನುವುದು ನಿರ್ವಿವಾದ. ಶ್ರೀಯುತರನ್ನು ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಹಾಗೆಯೇ ನಮ್ಮ ಮನವಿ ಮೇರೆಗೆ ಇಂದಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವ ಡಾಕ್ಟರ್ ಶಿವಶರಣಪ್ಪ ಇತ್ಲಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಶ್ರೀಯುತರು 1944ರಲ್ಲಿ ರಾಯಚೂರಿನಲ್ಲಿ ಜನಿಸಿರುತ್ತಾರೆ. ಶ್ರೀಯುತರು MBBS ಪದವಿಯನ್ನು ಹುಬ್ಬಳ್ಳಿಯಿಂದ ಪಡೆದುಕೊಂಡು
ವೃತ್ತಿಯಿಂದ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಶ್ರೀಯುತರು ಮೂಲತಃ ರಾಯಚೂರಿನವರಾದ ಇವರು ತಮ್ಮ ಸೇವಾ ಕ್ಷೇತ್ರವನ್ನಾಗಿ ಮಸ್ಕಿಯನ್ನು ಆಯ್ಕೆ ಮಾಡಿಕೊಂಡು ಆ ಭಾಗದ ಜನತೆಗೆ ಒಂದೇ ಸೂರಿನಡಿ ವಿವಿಧ ರೀತಿಯ ವೈದ್ಯಕೀಯ ಸೇವೆಯನ್ನು ನೀಡುತ್ತಾ ಬಂದಿದ್ದಾರೆ. ಪ್ರಸ್ತುತವಾಗಿ ಸ್ವಂತ ಒಡೆತನದ ಮಸ್ಕಿಯಲ್ಲಿರುವ ಅನ್ನಪೂರ್ಣ ನರ್ಸಿಂಗ್ ಹೋಮ್ನ ಮಾಲಕರು. ಕಳೆದ 15 ವರ್ಷಗಳಿಂದ ಬ್ರಹ್ಮರಾಂಬ ಪತ್ತಿನ ಸೌಹಾರ್ದ ಸಹಕಾರಿ ನಿಯಮಿತ್ ಇದರ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದು ಇದರ ಯಶಸ್ವಿಗೆ ಕಾರಣೀಭೂತರಾದವರು. ಹಾಗೆಯೇ ಕಾಲೇಜು ಸುಧಾರಣಾ ಸಮಿತಿ ಮತ್ತು ಸರ್ಕಾರಿ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಕಾಲೇಜು ಇದರ ಅಧ್ಯಕ್ಷರಾಗಿ, ಲಯನ್ಸ್ ಕ್ಲಬ್ ಆಫ್ ಮಸ್ಕಿ ಮತ್ತು ಭಾರತೀಯ ವೈದ್ಯಕೀಯ ಸಂಸ್ಥೆ ಲಿಂಗಸುಗೂರು ಇದರ ಸಂಸ್ಥಾಪಕ ಅಧ್ಯಕ್ಷರಾಗಿ ಮತ್ತು ಮಹಾಮನೆ ಸಮಿತಿ ಮಸ್ಕಿ ಇದರ ಗೌರವ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಶ್ರೀಯುತರು ಮಸ್ಕಿ ಪಟ್ಟಣ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳಿಗೂ ತಮ್ಮ ವೈದ್ಯಕೀಯ ಸೇವೆಯನ್ನು ಮಾಡುತ್ತಾ ಬಂದಿದ್ದಾರೆ. ವಿವಿಧ ರೀತಿಯ ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾ ಜನರ ಮೆಚ್ಚುಗೆಯನ್ನು ಗಳಿಸಿದ್ದಾರೆ. ಶ್ರೀಯುತರನ್ನು ಮತ್ತೊಮ್ಮೆ ಆತ್ಮೀಯವಾಗಿ ಈ ಸಭೆಗೆ ಸ್ವಾಗತಿಸುತ್ತೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ಬ್ಯಾಂಕಿನ ಮಾಜಿ ನಿರ್ದೇಶಕರಾದ ಶ್ರೀ ವಿಠೋಬಣ್ಣ ಎಂ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಶ್ರೀಯುತರು 1955ರಲ್ಲಿ ಹೊಸಪೇಟೆಯಲ್ಲಿ ಜನಿಸಿದರು. ನಂತರ ತಮ್ಮ ಪ್ರಾಥಮಿಕ, ಮಾಧ್ಯಮಿಕ ಮತ್ತು ಕಾಲೇಜು ಶಿಕ್ಷಣವನ್ನು ಹೊಸಪೇಟೆಯಲ್ಲಿ ಪೂರೈಸಿದರು. 1974ರಲ್ಲಿ ತಮ್ಮ ವೃತ್ತಿ ಜೀವನವನ್ನು ಪೋಸ್ಟಲ್ ಇಲಾಖೆಯಲ್ಲಿ ಪೋಸ್ಟ್ ಮಾಸ್ಟರ್ ಆಗಿ ಕಾರ್ಯನಿರ್ವಹಿಸಿದ ಇವರು ಇಲಾಖೆಯಲ್ಲಿ ವಿವಿಧ ಸ್ತರದ ಉನ್ನತ ಹುದ್ದೆಗಳನ್ನು ಪಡೆದು 2015ರಲ್ಲಿ ಅಸಿಸ್ಟೆಂಟ್ ಪೋಸ್ಟ್ ಮಾಸ್ಟರ್ ಆಗಿ ನಿವೃತ್ತಿ ಹೊಂದಿದರು. ನಂತರ ಶ್ರೀಯುತರು ವಿಕಾಸ್ ಬ್ಯಾಂಕಿನ ಆಡಳಿತ ಮಂಡಳಿಯ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದರು. ಶ್ರೀಯುತರನ್ನು ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಹಾಗೆಯೇ ನಮ್ಮ ಬೆಳ್ಳಿ ಹಬ್ಬದ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶಕರಾಗಿರುವ ನಮ್ಮ ಬ್ಯಾಂಕಿನ ಅಧ್ಯಕ್ಷರು, ಸಹಕಾರ ರತ್ನ ಪುರಸ್ಕೃತರೂ ಆದ ಶ್ರೀ ವಿಶ್ವನಾಥ್ ಚ ಹಿರೇಮಠರವರಿಗೂ ಇಂದಿನ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಅನೇಕರು ಏರ್ ಮೀಟ್ ವೆಬಿನಾರ್, ಯೂಟ್ಯೂಬ್, ಫೇಸ್ಬುಕ್ ಮೂಲಕ ಪಾಲ್ಗೊಂಡು ಎಲ್ಲರ ಸಹ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಧನ್ಯವಾದಗಳು. ಗಣ್ಯರ ಸ್ವಾಗತ ಮತ್ತು ಪರಿಚಯ ಮಾಡಿಕೊಟ್ಟ ಶ್ರೀ ಎಸ್.ಬಿ. ಪಾಟೀಲ್ ರವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಬ್ಯಾಂಕಿನ ವಿಭಾಗೀಯ ವ್ಯವಸ್ಥಾಪಕರಾದ ಶ್ರೀಮತಿ ಮಧುಶ್ರೀ ಅವರು ಪ್ರಾಸ್ತಾವಿಕ ನುಡಿಗಳನ್ನಾಡುವಂತೆ ಕೋರುತ್ತೇನೆ. ಎಲ್ಲರಿಗೂ ನಮಸ್ಕಾರ. ವಿಕಾಸ್ ಬ್ಯಾಂಕು ತನ್ನ ಬೆಳ್ಳಿ ಹಬ್ಬವನ್ನ ವಿಶೇಷವಾದಂಥ ರೀತಿಯಲ್ಲಿ ಆಚರಣೆ ಮಾಡ್ತಾ ಬಂದಿದೆ. ಈಗಾಗಲೇ 100 ಕಾರ್ಯಕ್ರಮಗಳನ್ನ ಮುಗಿಸಿ 150ನೇ ಕಾರ್ಯಕ್ರಮದ ಹತ್ರ ನಾವು ದಾಪುಗಾಲನ್ನ ಇಡ್ತಾ ಇದ್ದೇವೆ. ಬೆಳ್ಳಿ ಹಬ್ಬ ಸಂಭ್ರಮಾಚರಣೆಯ ಸರಣಿ ಕಾರ್ಯಕ್ರಮಗಳಲ್ಲಿ 146ನೇ ಕಾರ್ಯಕ್ರಮದಲ್ಲಿ ನಾವಿವತ್ತಿದ್ದೇವೆ. ಬ್ಯಾಂಕು 7 ವಿಭಾಗಗಳಲ್ಲಿ ತನ್ನ ಕಾರ್ಯಕ್ರಮವನ್ನ ವಿಸ್ತರಿಸಿ ವರ್ಷದ 365 ದಿನಗಳು ಕೂಡ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದೆ. ಯುವಜನರು, ಮಹಿಳೆಯರು ಹಾಗೂ ಸಮಾಜದ ಇತರ ವರ್ಗಗಳಿಗೆ ಉಪಯೋಗವಾಗತಕ್ಕಂಥ ಉಪನ್ಯಾಸ ಮಾಲೆಗಳನ್ನು ಹಾಗೂ ಈ ಕ್ಷೇತ್ರಕ್ಕೆ ಸಾಕಷ್ಟು ಸಂಪನ್ಮೂಲ ವ್ಯಕ್ತಿಗಳನ್ನ ಪರಿಚಯ ಮಾಡಿಕೊಡು ಹಾಗೂ ಯುವಜನತೆಗೆ ಹಾಗೂ ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಅನುಕೂಲ ಆಗುವಂತ ರೀತಿಯಲ್ಲಿ ಒಂದಿಷ್ಟು ರಸಪ್ರಶ್ನೆ ಕಾರ್ಯಕ್ರಮಗಳಾಗಿರ್ಬೋದು, ತಟ್ಟಂತ ಹೇಳಿ ಕಾರ್ಯಕ್ರಮ ಆಗಿರ್ಬೋದು, ಅಥವಾ ನಮ್ಮ ಜನಪದ ಸೊಗಡಿನ ಒಗಟುಗುಟ್ಟು ಕಾರ್ಯಕ್ರಮ, ಈ ತರ ವಿವಿಧ ವಿಭಾಗಗಳಲ್ಲಿ ತನ್ನ ಕಾರ್ಯಕ್ರಮಗಳನ್ನ ವಿಸ್ತರಣೆ ಮಾಡಿದೆ. ಅದಕ್ಕೆ ಒಂದೊಂದು ವಾರವನ್ನ ಆಯಾ ಕಾರ್ಯಕ್ರಮಗಳಿಗೆ ಮೀಸಲಾಗಿ ಇರಿಸ್ತಾ ಬಂದಿದ್ದೇವೆ. ಇವತ್ತಿನ ದಿನ ನಾವು ಸಹಕಾರಿ ಕ್ಷೇತ್ರದಲ್ಲಿದ್ದು ಸಹಕಾರಿಗಳಿಗಾಗಿ ಏನಾದರೂ ಒಂದಿಷ್ಟು ಮಾಡಬೇಕು ಅಂತಕ್ಕಂಥ ಒಂದು ಅಭಿಲಾಷೆಯಿಂದ ಸಹಕಾರಿಗಳ ವೃತ್ತಿಪರತೆ ಮತ್ತು ಅವರ ಕೌಶಲ್ಯಾಭಿವೃದ್ಧಿಯನ್ನ ಹೆಚ್ಚಿಸಲಿಕ್ಕೆ ಯಾವೆಲ್ಲ ತರಬೇತಿ ಕಾರ್ಯಕ್ರಮಗಳನ್ನ ನೀಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ನಾವು ಪಟ್ಟಿ ಮಾಡಿಕೊಂಡು ಒಂದು 52 ಕಾರ್ಯಕ್ರಮಗಳ ಸರಣಿಯನ್ನ ನಾವು ಪ್ರತಿ ಗುರುವಾರದ ದಿನ ಸಹಕಾರಿ ವಿಕಾಸ ಕಾರ್ಯಕ್ರಮದಲ್ಲಿ ಮಾಡ್ತಾ ಬಂದಿದ್ದೇವೆ. ಇವತ್ತಿನ ದಿನ ಈ ಸರಣಿ ಕಾರ್ಯಕ್ರಮದ 21ನೇ ಕಾರ್ಯಕ್ರಮ. ಇಂಥ ಒಂದು ಕಾರ್ಯಕ್ರಮದಲ್ಲಿ
ಸಹಕಾರಿ ಆಡಳಿತದಲ್ಲಿ ನಿರ್ದೇಶಕರ ಪಾತ್ರ ಅನ್ನುವಂಥ ಒಂದು ವಿಷಯದ ಕುರಿತಾಗಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀ ಭಾಸ್ಕರ ಹೆಗಡೆ ಕಾಗೇರಿ ಅವರು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಸಂಪನ್ಮೂಲ ವ್ಯಕ್ತಿಗಳ ಬಗ್ಗೆ ನಾನು ಮಾತಾಡಬೇಕು ಆದರೆ ಇಷ್ಟು ವರ್ಷಗಳ ವಿಕಾಸ್ ಜೊತೆಗೆ ಅವರ ಪಯಣ ತುಂಬ ಅದ್ಭುತವಾದದ್ದು. ಯಾಕಂದರೆ ಸಾಕಷ್ಟು ತರಬೇತಿ ಕಾರ್ಯಕ್ರಮಗಳನ್ನು ಅವರು ನಮಗೆ ನೀಡ್ತಾ ಬಂದಿದ್ದಾರೆ. ಉತ್ತಮ ವಾಗ್ಮಿಗಳು ಅಂತ ಹೇಳಿ ಅವರು ಹೆಸರುವಾಸಿ. ಹಾಗೆಯೇ ಅವರ ವ್ಯಕ್ತಿತ್ವ ಬಹುಮುಖವಾದದ್ದು. ಯಾಕಂತಂದರೆ ಅವರು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಸಹಕಾರಿಯಾಗಿ ತಮ್ಮನ್ನು ತಾವು ವಿಶೇಷವಾಗಿ ಗುರುತಿಸಿಕೊಂಡಿದ್ದಾರೆ. ಯಾರಿಗೆ ಯಾವುದೇ ರೀತಿಯ ತರಬೇತಿ ಅವಶ್ಯಕತೆ ಕಂಡು ಬಂದಾಗ ನಾವು ಮೊದಲು ಸಂಪರ್ಕ ಮಾಡ್ತಕ್ಕಂಥದ್ದು ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು, ಶ್ರೀ ಭಾಸ್ಕರ್ ಹೆಗಡೆ ಕಾಗೇರಿ ಅವರನ್ನ. ಹಾಗಾಗಿ ಅವರ ಒಂದು ಒಡನಾಟ ವಿಕಾಸ್ ಬ್ಯಾಂಕಿನೊಟ್ಟಿಗೆ ತುಂಬ ಚೆನ್ನಾಗಿದೆ ಅಂತ ಹೇಳಿ ಅವರನ್ನು ನಾವು ವಿನಂತಿ ಮಾಡಿಕೊಟ್ವಿ, ಸರ್ ಒಂದು ಕ್ಲಾಸನ್ನು ತಗೊಳ್ಳಿ ಅಂತ ಹೇಳಿ. ಅವರು ತಕ್ಷಣಕ್ಕೆ ಒಪ್ಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ನಡೆಸ್ಕೊಡ್ಲಿಕ್ಕೆ ನಮ್ಮೊಂದಿಗೆ ಇದ್ದಾರೆ. ಹಾಗಾಗಿ ಸಹಕಾರಿ ಆಡಳಿತದಲ್ಲಿ ನಿರ್ದೇಶಕರ ಪಾತ್ರವನ್ನು ಕುರಿತಾಗಿ ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳು ಶ್ರೀ ಭಾಸ್ಕರ್ ಹೆಗಡೆ ಕಾಗೇರಿ ಅವರು ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ಹೇಳಿ ಮತ್ತೊಮ್ಮೆ ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿ ಸಹಕಾರಿಗಳ ವಿಕಾಸ ಕಾರ್ಯಕ್ರಮದಲ್ಲಿ ಹಿರಿಯ ಸಹಕಾರಿಗಳನ್ನು ಗುರುತಿಸಬೇಕು ಹಾಗೂ ಅವರಿಗೆ ಒಂದು ಗೌರವವನ್ನು ನೀಡಬೇಕು ಅನ್ನುವಂಥ ಒಂದು ಪ್ರಯತ್ನ ಕೂಡ ನಾವಿಲ್ಲಿ ಮಾಡ್ತಾ ಇದ್ದೀವಿ. ಅಂಥ ಒಂದು ಪ್ರಯತ್ನದಲ್ಲಿ ನಮಗೆ ಕಂಡು ಬಂದಂಥವರು ಡಾಕ್ಟರ್ ಶಿವಶರಣಪ್ಪ ಇತ್ಲಿ ಅವರು. ಮೂಲತಃ ವೃತ್ತಿಯಿಂದ ವೈದ್ಯರಾಗಿದ್ದರೂ ಸಹ ಕಳೆದ 15 ವರ್ಷಗಳಿಂದ ಅವರು ಸಹಕಾರಿ ಕ್ಷೇತ್ರದಲ್ಲಿ ಯಶಸ್ವಿಯಾಗಿ ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಬಂದಿದ್ದಾರೆ. ಅಂತ ಒಂದು ಹಿರಿಯ ಸಹಕಾರಿಗಳು ಇವತ್ತಿನ ದಿನ ಅತಿಥಿ ಸ್ಥಾನವನ್ನ ಅಲಂಕರಿಸಿದ್ದಾರೆ. ಅವರಿಗೂ ಕೂಡ ನಾನು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇದರ ಜೊತೆಗೆ ನಮ್ಮ ವಿಕಾಸ್ ಬ್ಯಾಂಕ್ ಇಷ್ಟು ವರ್ಷಗಳವರೆಗೆ ಬೆಳವಣಿಗೆಯನ್ನು ಏನು ಕಂಡಿದೆ, ಆ ಬೆಳವಣಿಗೆಗೆ ನಮ್ಮ ಇಂದಿನ ಮತ್ತು ಹಿಂದಿನ ಆಡಳಿತ ಮಂಡಳಿ ಮತ್ತು ಅದರ ಸದಸ್ಯರು ಕೂಡ ಅಷ್ಟೇ ಆದಂಥ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತಾ ಬಂದಿದ್ದಾರೆ. ಅವರಿಗೆ ಯಾವ ರೀತಿಯಾದಂಥ ಒಂದು ಗೌರವವನ್ನು ನೀಡಬೇಕು ಅನ್ನೋಂಥ ಆಲೋಚನೆ ಬಂದಾಗ ಕಾರ್ಯಕ್ರಮಗಳ ಅಧ್ಯಕ್ಷೀಯ ಸ್ಥಾನವನ್ನು ಅವರಿಗೆ ನೀಡ್ತಾ ಬಂದಿದ್ದೇವೆ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ವಿಕಾಸ್ ಬ್ಯಾಂಕಿನ ಮಾಜಿ ನಿರ್ದೇಶಕರು ಶ್ರೀ ಎಂ ವಿಠೋಬಣ್ಣನವರು ವಹಿಸಿಕೊಂಡು ನಡೆಸಿಕೊಡಬೇಕಾಗಿ ನಾನು ಅವ್ರಿಗೆ ಕೇಳ್ಕೊಳ್ತಾ ಮತ್ತೊಮ್ಮೆ ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳ ರೂವಾರಿಗಳು ಹಾಗೂ ಇದರ ಹಿಂದಿನ ಒಂದು ಶಕ್ತಿ ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದಂಥ ಶ್ರೀ ವಿಶ್ವನಾಥ ಹಿರೇಮಠರವರು, ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಕೋರ್ತಾ ಈ ಎಲ್ಲ ಕಾರ್ಯಕ್ರಮಗಳು ಸಹಕಾರಿಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಮಾಡ್ತಾ ಇರೋದ್ರಿಂದ ಹೆಚ್ಚಿನ ಸಹಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇನ್ನಷ್ಟು ಸಹಕಾರಿಗಳಿಗೆ ಕಾರ್ಯಕ್ರಮದ ತರಬೇತಿಯ ವಿಷಯಗಳನ್ನು ಹಂಚಿಕೊಳ್ಬೇಕು ಅಂತ ಹೇಳಿ ನಾನಿಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನನ್ನ ಈ ವಿನಂತಿಯನ್ನು ಮನ್ನಿಸಿ ತಾವು ಹೆಚ್ಚೆಚ್ಚು ಜನರಿಗೆ ಕಾರ್ಯಕ್ರಮಗಳನ್ನು ತಲುಪಿಸ್ತೀರಿ ಅಂತ ಹೇಳಿ ಭಾವಿಸ್ತಾ ನನ್ನ ಪ್ರಾಸ್ತಾವಿಕ ನುಡಿಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಧನ್ಯವಾದ. ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಶ್ರೀಮತಿ ಮಧುಶ್ರೀ ಅವರಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಅತಿಥಿಗಳಾಗಿ ಆಗಮಿಸಿರುವ ಡಾಕ್ಟರ್ ಶಿವಶರಣಪ್ಪ ಇತ್ಲಿ ಅವರು ಅತಿಥಿ ನುಡಿಗಳಾಡುವಂತೆ ಕೋರುತ್ತೇನೆ. ಸರ್ ಶಿವಶರಣಪ್ಪ ಸರ್, ಅನ್ಮ್ಯೂಟ್ ಆಗ್ಬೇಕು ಸರ್, ನಿಮ್ದು ಅನ್ಮ್ಯೂಟ್ ಮಾಡಿಲ್ಲ. ಈ ಅಭೂತಪೂರ್ವ 25 ವರ್ಷಗಳನ್ನು ಪೂರೈಸಿ
ಬೆಳ್ಳಿ ಹಬ್ಬ ಆಚರಿಸಿಕೊಳ್ಳುತ್ತಿರುವ ವಿಕಾಸ್ ಬ್ಯಾಂಕಿನ ಆಡಳಿತ ಮಂಡಳಿ ಮತ್ತು ವಿಶೇಷವಾಗಿ ಸಂಸ್ಥೆಯ ಜೀವನಾಡಿಯಾದ ಆಧಾರ ಸ್ತಂಭವಾದ ಎಲ್ಲ ಗ್ರಾಹಕರಿಗೆ, ಸಿಬ್ಬಂದಿಯವರಿಗೆ ಹಾರ್ದಿಕ ಅಭಿನಂದನೆಗಳು. ಇದೇ ಸಂದರ್ಭದಲ್ಲಿ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆಯ ಒಂದು ತಾಲೂಕಾ ಕೇಂದ್ರ ಇಂದು ವಿಜಯನಗರ ಜಿಲ್ಲೆಯಾಗಿರುವುದಕ್ಕೂ ಸಹಿತ ತಮ್ಮೆಲ್ಲರಿಗೂ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ವಿಕಾಸ ಬ್ಯಾಂಕಿನ ಅಧ್ಯಕ್ಷರು ಮತ್ತು ಆತ್ಮೀಯರಾದ ಶ್ರೀ ವಿಶ್ವನಾಥ್ ಹಿರೇಮಠ ಅವರೇ, ವಿಕಾಸ ಬ್ಯಾಂಕಿನ ಆಡಳಿತ ಮಂಡಳಿ ಸದಸ್ಯರೇ, ಎಲ್ಲ ಆಧಾರ ಸ್ತಂಭದಂತಿರುವ ಸಿಬ್ಬಂದಿ ವರ್ಗದವರೇ, ಇಂದಿನ ಕಾರ್ಯಾಗಾರಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ ಹಿರಿಯ ಸಹಕಾರಿ ಧುರೀಣರು, ಸರಳ ಸಜ್ಜನಿಕೆಯ ವ್ಯಕ್ತಿಗಳಾದ ಶ್ರೀ ಭಾಸ್ಕರ್ ಹೆಗಡೆ ಕಾಗೇರಿಯವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಹಿರಿಯರಾದ ಶ್ರೀ ವಿಠೋಬಣ್ಣ ಎಂ ಅವರೇ ಮತ್ತು ಈ ಕಾರ್ಯಕ್ರಮ ವೀಕ್ಷಿಸುತ್ತಿರುವ ಎಲ್ಲ ಸಹಕಾರಿ ಬಂಧುಗಳಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಯಾವುದೇ ಒಂದು ಸಂಸ್ಥೆ 25 ವರ್ಷ ಯಶಸ್ವಿಯಾಗಿ ಪೂರೈಸುವುದು ಅಷ್ಟು ಸುಲಭವಾದ ಮಾತಲ್ಲ. ಆದರೆ ವಿಕಾಸ ಬ್ಯಾಂಕ್ ಕಳೆದ 25 ವರ್ಷಗಳಿಂದ ಗ್ರಾಹಕರಿಗೆ ವರ್ಷದ 365 ದಿನಗಳು ಸಹ ಅತ್ಯುತ್ತಮ ಸೇವೆ ನೀಡುತ್ತಾ ನಮ್ಮ ಭಾಗದ ಮುಖ್ಯ ಬ್ಯಾಂಕ್ಗಳಲ್ಲಿ ಒಂದಾಗಿ ಬೆಳೆ ಹಬ್ಬ ಆಚರಿಸಿಕೊಳ್ಳುತ್ತಿರುವುದು ಹರ್ಷ ಮತ್ತು ಹೆಮ್ಮೆಯ ವಿಷಯವಾಗಿದೆ. ಇತ್ತೀಚೆಗೆ ತಾನೇ ಬೀದರ್ನಲ್ಲಿ 8ನೇ ಶಾಖೆಯನ್ನು ಪ್ರಾರಂಭಿಸುವುದಕ್ಕೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅಧ್ಯಕ್ಷರಾದ ಶ್ರೀ ವಿಶ್ವನಾಥ್ ಹಿರೇಮಠ ಅವರ ಸಮರ್ಥ ನಾಯಕತ್ವ ಮಾರ್ಗದರ್ಶನದಲ್ಲಿ ವಿಕಾಸ ಬ್ಯಾಂಕಿನ ಆಡಳಿತ ಮಂಡಳಿ ಇದೇ ರೀತಿ ರಾಜ್ಯದ ಎಲ್ಲ ಕಡೆ ಇನ್ನೂ ಹೆಚ್ಚಿನ ಶಾಖೆಗಳನ್ನು ಪ್ರಾರಂಭಿಸಿ ರಾಜ್ಯದೆಲ್ಲೆಡೆ ವಿಕಾಸ ಬ್ಯಾಂಕ್ ಹೆಸರಾಗಲಿ ಮತ್ತು ಬ್ಯಾಂಕ್ಗಳಿಗೆ ಮಾದರಿಯಾಗಲಿ ಎಂದು ಹಾರೈಸುತ್ತೇನೆ. ಸಹಕಾರಿಗಳ ಆಡಳಿತದಲ್ಲಿ ನಿರ್ದೇಶಕನ ಪಾತ್ರ ಎಂಬ ಇಂದಿನ ಕಾರ್ಯಕ್ರಮ ಕುರಿತು ಹೇಳಬೇಕೆಂದರೆ, ಸಹಕಾರಿ ಆಡಳಿತದಲ್ಲಿ ನಿರ್ದೇಶಕರ ಪಾತ್ರ ಬಗ್ಗೆ ತಿಳಿದುಕೊಳ್ಳುವುದು ಪ್ರತಿಯೊಬ್ಬ ನಿರ್ದೇಶಕರ ಕರ್ತವ್ಯವಾಗಿದೆ. ಪ್ರತಿಯೊಂದು ಸಹಕಾರಿಗಳ ಯಶಸ್ಸು ಈ ಸಂಸ್ಥೆಯ ಆಡಳಿತ ಮಂಡಳಿಯ ಕಾರ್ಯಕ್ಷಮತೆ ಮೇಲೆ ಅವಲಂಬಿಸಿರುತ್ತದೆ. ಉತ್ತಮ ಮತ್ತು ಸಮರ್ಥ ಆಡಳಿತ ಮಂಡಳಿಯು ಕಾಲಕಾಲಕ್ಕೆ ಸಹಕಾರಿ ಅಗತ್ಯಕ್ಕೆ ತಕ್ಕಂತೆ ವಿವಿಧ ಯೋಜನೆಗಳನ್ನು ರೂಪಿಸುತ್ತದೆ ಮತ್ತು ಈ ಯೋಜನೆಗಳನ್ನು ಆಡಳಿತದಲ್ಲಿ ಜಾರಿ ಮಾಡಲು ಕ್ರಮವಹಿಸುತ್ತದೆ. ಸಮಯ ಬಂದಾಗ ಶೀಘ್ರವಾಗಿ ನಿರ್ಣಯ ತೆಗೆದುಕೊಳ್ಳುತ್ತದೆ. ಜೊತೆಗೆ ಕಾಲಕಾಲಕ್ಕೆ ಸಂಸ್ಥೆಯ ಆಧಾರ ಸ್ತಂಭವಾದ ಸಿಬ್ಬಂದಿಗಳ ಮೇಲೆ ಮೇಲ್ವಿಚಾರಣೆ ಮಾಡುವುದಾಗಲಿ, ಅವರಿಗೆ ಮಾರ್ಗದರ್ಶನ ಮಾಡುವುದಾಗಲಿ ಮತ್ತು ನಿರ್ದೇಶನವನ್ನು ಮಾಡುತ್ತದೆ. ಈ ವಿಷಯ ಕುರಿತು ಸಂಪನ್ಮೂಲ ವ್ಯಕ್ತಿಗಳಾದ ಸನ್ಮಾನ್ಯ ಶ್ರೀ ಭಾಸ್ಕರ್ ಹೆಗಡೆ ಕಾಗೇರಿಯವರು ಮಾಹಿತಿ ನೀಡುತ್ತಿರುವುದು ಎಲ್ಲ ಸಹಕಾರ ಸಂಸ್ಥೆಯ ಆಡಳಿತ ಮಂಡಳಿಯವರಿಗೆ ಮತ್ತು ಎಲ್ಲ ಇತರ ಸಂಸ್ಥೆಗಳಿಗೆ ಒಂದು ಮಾದರಿ, ಪ್ರಯೋಜನ ಮತ್ತು ಒಂದು ಭಾಗ್ಯದ ಈ ಸಂದರ್ಭ ಅಂತ ಹೇಳ ಬಯಸ್ತೇನೆ. ಪ್ರಾಮಾಣಿಕತೆ ಮತ್ತು ಪಾರದರ್ಶಕತೆ ಆಡಳಿತ ಮಂಡಳಿಯವರ ಜೀವನಾಡಿಯಾಗಿರಲಿ ಎಂಬುದು ನನ್ನ ಅತ್ಯಾಶೆ. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಅತಿಥಿಯಾಗಿ ಆಹ್ವಾನಿಸಿರುವುದಕ್ಕೆ ಮತ್ತು ಸನ್ಮಾನಿಸಿರುವುದಕ್ಕೆ ವಿಕಾಸ ಬ್ಯಾಂಕಿನ ಆಡಳಿತ ಮಂಡಳಿಯವರಿಗೆ, ಸನ್ಮಾನ್ಯ ವಿಶ್ವನಾಥ್ ಹಿರೇಮಠರಿಗೆ ನನ್ನ ಕೃತಜ್ಞತೆಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡುತ್ತೇನೆ. ಜೈ ಹಿಂದ್, ಜೈ ಸಹಕಾರ. ಎಲ್ಲರಿಗೂ ನಮಸ್ಕಾರಗಳು. ಅತಿಥಿ ನುಡಿಗಳನ್ನಾಡಿದ ಶ್ರೀ ಡಾಕ್ಟರ್ ಶಿವಶರಣಪ್ಪ ಇತ್ಲಿ ಅವರಿಗೆ ಧನ್ಯವಾದಗಳು. ಈಗ ಒಂದು ಪುಟ್ಟ ವಿರಾಮದ ನಂತರ ಮತ್ತೆ ಬರೋಣ.
ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಸಂಭ್ರಮ. ವರ್ಷದ 365 ದಿನ ರಜರಹಿತ ಸೇವೆ. ಬನ್ನಿ, ನಮ್ಮಲ್ಲಿ ಉಳಿತಾಯ ಖಾತೆ, ಚಾಲ್ತಿ ಖಾತೆ, ಆರ್ಡಿ ಖಾತೆ ಆರಂಭಿಸಿ. ಮುದ್ದತ್ತು ಠೇವಣಿಗಳ ಮೇಲೆ ಆಕರ್ಷಕ ಬಡ್ಡಿದರ. ಎಲ್ಲ ಆಧುನಿಕ ತಂತ್ರಜ್ಞಾನ ಹೊಂದಿದ ನವ ಪೀಳಿಗೆಯ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ಇದು ಕರ್ನಾಟಕದ ಹೆಮ್ಮೆಯ ಬ್ಯಾಂಕ್. ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ ಅಥವಾ ಬ್ಯಾಂಕ್ನ ವೆಬ್ಸೈಟ್ ಅನ್ನು ಸಂದರ್ಶಿಸಿ. Vikas, I'm here to introduce our digital banking services. Please come. Mobile banking, banking at your fingertips. Fund transfer, balance inquiry, mini statement. Download app from Play Store and Apple Store. ATM cum debit card, it's a multi-purpose case. Cash withdrawal, purchase at online, purchase at POS. Card Safe app for card security purpose. Block and bar card by yourself, set transaction limit, stop being victim. Internet banking, account view, real-time balance view, Yum passbook, download statement. UPI, link your account to any UPI payment app, Google Pay, PhonePe, Paytm. Experience the convenient digital banking channels. For more information, please visit your nearest branch. ಇದೀಗ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ಶ್ರೀ ಭಾಸ್ಕರ್ ಹೆಗಡೆ ಕಾಗೇರಿ ಅವರು ಸಹಕಾರಿ ಆಡಳಿತದಲ್ಲಿ ನಿರ್ದೇಶಕರ ಪಾತ್ರ ಎಂಬ ವಿಷಯದ ಬಗ್ಗೆ ಮಾಹಿತಿ ನೀಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಎಲ್ರಿಗೂ ನಮಸ್ಕಾರ. ಆತ್ಮೀಯ ಸಹಕಾರಿ ಬಂಧುಗಳೇ, ಒಂದು ವಿಶಿಷ್ಟವಾದ ಸನ್ನಿವೇಶದಲ್ಲಿ ಅನಿವಾರ್ಯವಾದಂತಹ ಒಂದು ದೂರ ಪ್ರಶಿಕ್ಷಣದ ಒಂದು ಮಾದರಿಯಲ್ಲಿ ಈ ಒಂದು ವಿಷಯದ ಪ್ರಸ್ತಾವನೆ ಆಗ್ತಾ ಇದೆ. ವಿಶೇಷ ಅಂದರೆ ತಂತ್ರಜ್ಞಾನದಲ್ಲಿ ಮುಂಚೂಣಿಯಲ್ಲಿದ್ದಂಥ ಒಂದು ನಮ್ಮೆಲ್ಲರ ಹೆಮ್ಮೆಯ ವಿಕಾಸ್ ಸಹಕಾರಿ ಬ್ಯಾಂಕಿನ ಸರಣಿ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇರೋದು ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಈ ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ವಹಿಸಿದಂಥ ಶಿವಶರಣಪ್ಪ ಇಟ್ಲಿ ಅವರೇ, ಬಹುಶಃ ಶಿವಶರಣಪ್ಪ ಅವರ ಸರ್ನ ನಾನು ಇವತ್ತೇ ನೋಡ್ತಾ ಇದ್ದೇನೆ. ಆದರೆ ಬ್ರಹ್ಮರಾಂಬ ಸಂಸ್ಥೆಯ ನಿಮ್ಮ ವೀರೇಶ್ ಅವರು CEO ಅವರು ಅಂತ ಅಂದ್ಕೊಳ್ತೇನೆ. ಅವ್ರ ಸಂಗಡ ನಿರಂತರವಾಗಿ ನಾವು ಸಂಪರ್ಕದಲ್ಲಿ. ಸಂಸ್ಥೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ ವಿಠೋಬಣ್ಣ ಅವರೇ, ಹಾಗೂ ವಿಕಾಸ್ ಸೌಹಾರ್ದ ಬ್ಯಾಂಕ್ನ ಅಧ್ಯಕ್ಷರು ಸನ್ಮಿತ್ರರಾದ ವಿಶ್ವನಾಥ್ ಹಿರೇಮಠ ಅವರೇ, ಹಾಗೂ ವಿಕಾಸ್ ಸೌಹಾರ್ದ ಬ್ಯಾಂಕಿನ ಎಲ್ಲ ಸಿಬ್ಬಂದಿ ವರ್ಗದವರೇ, ಆತ್ಮೀಯ ಪಾರ್ಟಿಸಿಪೆಂಟ್ಸ್ ಅಥವಾ ಸಹಭಾಗಿ, ಇವತ್ತಿನ ಒಂದು ಉಪನ್ಯಾಸ ನಾನೊಂದು 3 ಭಾಗಗಳನ್ನಾಗಿ ವಿಂಗಡಿಸಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ನಾನು ತಮ್ಮೆಲ್ಲರನ್ನು ಕೇಳಬೇಕು, ಈ ಸರಣಿ ಕಾರ್ಯಕ್ರಮದ ಒಂದು ಭಾಗವಾಗಿ ಮೊದಲನೇದು ಜಿಜ್ಞಾಸೆ ನಿಮಗೆ ಬರುವಂಥದ್ದು, ಬಹುಶಃ ಇದು ರಿಪಿಟೇಷನ್ ಆಗಬಹುದಾ? ಯಾಕಂದರೆ ಈಗಾಗಲೇ ಆಡಳಿತ ಮಂಡಳಿಯ ಸದಸ್ಯರ ಜವಾಬ್ದಾರಿಗಳ ಕುರಿತು ಪ್ರಾಜ್ಞರಾದಂಥ ಡಾಕ್ಟರ್ ಸಿದ್ಧಾಂತಿಯವರು ಅತ್ಯಂತ ಮನೋಜ್ಞವಾಗಿ ತಮಗೆಲ್ಲರಿಗೂ ಮನಮುಟ್ಟುವಂತೆ ವಿಷಯಗಳನ್ನು ತಿಳಿಸಿದ್ದಾರೆ. ಆದರೂ ಮತ್ತೊಮ್ಮೆ ಈ ವಿಷಯ ಯಾಕೆ ಅನ್ನೋ ಪ್ರಶ್ನೆ ಬಂದಾಗ ನಾನು ನಮ್ಮ ಮಿತ್ರ ವಿಶ್ವನಾಥ್ ಹಿರೇಮಠ ಅವ್ರ ಸಂಗಡ ಚರ್ಚೆ ಮಾಡಿದಾಗ ಈ ಒಂದು ವಿಷಯಕ್ಕೆ ಮತ್ತೊಂದು ಆಯಾಮದ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಆ ಆಯಾಮ ಏನಂದರೆ, ನಾವು ಯಾವುದನ್ನ ಪರಂಪರೆ ಅಂತ ಕರಿತೇವೆ, ಕನ್ವೆನ್ಷನ್ ಅಂತ ಕರಿತೇವೆ, ಅಥವಾ ರೂಢಿಗತ ಸಂಪ್ರದಾಯ ಅಂತ ಕರಿತೇವೆ, ಅದರ ಮೂಲಕವಾಗಿ ಶಾಸನಬದ್ಧವಾದ ಪ್ರಕಾರಗಳನ್ನು ನಾವು ಅನೇಕ ರೀತಿಯಲ್ಲಿ ಅರ್ಥೈಸಿಕೊಂಡು ಬರ್ತಾ ಇದ್ದೇವೆ. ಆ ಒಂದು ದೃಷ್ಟಿಕೋನದಲ್ಲಿ ನಮ್ಮ ಸಹಕಾರಿ ಸಂಸ್ಥೆಗಳ ನಿರ್ದೇಶಕರು ತಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸುವಂಥದ್ದನ್ನು, ಶಾಸನಬದ್ಧವಾದ ಕಾರ್ಯಗಳನ್ನು ಯಾವ ರೀತಿ ನಿರ್ವಹಿಸಬೇಕು ಅನ್ನೋದನ್ನು ಆ ದೃಷ್ಟಿಕೋನದಲ್ಲಿ ನೋಡ್ತಾ, ಅದಕ್ಕೆ ಗುಡ್ ಗವರ್ನೆನ್ಸ್ ಅಂತ ನಾವು ಯಾವುದನ್ನು ಕರಿತೇವೆ, ಉತ್ತಮವಾದ ಆಡಳಿತ. ಆ ಉತ್ತಮವಾದ ಆಡಳಿತ ಹೇಗೆ ಶಾಸನಬದ್ಧವಾದ ಕಾಯ್ದೆ ವಿವಿಧ ಪ್ರಕಾರಗಳನ್ನ ನಾವು ಕೈಗೊಳ್ಳೋದ್ರ ಮೂಲಕವಾಗಿ ಒಳ್ಳೆಯ ಆಡಳಿತವನ್ನು ಕೊಡಲಿಕ್ಕೆ ಸಾಧ್ಯ ಅನ್ನುವುದನ್ನು ಚರ್ಚೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ವಿಷಯದ ನಂತರ
ಆಡಳಿತ ಮಂಡಳಿಯ ಶಾಸನಬದ್ಧ ಪ್ರಕಾರಗಳನ್ನು ನಾವು ಚರ್ಚೆ ಮಾಡಿದ ನಂತರ ಕೊನೆಯದಾಗಿ ಒಂದು ಸ್ವಲ್ಪ ಅವಧಿಗೆ ನಾವು ಸಂವಾದಕ್ಕಾಗಿ ಮೀಸಲಿಟ್ಟುಕೊಳ್ಳೋಣ. ತಮ್ಮಿಂದ ಪ್ರಶ್ನೆಗಳಿದ್ದರೆ ನಾವು ಪ್ರಶ್ನೋತ್ತರಗಳನ್ನ ನಾವು ಪರಸ್ಪರ ವಿಚಾರ ವಿನಿಮಯಗಳನ್ನು ಮಾಡ್ಕೊಳ್ಳೋಣ. ಹಾಗೂ ಸಮಾರೋಪಕ್ಕೆ ಎಲ್ಲ ಮಾಡಿ ಪ್ರಕಟಿತ ಕಾರ್ಯಕ್ರಮದಂತೆ 5:15 ಒಳಗೆ ಮುಗಿಸುವ ಒಂದು ಪ್ರಯತ್ನ ಮಾಡೋಣ. ಆತ್ಮೀಯರೇ, ನಾನು ಈ ಸಂದರ್ಭದಲ್ಲಿ ಒಂದು ಸಣ್ಣ ಪ್ರೆಸೆಂಟೇಷನ್ ಅನ್ನ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಸ್ವಲ್ಪ ತಾಂತ್ರಿಕವಾದ ಅಡಚಣೆಗೆ ಕ್ಷಮೆ ಇರಲಿ, ಬಹುಶಃ ಶೇರ್ ಆಗ್ತಾ ಇಲ್ಲ ನಮ್ಮದು. ಇದನ್ನ ನಾವು ಈ ಒಂದು ಅವಧಿಯ ಒಂದು ಚರ್ಚೆಯನ್ನ ಗುಡ್ ಗವರ್ನೆನ್ಸ್ ಕೀ ಟು ಸಕ್ಸಸ್ಫುಲ್ ಕೋಆಪರೇಟಿವ್ಸ್ ಅನ್ನುವ ಒಂದು ಧ್ಯೇಯವಾಕ್ಯದೊಂದಿಗೆ ಪ್ರಾರಂಭಿಸೋಣ. ಅಂದರೆ ಸಹಕಾರಿ ಯಶಸ್ಸಿನ ಕೀಲಿ ಅಂದರೆ ಅದು ಒಂದು ಉತ್ತಮ ಆಡಳಿತ ಅಂತ ಹೇಳ್ತೇವೆ. ಹಾಗಾದರೆ ಸಹಕಾರಿಯ ಆಡಳಿತ ಅಂದರೆ ಏನು ಅನ್ನೋದನ್ನು ನೋಡಿದರೆ, ಸಹಕಾರಿಯ ಆಡಳಿತವನ್ನು ನಿರ್ದೇಶಿಸುವ ಹಾಗೂ ನಿಯಂತ್ರಿಸುವ ಅಂತ ಹೇಳ್ತೇವೆ. ಇಲ್ಲಿ 2 ಅಂಶಗಳನ್ನು ಹೇಳ್ತೇವೆ. ಒಂದು ಸಹಕಾರಿ ಆಡಳಿತದ ಪ್ರಕಾರ ಅಂದ್ರೆ ಆಡಳಿತ ಏನ್ ಮಾಡಬೇಕು ಅಂದ್ರೆ, ಒಂದು ಆಡಳಿತ ಯಾವ ರೀತಿ ಹೋಗ್ಬೇಕು ಅನ್ನೋ ನಿರ್ದೇಶನ ಅಥವಾ ದಿಗ್ದರ್ಶನ, ಮಾರ್ಗಸೂಚಿ ಇದನ್ನು ಮಾಡಿ, ಮತ್ತು ಅದರೊಟ್ಟಿಗೆ ಆ ಪ್ರಕಾರಗಳನ್ನ ನಿಯಮಿತವಾಗಿ ನಿಯಂತ್ರಿಸುವ ಒಂದು ಪ್ರಕ್ರಿಯೆ ಅಥವಾ ಕಾರ್ಯವಿಧಾನ ಅಥವಾ ಸಂರಚನೆ ಅಥವಾ ಅದಕ್ಕೆ ಬೇಕಾದಂತಹ ಪೂರಕವಾದ ಮಾಹಿತಿಗಳ ಒಂದು ಸಂಗ್ರಹ, ಇವೆಲ್ಲವನ್ನು ನಾವು ಸಹಕಾರಿ ಆಡಳಿತ ಅನ್ನುವ ಒಂದು ವ್ಯಾಖ್ಯೆ ಒಳಗೆ ಒಡಿಸ್ಪಡಿಸ್ಕೊಳ್ತಾ ಈ ಒಂದು ಆಡಳಿತವನ್ನು ಮಾಡುವುದರಲ್ಲಿ, ಈ ಆಡಳಿತ ಮೂಲಕವಾಗಿ ಮುಖ್ಯವಾಗಿ ಆಡಳಿತದ ಉದ್ದೇಶಗಳನ್ನು ಹೇಳುವಾಗ ನಾವು ಒಂದು ಸಹಕಾರಿ ಸಂಸ್ಥೆ ಅನ್ನುವಾಗ ಇಲ್ಲಿ ಸ್ಟೇಕ್ ಹೋಲ್ಡರ್ಸ್ ಅಥವಾ ಹಿತಾಸಕ್ತರು ಯಾರು ಅನ್ನೋದನ್ನು ನಾವು ಮೊದಲು ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಯಾಕಂದ್ರೆ ಒಂದು ಸಂಸ್ಥೆಯ ಯಶಸ್ಸು ಅಂತ ಹೇಳ್ಬೇಕಾದ್ರೆ, ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡಬೇಕು ಅಂದರೆ ಯಾಕೆ ಅನ್ನೋ ಪ್ರಶ್ನೆ ಬರ್ತದೆ. ಅದು ಏನು ಮತ್ತು ಹೇಗೆ ಅನ್ನೋದಕ್ಕಿಂತ ಯಾಕೆ ಅನ್ನೋದು ಪ್ರಶ್ನೆ ಬಂದಾಗ ಇಲ್ಲಿ ಹಿತಾಸಕ್ತ ಎಲ್ಲ ಜನರಿಗೂ ಅನುಕೂಲಕರವಾಗುವ ರೀತಿಯಲ್ಲಿ ನಮ್ಮ ಆಡಳಿತ ಇರಬೇಕು ಅನ್ನೋದು. ಹಾಗಾಗಿ ಸಹಕಾರಿ ವ್ಯವಸ್ಥೆಯ ಪಾಲುದಾರರು ಯಾರು ಅಂತ ಹೇಳಿದರೆ, ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಇದು ಚರ್ಚೆಯ ವಿಷಯನೆಲ್ಲ, ಸದಸ್ಯರು ಮೊದಲನೆಯ ಹಿತಾಸಕ್ತರಾಗಿರ್ತಾರೆ. ಸಂಸ್ಥೆಯ ಎಲ್ಲ ಆಗು ಹೋಗುಗಳ ನೇರ ಪರಿಣಾಮ ಸದಸ್ಯರ ಮೇಲೆ ಆಗ್ತದೆ. ಇದಲ್ಲದೆ ನಾವು ಸದಸ್ಯೇತರರೊಂದಿಗೂ ನಾವು ವ್ಯವಹಾರ ನಡೆಸ್ತಾ ಇರೋದ್ರಿಂದ ಸದಸ್ಯರನ್ನು ಮತ್ತು ಗ್ರಾಹಕರನ್ನು ಬೇರೆಯಾಗಿ ನೋಡಬೇಕಾಗ್ತದೆ. ಅವರ ಸದಸ್ಯರಲ್ಲದೆ ಕೇವಲ ಗ್ರಾಹಕರಾಗಿದ್ದವರ ಹಿತಾಸಕ್ತಿ ಕಡೆಗೆ ಸಹ ಆಡಳಿತ ಮಂಡಳಿಯವರು ಗಮನ ಹರಿಸಬೇಕಾಗ್ತದೆ. ಇದಲ್ಲದೆ ಸಿಬ್ಬಂದಿಗಳು ಪ್ರಾಮುಖ್ಯವಾಗಿ ನಮ್ಮ ಸಂಸ್ಥೆಯ ಎಲ್ಲ ಕಾರ್ಯಾಚರಣೆಗಳನ್ನು ಮಾಡುವಂತಹ ಒಂದು ಕ್ರಮ, ಹಾಗೂ ನಿಯಮಿತವಾಗಿ ಒಂದು ಸಂಸ್ಥೆಯ ಮುಖವಾಣಿ ಅಥವಾ ಒಂದು ಹಂತದಲ್ಲಿ ಫೇಸ್ ಆಫ್ ದ ಇನ್ಸ್ಟಿಟ್ಯೂಷನ್ ಅಂತೇಳಿ ಕರಿತೀವಿ. ಯಾಕಂದರೆ ನಾವು ಆಡಳಿತ ಮಂಡಳಿಯ ಸದಸ್ಯರು ದಿನನಿತ್ಯ ನಮ್ಮ ಯಾವುದೇ ಸದಸ್ಯರನ್ನ ಅಥವಾ ನಮ್ಮ ಗ್ರಾಹಕರನ್ನ ಭೇಟಿ ಮಾಡ್ತೀವಿ ಇರುವುದಿಲ್ಲ. ಆದರೆ ಅವರನ್ನ ಡೇ ಇನ್ ಆ್ಯಂಡ್ ಡೇ ಔಟ್ ಭೇಟಿ ಮಾಡ್ತಾ ಇರುವಂಥವ್ರು ನಮ್ಮ ಸಿಬ್ಬಂದಿ ಆಗಿರ್ತಾರೆ. ಹಾಗಾಗಿ ನಮ್ಮ ಸಿಬ್ಬಂದಿಯ ನಡವಳಿಕೆ ಹಾಗೂ ಕಾರ್ಯಕ್ಷಮತೆ ನೇರವಾಗಿ ನಮ್ಮ ಒಂದು ಸಂಸ್ಥೆಯ ಬಗ್ಗೆ ಒಂದು ಚಿತ್ರಣವನ್ನು ಜನರಲ್ಲಿ ಕೊಡ್ತದೆ. ಹಾಗಾಗಿ ಸಿಬ್ಬಂದಿಗಳು ಸಹ ನೇರವಾಗಿ ಇದರ ಹಿತಾಸಕ್ತರಾಗಿರ್ತಾರೆ. ಸಂಸ್ಥೆಯ ಯಶಸ್ಸಿನ ಹಿಂದೆ ಅಥವಾ ಆಗು ಹೋಗುಗಳ ನೇರವಾಗಿ ಸಿಬ್ಬಂದಿಗಳಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಇದಲ್ಲದೆ ಸರ್ಕಾರ ಸಹ ಈ ಒಂದು ವ್ಯವಸ್ಥೆಯ ಒಂದು ಭಾಗ ಆಗಿರ್ತದೆ. ಅನೇಕರಿಗೆ ಅನಿಸಬಹುದು, ನಾವು ಸರ್ಕಾರದಿಂದ ಬೇರೆಯಾಗಿ ಸರ್ಕಾರದ ನೆರವು ಪಡೆಯದೇ ಸೌಹಾರ್ದ ಸಹಕಾರಿಗಳನ್ನು ಪ್ರಾರಂಭಿಸಿದವರು, ನಮಗೆ ಯಾಕೆ ನಮ್ಮ ಒಂದು ಸಂಸ್ಥೆಗಳಲ್ಲಿ ಸರ್ಕಾರ ಹೇಗೆ ಸ್ಟೇಕ್ ಹೋಲ್ಡರ್ ಆಗಿರ್ತದೆ ಅನ್ನೋದು. ಇಲ್ಲಿ ನಾವು ಒಂದು ವಿಷಯವನ್ನು ಗಮನಿಸಬೇಕು. ನಾವು ಸ್ವಯಂ ಆಡಳಿತ ಹಾಗೂ ಸ್ವಯಂ ನಿಯಂತ್ರಣ ಹೊಂದಿದಂತಹ ಸಂಸ್ಥೆ ಆದರೂ ಸಹ ಈ ಕಾಯ್ದೆಯನ್ನು ಕೊಡಮಾಡಿದಂತಹ ಸರ್ಕಾರದ ಜವಾಬ್ದಾರಿ ಅಂದರೆ, ಈ ಕಾಯ್ದೆಯಲ್ಲಿನ ಎಲ್ಲ ಸಂಸ್ಥೆಗಳು ಸಮರ್ಪಕವಾಗಿ ನಡೆದುಕೊಂಡು ಹೋಗ್ತಾ ಇದ್ದಾವೆ ಅನ್ನೋದನ್ನ ಸುನಿಶ್ಚಿತಗೊಳಿಸುವಂತಹ ಜವಾಬ್ದಾರಿ ಸರ್ಕಾರಕ್ಕೆ ಇರ್ತದೆ. ಹಾಗಾಗಿ ಅಲ್ಟಿಮೇಟ್ ರೆಸ್ಪಾನ್ಸಿಬಿಲಿಟಿ ಸರ್ಕಾರದ ಮೇಲೂ ಬರೋದ್ರಿಂದ ಅವ್ರನ್ನೂ ಒಂದು ನಾವು ಸ್ಟೇಕ್ ಹೋಲ್ಡರ್ ಅಂತ ತಿಳ್ಕೊಬಹುದು. ಇದಲ್ಲದೆ ನೇರವಾಗಿ ನಮ್ಮ ಹತ್ರ ವ್ಯವಹಾರ ಮಾಡದೇ ಇದ್ರೂ ಸಹ ಇಡೀ ಸಮುದಾಯ ನಮ್ಮ ಒಂದು ಸಹಕಾರಿ ಸಂಸ್ಥೆಯ ಒಂದು ಕಾರ್ಯಚಟುವಟಿಕೆಗಳ ಮೇಲೆ ಒಂದು ಹಿತಾಸಕ್ತರಾಗಿರ್ತಾರೆ.
ಇದು ಹೇಗೆ ಅಂತೇಳಿ ಹೇಳಿದರೆ, ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಒಂದು ಸಮುದಾಯದ ಮಧ್ಯ ಒಂದು ಸಹಕಾರಿ ಸಂಸ್ಥೆ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಆ ಸಹಕಾರಿ ಸಂಸ್ಥೆ ಮಾಡ್ತಾ ಇರುವಂಥ ಎಲ್ಲ ವ್ಯವಹಾರಗಳಿಗೆ ಒಂದು ಬೆಂಚ್ ಮಾರ್ಕ್ ಕ್ರಿಯೇಟ್ ಆಗ್ತದೆ. ಅಂದರೆ ವ್ಯವಸ್ಥಿತವಾಗಿ ಸಮರ್ಪಕವಾಗಿ ಆ ವ್ಯವಹಾರವನ್ನು ನಡೆಸುವ ರೀತಿಯ ಬಗ್ಗೆ ಒಂದು ಸ್ಟ್ಯಾಂಡರ್ಡ್ ಕ್ರಿಯೇಟ್ ಆಗ್ತದೆ. ಇದು ಹೇಗೆ ಅಂತ ಹೇಳಿದರೆ, ಒಂದು ಸಮುದಾಯದಲ್ಲಿ ನಾವು ಕ್ರೆಡಿಟನ್ನೇ ತಗೊಂಡ್ರೆ, ಒಂದು ಕ್ರೆಡಿಟ್ ಇನ್ಸ್ಟಿಟ್ಯೂಷನ್ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಲೇವಾದೇವಿದಾರರು ಮನಸ್ಸಿಗೆ ಬಂದ ಹಾಗೆ ರೇಟ್ ಆಫ್ ಇಂಟ್ರೆಸ್ಟನ್ನು ಫಿಕ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಸಾಲ ತಗೊಳ್ಳೋರು ಕೇಳ್ತಾರೆ, ಆ ಸೊಸೈಟಿಯಲ್ಲಿ ಎಷ್ಟಿದೆ ಅಥವಾ ಆ ಸಂಸ್ಥೆಯಲ್ಲಿ ಎಷ್ಟಿದೆ, ಈ ಸಂಸ್ಥೆಯಲ್ಲಿ ಎಷ್ಟು ಬಡ್ಡಿ ಇದೆ. ಹೀಗೆ ಬೇರೆ ಬೇರೆ ವ್ಯವಹಾರಗಳ ಮೂಲಕವಾಗಿ ಸಮುದಾಯ ಸಹ ಹಿತಾಸಕ್ತರಾಗಿದೆ. ಅದಕ್ಕಾಗಿ ಆಡಳಿತ ಮಂಡಳಿಯವರು ತಮ್ಮ ಸಂಸ್ಥೆಗಳ ಆಡಳಿತವನ್ನು ನಡೆಸುವಾಗ ಈ ಎಲ್ಲ ಹಿತಾಸಕ್ತ ಜನರ ಒಂದು ದೃಷ್ಟಿಕೋನವನ್ನು ಹಾಗೂ ಅವರ ಹಿತವನ್ನು ಲಕ್ಷ್ಯದಲ್ಲಿ ಇಟ್ಟುಕೊಂಡು ತಮ್ಮ ಒಂದು ಕಾರ್ಯವಿಧಾನವನ್ನು ರೂಪಿಸ್ಕೊಳ್ಬೇಕಾಗ್ತದೆ. ಆ ಕಾರ್ಯವಿಧಾನವನ್ನು ರೂಪಿಸ್ಕೊಳ್ಬೇಕಾದ್ರೆ ಇಂಗ್ಲೀಷ್ನಲ್ಲಿ ಒಂದು ಮಾತು ಬರ್ತದೆ, ಇಫ್ ಯು ಡೋಂಟ್ ನೋ ವೇರ್ ಯು ಆರ್ ಗೋಯಿಂಗ್ ಯು ಆರ್ ಸರ್ಟೇನ್ ಟು ಎಂಡ್ ಅಪ್ ಸಮ್ವೇರ್ ಎಲ್ಸ್. ಅಂದರೆ ನೀವು ಎಲ್ಲಿಗೆ ಹೋಗಬೇಕು ಅನ್ನೋದು ನಿರ್ಧಾರ ಆಗದೆ ಇಲ್ಲದಿದ್ದರೆ, ಪೂರ್ವ ನಿರ್ಧಾರಿತ ಇಲ್ಲದೆ ಇದ್ದರೆ ನೀವು ಎಲ್ಲೆಲ್ಲಿಗೂ ಹೋಗ್ಬಿಡ್ತೀರ ಅಂತ ಹೇಳಿ ತಮಗೆಲ್ಲರಿಗೂ ಗೊತ್ತಿದೆ, ಗುರಿಯ ಮಹತ್ವ ಗೊತ್ತಿದೆ. ಹಾಗಾಗಿ ನಾವು ನಮ್ಮ ಪ್ರತಿಯೊಂದು ಸಹಕಾರಿ ಸಂಸ್ಥೆಗಳ ಸಾಂಸ್ಥಿಕ ಗುರಿ ಅಂತ ಹೇಳ್ತೇವೆ. ವೈಯಕ್ತಿಕ ಗುರಿಗಳು ಆಡಳಿತ ಮಂಡಳಿ ಸದಸ್ಯರದ್ದು ಬೇರೆ ಬೇರೆ ಇರಬಹುದು. ಆದರೆ ಒಮ್ಮೆ ಆಡಳಿತ ಮಂಡಳಿಯಲ್ಲಿ ಬಂದ ಮೇಲೆ ಸಂಸ್ಥೆಯ ದೃಷ್ಟಿಕೋನದಲ್ಲಿ ಸಂಸ್ಥೆಯ ಸಾಂಸ್ಥಿಕ ಗುರಿ ಅಂದರೆ ಕಾರ್ಯಸಾಧ್ಯವಾದ ಮತ್ತು ಸ್ಪರ್ಧಾತ್ಮಕ ಸಮುದಾಯ ಆಧಾರಿತ ಹಣಕಾಸು ಸಂಸ್ಥೆ ನಮ್ಮದಾಗಬೇಕು ಅನ್ನೋದು ಬಹುಶಃ ಬೇರೆ ಬೇರೆ ಶಬ್ದಗಳಲ್ಲಿ ಹೇಳಿದರೂ ಸಹ ಬಹುತೇಕವಾದ ಒಂದು ಸಹಕಾರಿ ಸಂಸ್ಥೆಗಳ ಒಂದು ದೀರ್ಘಾವಧಿ ದೃಷ್ಟಿ ಇದೇ ಇರ್ತದೆ ಮತ್ತು ಇರಬೇಕಾದ್ದು ಕೂಡ. ಯಾಕಂದರೆ ಸುಸ್ಥಿರವಾದ ಅಭಿವೃದ್ಧಿ ನಮ್ಮೆಲ್ಲರ ಒಂದು ದೃಷ್ಟಿಕೋನ ಆಗಿರಬೇಕು. ಈ ಒಂದು ಹಿನ್ನೆಲೆಯಲ್ಲಿ ಯಾವುದನ್ನ ನಾವು ಸಾಂಸ್ಥಿಕ ಯಶಸ್ಸಿನ ಪ್ರಮುಖ ಗುರಿಗಳು ಅಂತ ಹೇಳ್ತಾ ಇದ್ವಿ ಅಂದರೆ, ಮೊಟ್ಟ ಮೊದಲನೇದಾಗಿ ಹಣಕಾಸಿನ ಕಾರ್ಯಸಾಧ್ಯತೆ. ಇದನ್ನು ನಾವು ಫೈನಾನ್ಷಿಯಲ್ ವಯಬಿಲಿಟಿ ಅಂತೇಳಿ ಕರೀತೇವೆ. ಈ ಹಂತದಲ್ಲಿ ನಾವು ಎಲ್ಲ ಸಹಕಾರಿ ಸಂಸ್ಥೆಗಳಲ್ಲಿ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಸದಸ್ಯರು ತಿಳ್ಕೊಳ್ಬೇಕಾದ್ದು ಅಂದರೆ ನಾವು ಯಾರು ಅನ್ನೋದನ್ನು. ಇದನ್ನು ಯಾಕೆ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂದರೆ, ಅನೇಕ ವೇದಿಕೆಗಳಲ್ಲಿನ ಚರ್ಚೆ, ಮಾಧ್ಯಮಗಳಲ್ಲಿನ ಚರ್ಚೆಗಳಲ್ಲಿ ಈ ಒಂದು ಕಾರಣದಲ್ಲಿ ನಮಗೇನಾಗ್ತದೆ ಅಂದರೆ, ನಮಗೆ ಇವತ್ತು ಐಡೆಂಟಿಟಿ ಕ್ರೈಸಿಸ್ ಇದೆ. ನಮ್ಮ ಸಹಕಾರಿ ಸಂಸ್ಥೆಗಳಲ್ಲಿ ಅನೇಕರು ಸದಸ್ಯರಿಗೆ ಹಾಗೂ ಆಡಳಿತ ಮಂಡಳಿಯವರಿಗೂ ಕೂಡ ನಿಜವಾಗಿ ನಾವು ಯಾರು ಅನ್ನೋ ಒಂದು ಕಲ್ಪನೆ ಇಲ್ಲದೇನೆ ಮಾಧ್ಯಮಗಳಲ್ಲಿ ಹಾಗೂ ಬೇರೆ ಬೇರೆ ವೇದಿಕೆಗಳಲ್ಲಿ ಪ್ರಸ್ತಾಪ ಆಗುವಂತೆ ನಾವು ಒಂದು ಸೇವಾ ಸಂಸ್ಥೆ ಅನ್ನುವ ದೃಷ್ಟಿಕೋನದಿಂದ ನೀವು ಬೇಕಾದರೆ ಇದನ್ನು ವಿಚಾರ ಮಾಡ್ಬೋದು. ನೀವು ಯಾವ್ದು ನೆನಪು ಮಾಡ್ಕೊಳ್ಳಿ, ಹಿಂದೆ ಯಾವುದಾದ್ರೂ ಒಂದು ಸಂಸ್ಥೆಯ ಇದೇ ರೀತಿ ಇದು ಬಹುಶಃ ಈ ವಿಕಾಸ್ ಸಂಸ್ಥೆಯ ಒಂದು ವೇದಿಕೆಯಲ್ಲೂ ಇದು ಪ್ರಸ್ತಾಪ ಆಗಿದ್ದಿದ್ರೂ ಇರಬಹುದು, ಗೊತ್ತಿಲ್ಲ. ಯಾವುದೇ ಸಂಸ್ಥೆಯ ಒಂದು ಸಮಾರಂಭಗಳಲ್ಲಿ, ಉದ್ಘಾಟನೆಗಳಲ್ಲಿ ಪ್ರತಿಯೊಬ್ಬರು ಮಹನೀಯರು ಹೇಳುವ ಮಾತೇನು ಅಂದರೆ, ಈ ಸಂಸ್ಥೆಯ ಪ್ರಾರಂಭದಿಂದ ಈ ಭಾಗದ ಬಡವರಿಗೆ, ದೀನದಲಿತರಿಗೆ, ಇವರಿಗೆಲ್ಲ ಉದ್ಧಾರಕ್ಕೆ ಅನುಕೂಲ ಆಗಲಿ ಅಂತ ಆಗ್ತದೆ, ಖಂಡಿತ. ಆದರೆ ಇಲ್ಲಿ ಅವರು ಸದಸ್ಯರಿಗೆ ಮಾತ್ರ, ಇದು ಸದಸ್ಯರು ತಮ್ಮ ಅಭಿವೃದ್ಧಿಗಾಗಿ ಮಾಡಿಕೊಂಡಂಥ ಒಂದು ಸಂಸ್ಥೆ ಆಗಿರುತ್ತದೆ. ಹಾಗೂ ಅಲ್ಟಿಮೇಟ್ಲಿ ದಿಸ್ ಇಸ್ ಅನ್ ಎಂಟರ್ಪ್ರೈಸ್ ಅನ್ನೋ ಮಾತನ್ನು ಹೇಳಿದೆ. ಇದು ಲಾಭ ಗಳಿಸಲೇಬೇಕಾದ ಅನಿವಾರ್ಯತೆ ಇರುವಂಥ ಸಂಸ್ಥೆ. ಇಲ್ಲಿ ಲಾಭ ಅನ್ನೋದು ಡರ್ಟಿ ವರ್ಡ್ ಅಲ್ಲ. ಇದನ್ನು ಮೊದಲು ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು, ಇಲ್ಲಿ ಹಾಗಾದರೆ ಪ್ರಶ್ನೆ ಒಂದು ಬರ್ತದೆ, ಈ ಕನ್ಸರ್ನ್ ಫಾರ್ ಕಮ್ಯುನಿಟಿ ಅಂದರೆ ಏನು? ಅದಕ್ಕೆ ನಾನು ಯಾವಾಗಲೂ ಪ್ರತಿಪಾದನೆ ಮಾಡೋದು, ಕನ್ಸರ್ನ್ ಫಾರ್ ಕಮ್ಯುನಿಟಿ ಅನ್ನೋದು ನಮ್ಮ ಬದ್ಧತೆ, ಅದು ನಮ್ಮ ಉದ್ದೇಶ ಅಲ್ಲ. ಅಂದರೆ ನಾವು ಯಾವುದನ್ನೇ ನಮ್ಮ ಕಾರ್ಯಾಚರಣೆ ಎಲ್ಲ ಕೆಲಸಗಳು ಸಮಾಜಮುಖಿಯಾಗಿಯೇ ಇರ್ತವೆ ಅನ್ನೋದು ಈ ಒಂದು ಧೋರಣೆ. ಹಾಗಾಗಿ ಹಣಕಾಸಿನ ಕಾರ್ಯಸಾಧ್ಯತೆ ಅಥವಾ ಫೈನಾನ್ಷಿಯಲ್ ವಯಬಿಲಿಟಿ ಪ್ರತಿಯೊಂದು ಸಂಸ್ಥೆಗೂ ಅನಿವಾರ್ಯವಾದ ಅಗತ್ಯತೆ. ಅಂದರೆ ಇವತ್ತಿನ ಅಗತ್ಯತೆ ಹಾಗೂ ಭವಿಷ್ಯದಲ್ಲಿನ ಬೆಳವಣಿಗೆಗೆ ಬೇಕಾದ ಪೂರಕವಾದ ಬಂಡವಾಳದ ಒಂದು ಹೂಡುವಂತಹ ವ್ಯವಸ್ಥೆಯನ್ನು ಸಹ ಹಣಕಾಸಿನ ಕಾರ್ಯಸಾಧ್ಯತೆ ಒಳಗೆ ಸೇರ್ತದೆ. ನೆಕ್ಸ್ಟ್ ಬರುವಂಥದ್ದು ಕಾರ್ಯಾಚರಣೆಯ ದಕ್ಷತೆ. ನಾವು ಕೆಲಸಗಳನ್ನು ಮಾಡುವಾಗ ಈ ಕೆಲಸ ದಕ್ಷತೆಯಿಂದ ಕೂಡಿರಬೇಕು. ಕಡಿಮೆ ಸಂಪನ್ಮೂಲಗಳನ್ನು ಬಳಸಿ ಹೆಚ್ಚಿನ ಒಂದು ಸೇವೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗಬೇಕು. ಹಾಗೂ ನಮ್ಮ ಸಿಬ್ಬಂದಿಗಳ ಹಾಗೂ ಆಡಳಿತ ವರ್ಗದವರ ಕೌಶಲ್ಯಗಳ ಗರಿಷ್ಠ ಬಳಕೆ ಆಗಬೇಕು. ಇದನ್ನು ಕಾರ್ಯಾಚರಣೆಯ ದಕ್ಷತೆ ಅಂತ ಕರಿತೀವಿ. ಇದಲ್ಲದೆ ಮೂರನೇದಾಗಿ, ನಾವು ಸಮಾನವಾದ ವ್ಯವಹಾರಗಳನ್ನು ಮಾಡುವಂತಹ ಸಂಸ್ಥೆಗಳ ಸ್ಥಾನದಲ್ಲಿ ಸ್ಪರ್ಧಾತ್ಮಕವಾಗಿ ನಾವು ಇರಬೇಕು. ಯಾಕಂದರೆ ಆ ಕಾಲ ಹೋಯಿತು, ನಾವು ಕೋಆಪರೇಟಿವ್ ಅಥವಾ ನಾವು ಸೊಸೈಟಿ, ಅದರಿಂದ ನಮಗೆ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಕೊಡಿ ಅಂತ ಸರ್ಕಾರದ ಹತ್ರ, ಸಾರ್ವಜನಿಕರ ಹತ್ರ ಕೇಳುವಂಥ ಕಾಲ ಹಿಂದಾಗಿದೆ. ಇವತ್ತಿನ ದಿನಗಳಲ್ಲಿ ನಾವು ಯಾವುದೇ ವ್ಯವಹಾರವನ್ನು ಮಾಡಲಿ, ಅದು ನಾವು ಸ್ಪರ್ಧಾತ್ಮಕ ಸ್ಥಾನದಲ್ಲಿ ನಿಲ್ಲಬೇಕು. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ,
ನಮ್ಮದೇ ಅನುಭವವನ್ನು ತೆಗೆದುಕೊಂಡು ಹೇಳೋದಾದರೆ, ನಾವು ಶಿರ್ಸಿ ತಾಲೂಕಾ ಲೇಬರರ್ಸ್ ಕೋಆಪರೇಟಿವ್ ಸೊಸೈಟಿ ಅಂತ ಸೊಸೈಟಿ ಮಾಡಿದ್ವಿ. ನಾವು ಇವತ್ತು ಕ್ಲಾಸ್ 1 PW ರಿಜಿಸ್ಟ್ರೇಷನ್ ಇಟ್ಕೊಂಡು ಈ ಟೆಂಡರ್ ಹಾಗೂ ಎಲ್ಲ ರೀತಿಯ ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿನೇ ನಾವು ಕೆಲಸಗಳನ್ನ ಪಡಿತಾ ಇದ್ದೇವೆ. ಇದೇ 20 ವರ್ಷಗಳ ಹಿಂದೆ ಒಂದು ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಅಂತೇಳಿ ಸೆಪರೇಟ್ ಆಗಿ ಕೋಆಪರೇಟಿವ್ಗಳಿಗೆ ಕೆಲವು ಕೆಲಸಗಳನ್ನು ಹಂಚುವಂಥ ಒಂದು ವಿಧಾನ ಇತ್ತು. ಇದು ಹೋಗಿದೆ. ಈಗ ಹಾಗಾಗಿ ನಾವು ಸರ್ವತಂತ್ರವಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇವೆ. ಇದನ್ನೇ ನಾನು ಸ್ಪರ್ಧಾತ್ಮಕವಾದ ಸ್ಥಾನ ಅಂತ ಹೇಳ್ತೀವಿ. ಅದು ಖಾಸಗಿ ಇರ್ಬೋದು, ಪಾರ್ಟ್ನರ್ಶಿಪ್ ಇರ್ಬೋದು, ಅವರೊಟ್ಟಿಗೆ ನಮ್ಮದೇ ಸಮಾನ ವ್ಯವಹಾರವನ್ನು ನಡೆಸ್ತಾ ಇರುವಂಥ ಉಳಿದ ಸಂಸ್ಥೆಗಳಿಗೆ ನಾವು ಸ್ಪರ್ಧಾತ್ಮಕವಾಗಿ ನಮ್ಮ ವ್ಯವಹಾರ ಇರಬೇಕು. ಅದು ಹೇಗೆ ಅನ್ನೋದನ್ನು ಆಮೇಲೆ ನೋಡೋಣ. ನೆಕ್ಸ್ಟ್ ಬರುವಂಥದ್ದು ಎರಡನ್ನು ಒಟ್ಟಿಗೆ ನಾವು ತಗೊಳ್ಬಹುದು. ಸದಸ್ಯರು ತೃಪ್ತಿಯಿಂದ ಇರಬೇಕು, ನೌಕರರು ತೃಪ್ತಿಯಿಂದ ಇರಬೇಕು. ಅಂದರೆ ಸದಸ್ಯರಿಗೆ ಬೇಕಾದಂಥ ಪೂರಕವಾದ ಅವರ ಅಗತ್ಯತೆಗಳನ್ನು ಪೂರೈಸಬೇಕು, ಹಾಗೂ ನೌಕರರಿಗೆ ಅವರ ಕಾರ್ಯನಿರ್ವಹಣೆಯಲ್ಲಿ ಬೇಕಾದಂಥ ಒಂದು ನಾವು ಸಂತೃಪ್ತಿ ಇರುವಂಥ ಒಂದು ವಾತಾವರಣವನ್ನು ನಿಲ್ಲಿಸಬೇಕಾದ ಜವಾಬ್ದಾರಿ ಇದೆ. ಇದನ್ನು ನಾವು ಮ್ಯಾನೇಜ್ಮೆಂಟ್ ಆದವರು ನಾವು ಮಾಡುವಂಥದ್ದು ಯೋಜನೆ, ಅದನ್ನು ಪ್ಲ್ಯಾನಿಂಗ್ ಅಂತೇಳಿ ಕರಿತೇವೆ. ಸಂಘಟನೆ, ಪ್ಲ್ಯಾನಿಂಗ್ ಅಂದರೆ ಯೋಜನೆಗಳನ್ನು ಮಾಡ್ತೇವೆ. ಅದು ಈ ಎಲ್ಲ ಅಂಶಗಳನ್ನು ಇಲ್ಲಿ ನಾನು ಇದನ್ನು ಪ್ರಸ್ತಾಪ ಸಿಂಪಲ್ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟನ್ನು ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಕಾರಣ ಅಂದರೆ, ನಾವು ಶಾಸನಾತ್ಮಕ ಜವಾಬ್ದಾರಿಗಳನ್ನು ನಿರ್ವಹಿಸುವುದರ ಮೂಲಕವಾಗಿ ಈ ಅಂಶಗಳನ್ನು ಹೇಗೆ ಪೂರೈಸಬಹುದು ಅನ್ನೋದನ್ನು ನಾವು ಮುಂದೆ ಚರ್ಚೆ ಮಾಡೋಣ. ಅದನ್ನೇ ಯೋಜನೆ ಬಹಳ ಪ್ರಾಮುಖ್ಯ. ಮ್ಯಾನೇಜ್ಮೆಂಟ್ನಲ್ಲಿ ನಾವು ಯಾವುದೇ ಒಂದು ಆಡಳಿತವನ್ನು ನಡೆಸುವಾಗ, ಗವರ್ನಿಂಗ್ ಅಂತ ಹೇಳ್ತೇವೆ, ಅದು ನಡೆಸುವಾಗ ಯೋಜನೆ, ನಾವು ಇವತ್ತು ಎಲ್ಲಿದ್ದೇವೆ, ನಾವು ಎಲ್ಲಿಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಯೋಜನೆ ಮಾಡುವಂಥದ್ದು. ಆರ್ಗನೈಸಿಂಗ್ ಅಂದರೆ, ನಾನು ಬಹಳ ಸರಳ ಭಾಷೆಯಲ್ಲಿ ಇದನ್ನು ಹೇಳ್ತಾ ಇದ್ದೇನೆ. ಆರ್ಗನೈಸಿಂಗ್ ಅಂದರೆ ಸಂಘಟನಾತ್ಮಕವಾಗಿ ಬೇಕಾದಂಥ ಪರಿಕರಗಳನ್ನು, ಸಂಪನ್ಮೂಲಗಳನ್ನು, ವ್ಯಕ್ತಿಗಳನ್ನು ಹಾಗೂ ಸಂದರ್ಭಗಳನ್ನು ಜೋಡಿಸುವಂಥದ್ದು ಆರ್ಗನೈಸಿಂಗ್. ಅದಕ್ಕೆ ಬೇಕಾದಂಥ ಪೂರಕವಾದ ಸಿಬ್ಬಂದಿಗಳನ್ನ ನಿಯುಕ್ತಿಗೊಳಿಸುವಂಥದ್ದು, ಸರಿಯಾದ ಕೆಲಸಕ್ಕೆ ಸರಿಯಾದ ಜನರನ್ನ ನಿಯುಕ್ತಿಗೊಳಿಸುವಂಥದ್ದು, ಸರಿಯಾದ ಸಮಯದಲ್ಲಿ ಕೆಲಸ ತೆಗೆದುಕೊಳ್ಳುವಂಥದ್ದು. ಆಮೇಲೆ ಇವಾಗ ನಂತರ ಡೈರೆಕ್ಟಿಂಗ್, ಅವರಿಗೆ ಇವಿಷ್ಟನ್ನು ಮಾಡಿದ ನಂತರ ಅವರಿಗೆ ಬೇಕಾದಂಥ ಕಾಲಕ್ಕೆ ಬೇಕಾದಂಥ ಮಾರ್ಗದರ್ಶನಗಳನ್ನು ಕೊಡುವಂಥದ್ದು ಡೈರೆಕ್ಟಿಂಗ್, ಇದು ನಮ್ಮ ಕೆಲಸ ಆಗಿರ್ತದೆ. ಹಾಗೂ ಕೊನೆಯದಾಗಿ ಕಂಟ್ರೋಲಿಂಗ್, ನಿಯಂತ್ರಣಾಧಿಕಾರ. ಈ ನಿಯಂತ್ರಣಾಧಿಕಾರವು ಸಹ ಈ ನಿಯಂತ್ರಣದಲ್ಲಿ ಮೌಲ್ಯಮಾಪನವನ್ನು ಒಳಗೊಂಡಿರ್ತದೆ. ಇವಿಷ್ಟವನ್ನು ಮಾಡಲಿಕ್ಕೆ ಪೂರಕವಾಗಿ ನಾವು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಶಾಸನಾತ್ಮಕವಾಗಿ ನಮಗೆ ಕೆಲವು ವಿಷಯಗಳನ್ನು ಕೊಟ್ಟಿದ್ದಾರೆ. ಅದು ಹೇಗೆ ಅಂತ ಹೇಳಿದರೆ, ಸಹಕಾರಿಯ ಆಡಳಿತ ಮಂಡಳಿ ಮತ್ತು ಹಿರಿಯ ವ್ಯವಸ್ಥಾಪಕ ಇವರನ್ನು ತಮ್ಮ ಸಂಸ್ಥೆಗೆ ಉತ್ತರದಾಯಿಯಾಗಿಸಿ ಕಾರ್ಯಾಚರಣೆ ಮತ್ತು ಕಾರ್ಯಪದ್ಧತಿಗಳ ಮೇಲ್ವಿಚಾರಣೆಗಳ ಪ್ರಕ್ರಿಯೆಗೆ ಪ್ರತಿಷ್ಠಾಪನೆ ಮತ್ತು ಅನುಷ್ಠಾನ ಅಂತ ಕರಿಬಹುದು. ಅಂದರೆ ನಾವು ಆಡಳಿತ ಮಂಡಳಿ ಮತ್ತು ಹಿರಿಯ ವ್ಯವಸ್ಥಾಪಕ ವರ್ಗ ಇವರನ್ನು ಫಾರ್ ದರ್ ಆ್ಯಕ್ಷನ್ಸ್ ಆ್ಯಂಡ್ ಟು ದ ಆರ್ಗನೈಸೇಷನ್ ಅಂತ ಹೇಳ್ತೇವೆ. ಅಂದರೆ ದೇ ಶುಡ್ ಬಿ ಅಕೌಂಟೇಬಲ್. ನಾವು ಏನನ್ನು ಮಾಡ್ತೇವೆ, ಯಾರು ಉತ್ತರದಾಯಿ ಅಂದರೆ ಅವರ ಎಲ್ಲ ಕ್ರಿಯೆಗಳಿಗೆ ಉತ್ತರದಾಯಿಯನ್ನಾಗಿಸಿ ಕಾರ್ಯಾಚರಣೆ ಮತ್ತು ಕಾರ್ಯಪದ್ಧತಿಗಳ ಇದೊಂದು ವ್ಯಾಖ್ಯೆ. ಇದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡ್ರೆ, ಇಲ್ಲಿ ಈ ಒಂದು ಸ್ಲೈಡ್ನಲ್ಲಿ ನಾನು ಈ ವಿಷಯವನ್ನು ಒಂದು ಸ್ವಲ್ಪ ಚರ್ಚೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಇದರೊಟ್ಟಿಗೆ ಮುಂದೆ ಹೋಗೋ ಮೊದಲು ಒಂದು ವಿಷಯವನ್ನು ಸ್ಪಷ್ಟಪಡಿಸಲಿಕ್ಕೆ ಇಷ್ಟಪಡ್ತೇನೆ. ಅದೇನೆಂದರೆ, ಇನ್ನು ಮುಂದೆ ನಾನು ಪ್ರಸ್ತಾಪ ಮಾಡುವಂಥ ಹಲವಾರು ವಿಷಯಗಳು ಚರ್ಚಾಸ್ಪದ ಆಗಿರ್ಬೋದು. ನನ್ನ ಉದ್ದೇಶ ಕೂಡ ಅದೇ ಆಗಿದೆ. ಯಾಕಂದರೆ ಕಳೆದ ಸುಮಾರು 1976ರಿಂದ ನಾನು ಸಹಕಾರಿ ಕ್ಷೇತ್ರದಲ್ಲಿ ಬೇರೆ ಬೇರೆ ಜವಾಬ್ದಾರಿಗಳಲ್ಲಿ ಕೆಲಸ ಮಾಡಿದ್ದೇನೆ. ಆ ಒಂದು ಅನುಭವದ ಹಿನ್ನೆಲೆಯಲ್ಲಿ ಹಾಗೂ ನನ್ನ ಅಧ್ಯಯನದ ಹಿನ್ನೆಲೆಯಲ್ಲಿ ಹಾಗೂ ನನಗಿರುವಂಥ ಎಕ್ಸ್ಪೋಜರ್ ಹಿನ್ನೆಲೆಯಲ್ಲಿ ಈ ಸಹಕಾರಿ ಕ್ಷೇತ್ರದಲ್ಲಿನ ಕೆಲವು ಪರಂಪರೆಗಳನ್ನ, ರೂಢಿಗಳನ್ನ, ಸಂಪ್ರದಾಯಗಳನ್ನ ನಾನು ನೋಡಿದ್ದೇನೆ. ಹಾಗೂ ನನ್ನ ಒಂದು ದೃಷ್ಟಿಕೋನದಲ್ಲಿ ಕಾಯ್ದೆಗೆ ಕೆಲವು ಇಂಟರ್ಪ್ರಿಟೇಷನ್ ಅಂತ ಹೇಳ್ತೀವಿ, ಆ ಇಂಟರ್ಪ್ರಿಟೇಷನ್ನ ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಅದು ಹಲವಾರು ಸಲ ಈಗಾಗಲೇ ನಿಮ್ಮ ನಂಬಿಕೆಗೆ ಹಾಗೂ ತಿಳುವಳಿಕೆಗೆ ವಿರುದ್ಧವಾದಿದ್ದರೂ ಇರಬಹುದು. ಅದು ನನ್ನ ಉದ್ದೇಶ ಕೂಡ. ಈ ಹಲವಾರು ವಿಷಯಗಳು ಇನ್ನೂ ಸಂದಿಗ್ಧದಲ್ಲೇ ಇದೆ. ಅದನ್ನು ಮುಂದೆ ಹೋಗ್ತಾ ಇದ್ದಾಗೇನೆ ಚರ್ಚೆ ಮಾಡೋಣ. ಆ ಚರ್ಚೆಯಲ್ಲಿ ಬರುತ್ತೆ. ಚರ್ಚೆ ಮಾಡ್ತಾ ಮಾಡ್ತಾ ನಾವು ಒಂದು ಉತ್ತರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆದರೆ ಒಳ್ಳೆಯದು. ಅದಿಲ್ಲದಿದ್ದರೆ ಬೇರೆ ಬೇರೆ ವೇದಿಕೆಗಳಲ್ಲಿ ಇದೇ ವಿಷಯ ಮತ್ತು ಪ್ರಸ್ತಾಪ ಆದರೆ ಬಹುಶಃ ಈ ಚರ್ಚೆಗಳಿಗೆ ಒಂದು ಅಂತಿಮವಾಗಿ ಇತ್ಯರ್ಥ ಅಂತ ಹೇಳ್ತೇವೆ. ಅದಕ್ಕೆ ಕೊನೆಯದಾಗಿ ಒಂದು ಇತ್ಯರ್ಥ ನಮಗೆ ಸಿಗಬಹುದು ಅನ್ನೋ ಕಾರಣದಿಂದ ಇಲ್ಲಿ ಮುಖ್ಯವಾಗಿ ನಾವು ಆಡಳಿತ ಮಂಡಳಿಯವರು ಗಮನಿಸಬೇಕಾದ್ದು ಅಂದರೆ, ಎಲ್ಲೂ ಸಹ ಕಾಯ್ದೆಯ ಯಾವುದೇ ಭಾಗದಲ್ಲಿಯೂ ಸಹ ನಿರ್ದೇಶಕರ ಅಥವಾ ಡೈರೆಕ್ಟರ ಹಕ್ಕು ಬಾಧ್ಯತೆ ಅನ್ನೋದು ಎಲ್ಲೂ ಪ್ರಸ್ತಾಪ ಆಗಿಲ್ಲ. ಬಹುಶಃ ಎಲ್ಲ ಸಹಕಾರಿಗಳು ಇದನ್ನು ಒಪ್ತಾರೆ ಅಂತ ಅನ್ಕೊಂಡಿದ್ದೀನಿ. ಯಾಕೆಂದರೆ ಇಡೀ ಕಾಯ್ದೆಯಲ್ಲಿ ಎಲ್ಲಿ ಹೇಳಿದೆ, ಆಡಳಿತ ಮಂಡಳಿಯ ರಚನೆಯಲ್ಲಿ ಇರಬಹುದು, ಎಲ್ಲ ಕಡೆನೂ ಮಂಡಳಿ ಅನ್ನುವಂಥ ಶಬ್ದ ಬಂದಿದೆ ಹೊರತಾಗಿ
ನಿರ್ದೇಶಕ ಅನ್ನೋದು ಬಂದಿಲ್ಲ. ಅನರ್ಹತೆಗೆ ಬಂದಾಗ ಮಾತ್ರ, ಅರ್ಹತೆಗಳ ಬಗ್ಗೆ ಬಂದಾಗ ಮಾತ್ರ ವೈಯಕ್ತಿಕ ಇದೆ. ಆದರೆ ಕಾರ್ಯಾಚರಣೆ ಬಗ್ಗೆ ಬಂದಾಗ ಅದು ಸಂಘಟನಾತ್ಮಕವಾದ ವಿಚಾರಗಳಿರ್ಬಹುದು ಅಥವಾ ಕಾರ್ಯಾಚರಣೆ ಅಂದರೆ ಆರ್ಗನೈಸೇಷನ್ ಇರ್ಬೋದು ಅಥವಾ ಆಪರೇಷನಲ್ ಇರ್ಬೋದು, ಎಲ್ಲೂ ಸಹ ಇಂಡಿವಿಜುವಲ್ ಆಗಿ ವೈಯಕ್ತಿಕವಾಗಿ ಒಬ್ಬ ಆಡಳಿತ ಮಂಡಳಿ ಸದಸ್ಯರಿಗೆ ಯಾವುದೇ ಹಕ್ಕು ಅಥವಾ ಕರ್ತವ್ಯವನ್ನು ನಿಯೋಜಿಸಿಲ್ಲ. ಅಂದ್ರೆ ಆಡಳಿತ ಮಂಡಳಿಯವರು ಒಟ್ಟಾಗಿ ಕೆಲಸ ಮಾಡಬೇಕು ಅನ್ನೋದು ಇದರ ಆಶಯ ಹಾಗೂ ಉದ್ದೇಶ. ಇಲ್ಲಿ ಒಂದನ್ನು ಗಮನಿಸಬೇಕು, ನಾವು ಸಾಮಾನ್ಯ ನಿಕಾಯದ ಬಗ್ಗೆ ಮಾತಾಡ್ತೇವೆ. ಸಾಮಾನ್ಯ ನಿಕಾಯ ಸಾಮಾನ್ಯ ಸಭೆಯ ಮೂಲಕವಾಗಿ ಕಾರ್ಯನಿರ್ವಹಿಸ್ತೀವಿ. ಸಾಮಾನ್ಯ ನಿಕಾಯ ಅಂದಾಗ ನಮ್ಮ ಸಹಕಾರಿ ಸಂಸ್ಥೆಗೆ ಸೇರ್ಪಡೆಯಾದ ಎಲ್ಲ ಸದಸ್ಯರನ್ನು ಒಳಗೊಂಡ ಒಂದು ನಿಕಾಯ ಸಾಮಾನ್ಯ ನಿಕಾಯ ಆಗಿರುತ್ತೆ. ಆ ಸಾಮಾನ್ಯ ನಿಕಾಯದಲ್ಲಿ ವೈಯಕ್ತಿಕ ಸದಸ್ಯರ ಅಭಿಪ್ರಾಯ ಅಂತ ಬೇರೆ ಇರುವುದಿಲ್ಲ. ಸಾಮೂಹಿಕವಾಗಿ ಅಲ್ಲಿ ನಿರ್ಣಯಗಳನ್ನು ಕೈಗೊಳ್ಳಲಾಗ್ತದೆ. ಅದನ್ನೇ ನಾವು ವಾರ್ಷಿಕ ಮಹಾಸಭೆ ಅಥವಾ ವಿಶೇಷ ಮಹಾಸಭೆ, ಯಾವುದೇ ಸರ್ವ ಸದಸ್ಯರ ಸಭೆಗಳ ಮೂಲಕವಾಗಿ ಇದನ್ನೇ ನಾವು ಪ್ರತಿಯೊಂದು ಸಹಕಾರಿ ಸಂಸ್ಥೆಗಳಲ್ಲೂ ಸಹ ಸುಪ್ರೀಂ ಯಾವುದು ಅಂತ ಹೇಳಿದ್ರೆ ಒಂದು ಸಹಕಾರಿ ಸಂಸ್ಥೆಯಲ್ಲಿ ಅದರ ಮಹಾಸಭೆ ಅಥವಾ ಸರ್ವ ಸದಸ್ಯರ ಸಭೆ ಅಂತ ಹೇಳ್ತೇವೆ. ಇಲ್ಲಿ ಅದಕ್ಕಾಗಿ ನಾನು ಇಲ್ಲಿ ಆಡಳಿತ ಒಂದು ತಂಡವಾಗಿ ಕಾರ್ಯನಿರ್ವಹಣೆ ಮಾಡಬೇಕು ಅನ್ನೋದನ್ನು ಪ್ರಸ್ತಾಪ ಮಾಡಿದ್ದೇನೆ. ಆ ತಂಡದಲ್ಲೇ ವಿವಿಧ ಪಾತ್ರಗಳ ನಿರ್ವಹಣೆಯನ್ನ ಆಡಳಿತದವರು ಮಾಡಬೇಕಾಗ್ತದೆ. ಕಾರ್ಯಾಚರಣೆ ಮತ್ತು ನಿರ್ಣಯ ಸ್ವೀಕಾರಗಳಿಗೆ ಸೂಕ್ತವಾದ ಅಧಿಕಾರ ಆಡಳಿತ ಮಂಡಳಿಗೂ ಇದೆ, ವ್ಯವಸ್ಥಾಪಕರಿಗೂ ಇದೆ. ಅವರ ಮೂಲಕವಾಗಿ ಈ ವ್ಯವಸ್ಥಾಪನೆಗಳು ನಡೀತವೆ. ಸಹಕಾರಿ ಆಡಳಿತದ ಆಧಾರ ಆಂತರಿಕವಾಗಿ ದೃಷ್ಟಿ, ಕಾರ್ಯಸೂಚಿ ಮತ್ತು ಮೌಲ್ಯಗಳು. ಇದರ ಬಗ್ಗೆ ಆಡಳಿತ ಮಂಡಳಿ ಸದಸ್ಯರು ಸ್ವಲ್ಪ ಗಮನ ಹರಿಸಬೇಕು. ಯಾಕೆಂದ್ರೆ ಇದು ಕಾಯ್ದೆಯಲ್ಲಿ ಹೇಳಿದ್ದು ಎಲ್ಲಿ ಬರ್ತದೆ ಅನ್ನೋದನ್ನ ಮತ್ತೆ ಆಮೇಲೆ ಜೋಡಿಸೋಣ. ಇದಕ್ಕೆ ಮುಖ್ಯವಾಗಿ ದೃಷ್ಟಿ ಇರಬೇಕು. ಅಂದ್ರೆ ಆವಾಗಲೇ ಹೇಳಿದೆ, ವಿಷನ್, ಕಾರ್ಯಸೂಚಿ, ಮಿಷನ್ ಮತ್ತು ವ್ಯಾಲ್ಯೂಸ್. ಇದು ನಮ್ಮ ಸಂಸ್ಥೆಯ ಯಾವುದು, ನಮ್ಮ ಸಂಸ್ಥೆಯ ದೃಷ್ಟಿಕೋನ ಏನು, ನಾವು ಏನನ್ನು ಮಾಡಲಿಕ್ಕೆ ಹೊರಟಿದ್ದೇವೆ ಮತ್ತು ಯಾವ ರೀತಿಯಲ್ಲಿ ಮಾಡ್ತೇವೆ, ಅದು ಕಾರ್ಯಸೂಚಿ. ಮತ್ತು ಯಾವ ಮೌಲ್ಯಗಳನ್ನು ಇಟ್ಕೊಂಡು ಮಾಡ್ತೇವೆ ಅನ್ನೋದು. ಸಂಸ್ಥೆಯ ಉಪವಿಧಿಗಳು ಮತ್ತು ನಿಯಮಾವಳಿಗಳು ನಮಗೆ ಮಾರ್ಗಸೂಚಿಯಾಗಿರ್ತವೆ. ನಿರ್ವಹಣಾ ನೀತಿ ಮತ್ತು ಕಾರ್ಯವಿಧಾನಗಳ ಬಗ್ಗೆ ನಮ್ಮ ಒಂದು ನೀತಿ ಏನು ಅನ್ನೋದನ್ನ, ಆಡಳಿತ ಮಂಡಳಿಯ ನೀತಿ ಧೋರಣೆಗಳು ಹಾಗೂ ಕಾರ್ಯತಂತ್ರದ ಯೋಜನೆ, ಇವೆಲ್ಲವುಗಳ ಬಗ್ಗೆ ಸಹಕಾರಿಯ ಆಡಳಿತದ ಆಧಾರ, ಇವೆಲ್ಲವುಗಳು ಗಟ್ಟಿಯಾಗಿದ್ದಾಗ ಆಂತರಿಕವಾಗಿ ಒಂದು ಉತ್ತಮವಾದ ಆಡಳಿತವನ್ನು ನೀಡಲಿಕ್ಕೆ ಸಾಧ್ಯ ಆಗ್ತದೆ. ಬಾಹ್ಯವಾಗಿ ಸಹಕಾರಿ ಅಧಿನಿಯಮ, ನಿಯಮ ಹಾಗೂ ತತ್ಸಂಬಂಧದ ಸರ್ಕಾರದ ಆದೇಶಗಳು ಸಹ ಉತ್ತಮವಾದ ಆಡಳಿತದ ಆಧಾರ ಆಗಿರ್ತವೆ. ಅದಕ್ಕೆ ಹಿಂದೆ ಒಂದು ಕಾಲದಲ್ಲಿ ಗಾದೆ ಏನಿತ್ತು ಅಂದ್ರೆ, ಯಥಾ ರಾಜ ತಥಾ ಪ್ರಜಾ ಅಂತೇಳಿ ಹೇಳ್ತಿದ್ದೆ. ಅಂದ್ರೆ ರಾಜ ಹೇಗಿದ್ದಾನೋ ಪ್ರಜೆಗಳು ಹಾಗಿರ್ತಾರೆ ಅನ್ನೋದು. ಆದರೆ ಇವತ್ತಿನ ದಿವಸದಲ್ಲಿ ಏನಾಗಿದೆ ಅಂದ್ರೆ, ಯಥಾ ಪ್ರಜಾ ತಥಾ ರಾಜ ಆಗಿದೆ. ಅಂದ್ರೆ ನಮಗೆ ಬೇಕಾದಂತ, ಇಲ್ಲಿ ರಾಜ ಅಂದ್ರೆ ಆಡಳಿತ ಅನ್ನೋದು. ಹೇಗೆ ಸರ್ಕಾರದ ಆಡಳಿತವನ್ನ, ನಮಗೆ ಬೇಕಾದಂತ ಆಡಳಿತವನ್ನು ಪಡೆಯೋದು ಹಾಗೂ ನಮಗೆ ಬೇಕಾದಂತ ರೀತಿಯ ಒಂದು ವಾತಾವರಣ, ಸಹಕಾರಿ ವಾತಾವರಣ, ಪೂರಕ ವಾತಾವರಣ ನಿರ್ಮಿಸುವುದು ನಮ್ಮ ಕೈಲೇ ಇದೆ. ನಾವು ಆ ರೀತಿಯಾಗಿ ಕ್ರಿಯಾತ್ಮಕವಾಗಿ, ಧನಾತ್ಮಕವಾಗಿ ಕೆಲಸಗಳನ್ನ ಮಾಡಬೇಕಾಗಿರ್ತದೆ. ಇಲ್ಲಿ ನಿಯಂತ್ರಕರ ಅಂದ್ರೆ ಇಲ್ಲಿ ನಮಗೆ ನಿಬಂಧಕರು ನಿಯಂತ್ರಕರಾಗಿರ್ತಾರೆ, ಸಂಯುಕ್ತ ಸಹಕಾರಿಗಳು ನಿಯಂತ್ರಕರಾಗಿರ್ತಾರೆ, ಲೆಕ್ಕ ಪರಿಶೋಧಕರು ನಿಯಂತ್ರಕರಾಗಿರ್ತಾರೆ. ಇವರು ಕಾಲ ಕಾಲಕ್ಕೆ ಕೊಡುವಂತಹ ನಿರ್ದೇಶನಗಳು ನಮ್ಮ ಒಂದು ಉತ್ತಮ ಆಡಳಿತಕ್ಕೆ ನಮಗೆ ಮಾರ್ಗಸೂಚಿಯಾಗಿರ್ತದೆ. ಉತ್ತಮವಾದ ವ್ಯಾವಹಾರಿಕ ಪರಿಸರವನ್ನು ನಾವು ನಿರ್ಮಾಣ ಮಾಡುವಂಥದ್ದು ವೈಯಕ್ತಿಕವಾಗಿ ಹಾಗೂ ಸಾಮೂಹಿಕವಾಗಿ. ಈಗ ಉದಾಹರಣೆಗೆ ತೆಗೆದುಕೊಂಡ್ರೆ ನಿಮಗೆ ಗೊತ್ತಿರ್ಬೋದು, ಈ ಬ್ಯಾಂಕರ್ಸ್ ಕ್ಲಬ್ಗೆ ಹೋದರೆ ನೀವು ಮ್ಯಾಪ್ನಲ್ಲಿ ಜೋನಿಂಗ್ ಅಂತ ಹೇಳ್ತಾರೆ. ಕೆಲವು ಜೋನ್ಗಳನ್ನು ಮಾರ್ಕ್ ಮಾಡಿ ಈ ಭಾಗದವರಿಗೆ ಸಾಲ ಕೊಟ್ಟರೆ ವಾಪಸ್ ಬರಲಿಕ್ಕಿಲ್ಲ ಅನ್ನೋದನ್ನು. ಅಂದ್ರೆ ಅದರ ಅರ್ಥ ಏನು ಅಂದ್ರೆ, ಅಲ್ಲಿ ಒಂದು ಉತ್ತಮವಾದ ವ್ಯಾವಹಾರಿಕ ಪರಿಸರ ಇಲ್ಲ. ಉತ್ತಮವಾದ ವ್ಯಾವಹಾರಿಕ ಪರಿಸರ ಅಂದ್ರೆ ಹಣ ತೆಗೆದುಕೊಂಡು ವಾಪಸ್ ಕೊಡುವುದು ಒಂದು ಕ್ರಮ. ಈ ರೀತಿ ಒಂದು ಉತ್ತಮವಾದ ವ್ಯವಹಾರವನ್ನು ನಡೆಸಲಿಕ್ಕೆ ಒಂದು ಪರಿಸರವನ್ನು ನಿರ್ಮಾಣ ಮಾಡುವಂಥದ್ದು. ಸರ್ಕಾರದ ಹಾಗೂ ಉನ್ನತ ಸಂಸ್ಥೆಗಳ, ಇಲ್ಲಿ ಉನ್ನತ ಸಂಸ್ಥೆಗಳ ಅಂತ ಹೇಳಿದ್ರೆ ಅದು ಹಾರಿಜಾಂಟಲ್ ಇರ್ಬೋದು ಅಥವಾ ವರ್ಟಿಕಲ್ ಇರ್ಬೋದು. ಇಲ್ಲಿ ಸರ್ಕಾರದ ಒಂದೇ ಅಲ್ಲದೆ ನಾವು ಅಪೆಕ್ಸ್ ಸಂಸ್ಥೆಗಳ ಸಂಗಡ ನಮ್ಮ ಅದು ಒಕ್ಕೂಟ ಇರಬಹುದು, ಅಥವಾ ಬೇರೆ ಅಪೆಕ್ಸ್ ಸಂಸ್ಥೆಗಳಲ್ಲಿ ನಮ್ಮ ಸದಸ್ಯತ್ವ ಪಡೆದಿರಬಹುದು, ಅಥವಾ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು ಅಥವಾ DCC ಬ್ಯಾಂಕ್ ಇರಬಹುದು. ಅಲ್ಲಿ ಅವರು ನೀತ್ಯಾತ್ಮಕವಾದ ಬೆಂಬಲ ಅಂತ ಹೇಳಿದ್ದೇನೆ. ಇಲ್ಲಿ ಆರ್ಥಿಕ ಬೆಂಬಲಕ್ಕಿಂತ ಇಲ್ಲಿ ನೀತ್ಯಾತ್ಮಕ ಬೆಂಬಲ ಅಂತ ಹೇಳಿದ್ದೇನೆ. ಇದನ್ನ ಇಲ್ಲಿ ಪ್ರಸ್ತಾಪ ಮಾಡಿದರೆ ಬಹುಶಃ ಇದರ ಪರಿಣಾಮ ಹೇಗೆ ಏನು ಅನ್ನೋದನ್ನು ತಾವು ವಿಚಾರ ಮಾಡಬೇಕು. ನಮ್ಮ ರಾಜ್ಯದಲ್ಲಿನೇ ಇಷ್ಟೆಲ್ಲ ವೇದಿಕೆ ಮೇಲೆ ಭಾಷಣ ಮಾಡಿ ಇಷ್ಟೆಲ್ಲ ಸಹಕಾರಿಗಳಲ್ಲಿ ಸಹಕಾರ ಅನ್ನೋದನ್ನು ನಾವು ತತ್ವದಲ್ಲಿ ಅಳವಡಿಸಿಕೊಂಡ್ರೂ ಸಹ ಇನ್ನೂ ಸೌಹಾರ್ದ ಸಹಕಾರಿಗಳಿಗೆ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನಲ್ಲಿ ಸದಸ್ಯತ್ವ ನೀಡದೇ ಇರುವಂಥ ಎಷ್ಟೋ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕುಗಳು ನಮ್ಮ ರಾಜ್ಯದಲ್ಲಿ ಇದ್ದಾರೆ. ಇದು
ಆ ರೀತಿಯಾಗಿ ನೀತ್ಯಾತ್ಮಕ ಬೆಂಬಲಗಳ ಬಗ್ಗೆ ಈ ರೀತಿಯ ಬೆಂಬಲ ಇದಕ್ಕಿಂತ ಧನಾತ್ಮಕವಾದ ಬೆಂಬಲ ಬೇಕು ಅನ್ನೋದನ್ನು ಹೇಳ್ತಾ, ಅಗತ್ಯವಾಗಿ ಇರಬೇಕಾದಂಥ ಮುಖ್ಯವಾದ ಅಂಶಗಳು ಪಾರದರ್ಶಕತೆ. ತಮಗೆಲ್ಲರಿಗೂ ಗೊತ್ತಿದೆ, ಟ್ರಾನ್ಸ್ಪರೆನ್ಸಿ ಬಗ್ಗೆ ಮಾತಾಡ್ತೇವೆ. ನಮ್ಮ ನಡವಳಿಕೆಗಳಲ್ಲಿ ಪಾರದರ್ಶಕತೆ ಇರಬೇಕು, ವ್ಯವಹಾರಗಳಲ್ಲಿ ಪಾರದರ್ಶಕತೆ ಇರಬೇಕು. ಪ್ರತಿಯೊಬ್ಬ ಸದಸ್ಯನಿಗೂ ಅದಕ್ಕೆ ಪಾರದರ್ಶಕತೆಗೆ ಕಾಯ್ದೆಯಲ್ಲಿ ಬೇರೆ ಬೇರೆ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಆಮೇಲೆ ಭಾಗವಹಿಸುವಿಕೆಯನ್ನು ಸುನಿಶ್ಚಿತಗೊಳಿಸುವಂಥದ್ದು, ಪ್ರತಿಯೊಬ್ಬರಿಗೂ ಭಾಗವಹಿಸುವ ಹಾಗೆ ಇರಬೇಕು. ಇದನ್ನೇ ಭಾಗವಹಿಸುವಿಕೆ ಅಂದ್ರೆ ನಾವು ಹೇಳ್ತೀವಿ ಮೆಂಬರ್ ಎಕನಾಮಿಕ್ ಪಾರ್ಟಿಸಿಪೇಷನ್ ಅಂತ ಹೇಳಿ. ಅನೇಕ ಸಂಸ್ಥೆಗಳಲ್ಲಿ ನಾನು ಇದನ್ನೇ ಅಡ್ವೈಸ್ ಮಾಡಿದ್ದೇನೆ ಅವರಿಗೆ. ಕನಿಷ್ಠ ವ್ಯವಹಾರ ಅಂತ ನಮ್ಮಲ್ಲಿ ಬೈಲಾದಲ್ಲಿ ಇಟ್ಕೋಬೇಕು ಅನ್ನೋದು ಕಾಯ್ದೆಯಲ್ಲಿ ಹೇಳಿದೆ. ಅದೇ ರೀತಿ ಬೈಲಾದಲ್ಲಿ ಹಾಕ್ಕೊಳ್ತೇವೆ. ಬಹುತೇಕ ಸದಸ್ಯರಿಗೆ ಕನಿಷ್ಠ ವ್ಯವಹಾರ ಏನು ಅನ್ನೋದು ಗೊತ್ತೇ ಇರುವುದಿಲ್ಲ. ಇದು ಒಂದು ಭಾಗ. ಇದಲ್ಲದಿದ್ದರೆ ಕೆಲವು ಸಂಸ್ಥೆಗಳಲ್ಲಿ ಕನಿಷ್ಠ ವ್ಯವಹಾರ ಅನ್ನೋದನ್ನ ಬಹಳಷ್ಟು ಹೆಚ್ಚಾಗಿ ಇಡುವುದರ ಕಾರಣದಿಂದ, ಹೆಚ್ಚಿನ ಮೌಲ್ಯವನ್ನು ಇಡೋದ್ರ ಕಾರಣದಿಂದ ಸಾಮಾನ್ಯ ಜನರಿಗೆ ಅದರೊಳಗೆ ಭಾಗವಹಿಸಲಿಕ್ಕೆ ಸಾಧ್ಯ ಆಗದೇನೆ ಅವರು ಆಡಳಿತದ ಭಾಗ ಆಗುವುದೇ ಇಲ್ಲ. ಹಾಗಾಗಿ ಆ ಸಂಸ್ಥೆ ಈ ಒಂದು ಹಂತದಲ್ಲಿ ಯಶಸ್ಸು ಕಂಡರೂ 2 ಕಾರಣಗಳಿಂದಾಗಿ ಮುಂದಿನ ಸುಸ್ಥಿರವಾಗಿ ಬೆಳವಣಿಗೆ ಸಾಧ್ಯ ಇಲ್ಲ. ಒಂದು ಅಂದರೆ ಇಲ್ಲಿ ಆಡಳಿತ ಕೇಂದ್ರೀಕರಣ ಆಗೋ ಕಾರಣದಿಂದ ಟ್ರಾನ್ಸಿಷನ್ ಅಂತ ಹೇಳ್ತೇವೆ. ಒಂದು ಆಡಳಿತದಿಂದ ಮತ್ತೊಂದು ಆಡಳಿತಕ್ಕೆ ಸಕ್ಸೆಷನ್ ಪ್ಲಾನಿಂಗ್ ಮಾಡಲಿಕ್ಕೆ ಸಾಧ್ಯ ಆಗುದಿಲ್ಲ. ಯಾಕಂದ್ರೆ ಇಲ್ಲಿ ಮತದಾರ ಸದಸ್ಯರೇ ಸೀಮಿತವಾಗಿದ್ದು ಬಿಡ್ತಾರೆ. ಅದರಿಂದ ಪ್ರತಿಯೊಬ್ಬರು ಆದಷ್ಟು ಹೆಚ್ಚಿನ ಸಂಖ್ಯೆಯ ಸದಸ್ಯರು ಭಾಗವಹಿಸಲಿಕ್ಕೆ ಅನುಕೂಲ ಆಗುವ ಹಾಗೆ ನಮ್ಮ ಕಾಯ್ದೆಗಳು, ಕಾನೂನುಗಳು ಹಾಗೂ ನಮ್ಮ ಕಾರ್ಯಾಚರಣೆಯ ನೀತಿ ಇರಬೇಕು ಅನ್ನೋದು. ಆಮೇಲೆ ಅಕೌಂಟಬಿಲಿಟಿ, ಉತ್ತರದಾಯಿತ್ವದ ಬಗ್ಗೆ ಹೇಳ್ತೇವೆ. ಉತ್ತರದಾಯಿತ್ವ ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಬ್ಬರಿಗೂ ಇರಬೇಕು. ಆಡಳಿತ ಮಂಡಳಿಯವರಿಗೆ ಅಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ ಇರಬೇಕು. ಅದರೊಳಗೆ ವಿಶೇಷವಾಗಿ ಆಡಳಿತ ಮಂಡಳಿಯವರಿಗೆ ಇರಬೇಕು. ಆ್ಯಂಡ್ ಕನ್ಫರ್ಮಿಟಿ ಅಂತ ಹೇಳ್ತೇವೆ, ನಿಶ್ಚಿತತೆ. ನಿರಂತರವಾಗಿ ನಮ್ಮ ನಡವಳಿಕೆಗಳಲ್ಲಿ ಒಂದೇ ರೀತಿ ಇರಬೇಕು. ಬದಲಾವಣೆ, ವ್ಯಕ್ತಿಗಳು ಬದಲಾದ ಹಾಗೆ, ಸಂದರ್ಭಗಳು ಬದಲಾದ ಹಾಗೆ, ಪರಿಸ್ಥಿತಿಗಳು ಬದಲಾದ ಹಾಗೆ ನಮ್ಮ ನಡವಳಿಕೆಗಳು, ನೀತಿಗಳು ಬದಲಾಗಬಾರ್ದು. ಇವಿಷ್ಟು ಇರಿದ್ರೆ ಇದರ ಮೂಲಕವಾಗಿ ನಾವು ಸದಸ್ಯರ, ಗ್ರಾಹಕರ ಹಾಗೂ ಸಾರ್ವಜನಿಕರ ವಿಶ್ವಾಸವನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನೆಲ್ಲ ಗಳಿಸಲಿಕ್ಕೆ ಸಾಧ್ಯ ಆಗುವ ಹಾಗೆ ಮಾಡಲಿಕ್ಕೆ ಒಂದು ಉತ್ತಮವಾದ ಸಹಕಾರಿ ಕಾನೂನುಗಳು ನಮ್ಮ ಸರ್ಕಾರ ಮಾಡುವಂಥದ್ದು, ನಿಬಂಧನೆಗಳನ್ನು ಸಂಯುಕ್ತ ಸಹಕಾರಿ ಮಾಡುವಂಥದ್ದು, ಉತ್ತಮ ವ್ಯವಹಾರ ಪದ್ಧತಿ ಪರಿಸರದಲ್ಲಿ ನಿರ್ಮಾಣ ಆಗುವಂಥದ್ದು, ಅಧಿನಿಯಮ ಮತ್ತು ವ್ಯಾವಹಾರಿಕ ನಿರ್ಮಾಣಗಳು ನಮ್ಮ ಸಾಮಾನ್ಯ ನಿಕಾಯ ಮಾಡುವಂಥದ್ದು, ಸಹಕಾರಿ ನೀತಿಯನ್ನ ಆಡಳಿತ ಮಂಡಳಿಯವರು ನಿರೂಪಿಸುವಂಥದ್ದು ಹಾಗೂ ಇದನ್ನು ಕಾರ್ಯಾಚರಣೆಗೊಳಿಸುವಂಥದ್ದು ವ್ಯವಸ್ಥಾಪನೆ. ಈ ಒಂದು ಹಂತದಲ್ಲಿ ನಮ್ಮ ಆಡಳಿತ ನಡೀತದೆ ಅಂತ ಅಂದುಕೊಂಡಾಗ ಆಡಳಿತ ಮಂಡಳಿಯವರ ಒಂದು ಜವಾಬ್ದಾರಿಯನ್ನು ನಾವು ಒಂದು ಸ್ವಲ್ಪ ಚರ್ಚೆ ಮಾಡೋಣ. ಮುಖ್ಯವಾಗಿ ಈ ಹಂತದಲ್ಲಿ ತಾನು ನಮಗೆಲ್ಲರಿಗೂ ಮತ್ತೊಮ್ಮೆ ನೆನಪು ಮಾಡಿಕೊಡ್ತೇನೆ. ನಾವು ಎಲ್ಲ ಕಡೆ ಹೇಳಿದಂಥ ಕ್ಲೀಶೆ ಆಗಿದ್ದಂಥ ಒಂದು ಶಬ್ದ ಅಂದರೆ ಸುಪ್ರೀಂ ಅಥಾರಿಟಿ ಇನ್ ಕೋಆಪರೇಟಿವ್ AGM ಅಂತೇಳಿ ಹೇಳ್ತೀವಿ. ಅಂದರೆ AGM ಅಥವಾ ವಾರ್ಷಿಕ ಮಹಾಸಭೆ ಅಥವಾ ಮಹಾಸಭೆ, ಸರ್ವ ಸದಸ್ಯರ ಸಭೆ, ಸರ್ವೋಚ್ಚ ಒಂದು ಅಥಾರಿಟಿ ಅನ್ನೋ ಮಾತನ್ನು ಹೇಳ್ತೀವಿ. ಆದರೆ ಇಲ್ಲಿ ಒಂದು ವಿಷಯವನ್ನು ಗಮನಿಸಬೇಕು. ನೀವು ಆ ಸೆಕ್ಷನ್ ಅನ್ನು ನೋಡಿಕೊಂಡ್ರೆ, ಇಲ್ಲಿ ಸೆಕ್ಷನ್ 23 ಸೌಹಾರ್ದ ಸಹಕಾರಿಯಲ್ಲಿ ತೆಗೆದುಕೊಂಡ್ರೆ 23ನೇ ಸೆಕ್ಷನ್ ನೋಡಿಕೊಂಡ್ರೆ ಸಾಮಾನ್ಯ ನಿಕಾಯವು ವ್ಯವಹರಿಸಬೇಕಾದ ವಿಷಯಗಳೆಲ್ಲವನ್ನೂ ಹೇಳಿದ್ದಾರೆ. ಆದರೆ ಆ ವಿಷಯವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಆ ಸಾಮಾನ್ಯ ನಿಕಾಯ ವ್ಯವಹರಿಸಲಿಕ್ಕೆ ಬೇಕಾದಂಥ ಪೂರಕ ವ್ಯವಸ್ಥೆಗಳನ್ನೆಲ್ಲ ಮಾಡುವುದು ಆಡಳಿತ ಮಂಡಳಿ ಜವಾಬ್ದಾರಿ ಆಗಿರ್ತದೆ. ಈಗ ಉದಾಹರಣೆಗೆ ವಾರ್ಷಿಕ ಮಹಾಸಭೆಯಲ್ಲಿ ಅನುಮೋದನೆ ಮಾಡಬೇಕಾದ ವಾರ್ಷಿಕ ವರದಿ, ಆ ವರದಿಯನ್ನು ಸೋಮೋಟೋ CEO ತಾನಾಗೆ ಆಡಳಿತ ಮಂಡಳಿ ಅನುಮೋದನೆ ಇಲ್ಲದೆ ಸಿದ್ಧಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಅಥವಾ CEO, ಆಡಳಿತ ಮಂಡಳಿ ಎರಡೂ ಇಲ್ಲದೆ ಮೂರನೇ ಯಾರೋ ಸದಸ್ಯರು ಅದನ್ನು ಪ್ರಸ್ತಾಪ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಸರ್ವೋಚ್ಚ ಬಾಡಿಯಾದ AGMನಲ್ಲಿ ಪ್ರಸ್ತಾಪ ಆಗುವಂಥ ಬಹುತೇಕ ಅಂದರೆ ಆಲ್ಮೋಸ್ಟ್ ಆಲ್ ಎಲ್ಲ ವಿಷಯಗಳು ಸಹ ಆಡಳಿತ ಮಂಡಳಿಯವರು ಶಿಫಾರಸು ಮಾಡಿ ಅಲ್ಲಿ ಸಾದರಪಡಿಸಿದ್ದನ್ನೇ ಚರ್ಚೆ ಮಾಡಿ ಸದಸ್ಯರು ಕೊನೆಯ ನಿರ್ಣಯ ಸದಸ್ಯರದ್ದಾದರೂ ಪ್ರಸ್ತಾವನೆ ಆಡಳಿತ ಮಂಡಳಿಯದೇ ಇರುತ್ತದೆ. ಹಾಗಾಗಿ ಒಂದು ಹಂತದಲ್ಲಿ ವಿಚಾರ ಮಾಡಬೇಕಾದ್ರೆ ಯಾವುದೇ ಸಂಸ್ಥೆಯ ಆಗುಹೋಗುಗಳ ಹೆಚ್ಚಿನ ಹೊಣೆಗಾರಿಕೆ ಅಲ್ಲಿ ಆಡಳಿತ ಮಂಡಳಿಯ ಮೇಲೆ ಇರುತ್ತದೆ ಅನ್ನೋದನ್ನ, ಈ ಒಂದು ಅಂಶವನ್ನ ಗಮನದಲ್ಲಿ ಇಟ್ಟುಕೊಂಡು ಮುಖ್ಯವಾಗಿ ನಾವು ಮುಂದಿನ ಒಂದು ಈ ಹಿನ್ನೆಲೆಯಲ್ಲಿ ಈ ಎಲ್ಲ ಉತ್ತಮವಾದ ಆಡಳಿತವನ್ನು ಕೊಡಲಿಕ್ಕೆ ಬೇಕಾದಂಥ ಈ ಪೂರಕ ಅಂಶಗಳನ್ನ ನಮ್ಮ ಸಹಕಾರಿಯ ನಿರ್ದೇಶಕರ ಒಂದು ಪಾತ್ರ ಮತ್ತು ಜವಾಬ್ದಾರಿಯನ್ನ, ಶಾಸನಬದ್ಧ ಜವಾಬ್ದಾರಿಗಳನ್ನ ಏನು ಹೇಳಿದ್ದಾರೆ ಅದರ ಜವಾಬ್ದಾರಿಗಳನ್ನು ನಿರ್ವಹಿಸುವ ಮೂಲಕವಾಗಿ ಹೇಗೆ ನಿರ್ವಹಿಸಬಹುದು ಅನ್ನೋದನ್ನು ನೋಡ್ತಾ ಬರೋಣ. ಹಾಗೆ ಇಲ್ಲಿ ನೋಡೋಣ, ಶಾಸನಬದ್ಧವಾಗಿ ಯಾರು ಸಹಕಾರಿಯ ನಿರ್ದೇಶಕರು ಅಂತ ಹೇಳಿದ್ರೆ
ಇಲ್ಲಿ ಸಹಕಾರ ಪಾತ್ರ ಅಥವಾ ರೋಲ್ ಒಂದು ಸ್ವಲ್ಪ ಚರ್ಚೆ ಮಾಡೋಣ. ನಾವು ಸಹಕಾರಿ ನಿರ್ದೇಶಕರ ಪಾತ್ರ ಅಂತೇಳಿ ಹೇಳುವಾಗ ಅವ್ರದ್ದೊಂದು ರೋಲ್ ಅಂತ ಹೇಳ್ಕೊಳ್ಳಿದ್ರೆ, ರೋಲ್ ಪ್ಲೇ ಮಾಡಬೇಕಾದ್ರೆ ಒಂದು ಸ್ಟೇಜ್ ಬೇಕು, ಸ್ಕ್ರಿಪ್ಟ್ ಬೇಕು, ನಿರ್ದೇಶನ ಬೇಕು. ಹಾಗಾದ್ರೆ ಯಾರು ಇದನ್ನೆಲ್ಲ ಮಾಡೋರು ಯಾರು ಅಂತೇಳಿ ನೋಡಿದ್ರೆ, ಬಹುಶಃ ನಮಗೆ ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕಾದ್ರೆ ವಿವಿಧ ಒಂದು ರೋಲ್ಗಳನ್ನು ನಾವು ಮಾಡ್ತಾ ಇರ್ತೇವೆ. ಆ ರೋಲ್ಗಳಿಗೆಲ್ಲ ಸ್ಕ್ರಿಪ್ಟ್ ಬೇರೆ ಎಲ್ಲೂ ಇಲ್ಲ. ಸಹಕಾರಿ ಕಾನೂನುಗಳು, ನಮ್ಮ ಉಪವಿಧಿಗಳು ಹಾಗೂ ನಿಯಮಾವಳಿಗಳು, ಸ್ಟೇಜು ಇಡೀ ಸಮುದಾಯ ನಮ್ಮ ಸಂಸ್ಥೆ ಆಗಿರುತ್ತದೆ. ಇದರ ನಿರ್ದೇಶಕರು ಯಾರು ಅಂದ್ರೆ ಸಾಮೂಹಿಕವಾಗಿ ನಾವೇ ಆಗಿರ್ತೇವೆ. ಇದು ಸ್ವಯಂ ನಿರ್ದೇಶಿತರಾಗಿರ್ತೇವೆ. ಈ ಒಂದು ಅಂಶವನ್ನು ಗಮನದಲ್ಲಿಟ್ಕೊಂಡ್ರೆ ಮತ್ತೊಂದು ವಿಷಯದಲ್ಲೂ ಸಹ ಪಾತ್ರ ಅನ್ನುವಾಗ, ನಿರ್ದೇಶಕರ ಪಾತ್ರ ಅನ್ನುವಾಗ ನಾನು ಪಾತ್ರತೆ ಅನ್ನೋದನ್ನು ವಿಮರ್ಶೆ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಅದೇನಂದ್ರೆ, ನಾವು ಗೌರವಕ್ಕೆ ಪಾತ್ರರು ಅನ್ನೋ ಶಬ್ದವನ್ನು ಉಪಯೋಗಿಸ್ತೀವಿ. ಅಂದ್ರೆ ಅದರ ಅರ್ಥ ಅಲ್ಲಿ ಕ್ಷಮತೆ ಅಥವಾ ಅರ್ಹತೆ ಅನ್ನುವ ಅರ್ಥವನ್ನು ಕೊಡ್ತೀವಿ. ಹಾಗಾಗಿ ಇಲ್ಲಿ ನಿರ್ದೇಶಕರ ಪಾತ್ರ ಅಂದ್ರೆ ನಾನು ಅವರು ಏನು ರೋಲ್ ಅಥವಾ ಅವರ ಯಾವ ಸ್ಕ್ರಿಪ್ಟ್ನಲ್ಲಿ ಕೆಲಸ ಮಾಡ್ತಾರೆ, ಯಾವ ನಿರ್ದೇಶಕರ ಹತ್ರ ಕೆಲಸ ಮಾಡ್ತಾರೆ ಅನ್ನೋದಕ್ಕಿಂತ ಇಲ್ಲಿ ನಿರ್ದೇಶಕರ ಪಾತ್ರತೆ ಅಂದ್ರೆ ಅವರ ಕ್ಷಮತೆ ಅಥವಾ ಅರ್ಹತೆ ಏನಿರಬೇಕು, ಅವರ ಜ್ಞಾನ, ಕೌಶಲ್ಯ, ಮನೋಧರ್ಮ ಏನಿರಬೇಕು ಅನ್ನೋದ್ರ ಬಗ್ಗೆ ನಾವು ಶಾಸನದ ಹಿನ್ನೆಲೆಯಲ್ಲಿ ಸ್ಕಿಲ್, ನಾಲೆಜ್ ಅಂಡ್ ಎಬಿಲಿಟೀಸ್ ಬಗ್ಗೆ, ಅದನ್ನ ಕಾಂಪಿಟೆನ್ಸಿ ಅಂತೇಳಿ ಕರಿತೇವೆ. ಅವರ ಕಾಂಪಿಟೆನ್ಸಿ ಏನಿರಬೇಕು, ಅದಕ್ಕೆ ಶಾಸನಬದ್ಧವಾಗಿ ಏನೇನು ಹೇಳಿದ್ದಾರೆ ಅನ್ನೋದನ್ನು ನೋಡ್ಕೊಳ್ಳೋಣ. ಆಡಳಿತ ಮಂಡಳಿಯ ರಚನೆ ಬಗ್ಗೆ ಏನು ಹೇಳಿದ್ದಾರೆ? ಕಾರ್ಯಕ್ಷೇತ್ರವನ್ನು ಅವಲಂಬಿಸಿ ಕನಿಷ್ಠ ಮತ್ತು ಗರಿಷ್ಠ ಸಂಖ್ಯೆ ನಿಗದಿಯಾಗಿದೆ. ಕಲಂ 24ರಲ್ಲಿ ಹೇಳ್ತಾರೆ. ನಿಮ್ಮ ಕಾರ್ಯಕ್ಷೇತ್ರವನ್ನು ಅವಲಂಬಿಸಿ ಕಾಯ್ದೆಯಲ್ಲಿ ಹೇಳ್ಬಿಟ್ಟಿದೆ. ನಮಗೆ ಇಷ್ಟ ಬಂದಷ್ಟು ಸಂಖ್ಯೆಯ ನಿರ್ದೇಶಕರನ್ನು ನಾವು ಸೇರಿಸಿಕೊಳ್ಳೋ ಹಾಗೆ ಇಲ್ಲ. ಇಲ್ಲಿ ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಅನೇಕ ಸಂಸ್ಥೆಗಳಲ್ಲಿ ನಾನು ನೋಡಿದ ಹಾಗೆ ಶಾಖಾ ಸಲಹಾ ಸಮಿತಿಗಳನ್ನು ರಚಿಸ್ತಾರೆ. ಆ ಶಾಖಾ ಸಲಹಾ ಸಮಿತಿಗಳ ಸದಸ್ಯರನ್ನು ನಿರ್ದೇಶಕರು ಅಂತಾನೆ ಸಂಬೋಧನೆ ಮಾಡ್ತಾರೆ. ಅವ್ರನ್ನು ವೇದಿಕೆ ಮೇಲೆ ಕೂರಿಸ್ತಾರೆ, ಅವರನ್ನು ಭಾಗವಹಿಸ್ತಾರೆ. ಆದರೆ ಅವರು ಯಾವುದೇ ಕಾರಣದಲ್ಲಿ ಅನೇಕ ಸಂದರ್ಭಗಳಲ್ಲಿ ನಿರ್ದೇಶಕರ ಮಂಡಳಿಗಿರಬೇಕಾದ ಒಂದು ಕೆಲವು ಅಂಶಗಳನ್ನ, ಅಂದ್ರೆ ಕೆಲವು ಪ್ರಕಾರಗಳನ್ನ ಶಾಖಾ ಸಲಹಾ ಸಮಿತಿಗೆ ವರ್ಗಾಯಿಸಿದ್ದನ್ನು ನೋಡಿದ್ದೇನೆ. ಆದ್ರೆ ಇದು ನಾವು ಮತ್ತೊಮ್ಮೆ ಇದು ಚರ್ಚಾಸ್ಪದ ವಿಷಯ ಆಗ್ತದೆ. ಇದು ಬಹುತೇಕವಾಗಿ ಶಾಸನಬದ್ಧವಾಗಿ ತಪ್ಪಾಗ್ತದೆ. ಯಾಕೆಂದ್ರೆ ನಿರ್ದಿಷ್ಟವಾದ ತನ್ನ ಕೆಲಸಗಳನ್ನ ನಿರ್ವಹಿಸಲಿಕ್ಕೆ ಆಡಳಿತ ಮಂಡಳಿ ತನ್ನ ಸದಸ್ಯರದ್ದೇ ಸಬ್ ಕಮಿಟಿಯನ್ನು ನೇಮಿಸಬಹುದು ಹೊರತಾಗಿ ಸದಸ್ಯರಲ್ಲದೆ ಇದ್ದವ್ರನ್ನ ಒಳಗೊಂಡ ಸಮಿತಿಗೆ ತನ್ನ ಒಂದು ಅಧಿಕಾರವನ್ನು ಹಸ್ತಾಂತರಿಸಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಕಾರ್ಯಕ್ಷೇತ್ರವನ್ನು ಅವಲಂಬಿಸಿ ಕನಿಷ್ಠ ಮತ್ತು ಗರಿಷ್ಠ ಸಂಖ್ಯೆಯ ಸದಸ್ಯರನ್ನ ಕಾಯ್ದೆಯಲ್ಲಿ ಹೇಳಿದೆ. ಸಾಮಾಜಿಕ ನ್ಯಾಯ ಉದ್ದೇಶದಿಂದ ಮೀಸಲಾತಿಗಳನ್ನು ಹೇಳಿದೆ. ಅದು ನಾನಿಲ್ಲಿ ಚರ್ಚೆ ಮಾಡೋದಿಲ್ಲ, ತಮಗೆಲ್ಲರಿಗೂ ಗೊತ್ತಿದೆ ಮೀಸಲಾತಿ ಏನೇನಿದೆ ಅನ್ನೋದನ್ನ. ಮೂರನೇದನ್ನು ಮಾತ್ರ ಒಂದು ಸ್ವಲ್ಪ ಚರ್ಚೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ವೃತ್ತಿಪರ ನಿರ್ದೇಶಕರ ಸೇರ್ಪಡೆಗೆ ಅವಕಾಶ. ಇಲ್ಲಿ ವೃತ್ತಿಪರ ನಿರ್ದೇಶಕರು ಅಂತ ಹೇಳಿದಾಗ ನಿಮ್ಮ ನಿಗದಿತ ಸಂಖ್ಯೆಗೆ ಅತಿರಿಕ್ತವಾಗಿ 2 ಜನರನ್ನ ನೀವು ಮಾಡುವಂತ ವ್ಯವಹಾರದಲ್ಲಿ ನಿಮಗೆ ಅನುಕೂಲವಾಗಿ ನಿಮಗೆ ಮಾರ್ಗದರ್ಶನ ಮಾಡಲಿಕ್ಕೆ ಶಕ್ತರಾದಂತ ವ್ಯಕ್ತಿಗಳನ್ನ ವೃತ್ತಿಪರ ನಿರ್ದೇಶಕರು ಅಂತ ಸೇರ್ಪಡೆ ಮಾಡತಕ್ಕದ್ದು ಅಂತೇಳಿ ಅನ್ಸುತ್ತೆ. ಇಲ್ಲಿ ಕೆಲವು ಜನರು ಇದನ್ನ ಮಾಡಬಹುದು ಅಂತ ಹೇಳಿದೆ. ಆದ್ದರಿಂದ ಇದನ್ನ ಬೇಕಾದ್ರೆ ಮಾಡ್ಕೋಬಹುದು, ಆದ್ರೆ ಬೇಡದೇ ಇದ್ರೆ ಅಥವಾ ಅಗತ್ಯ ಇಲ್ಲ ಅಂತ ಅನ್ಸಿದ್ರೆ ಬಿಡಬಹುದು ಅನ್ನುವ ಒಂದು ದೃಷ್ಟಿಕೋನ ಹೊಂದಿದೆ. ವೈಯಕ್ತಿಕವಾಗಿ ಹಾಗೂ ನಾನು ನನ್ನ ಸಮಾನ ಮನಸ್ಕೃತಿಗೆ ಬಹಳ ಸಲ ಚರ್ಚೆ ಮಾಡಿದಾಗ ಈ ಅಂಶದಲ್ಲಿ ಸ್ಪಷ್ಟವಾದ ನಿಲುವಿದೆ. ಇಲ್ಲಿ ಮಾಡಿಕೊಳ್ಳಬಹುದು ಅಂದ್ರೆ ಅದರ ಅರ್ಥ ಮಾಡಿಕೊಳ್ಳತಕ್ಕದ್ದು ಅಂತ ಹೇಳಿ ನಾವು ಅದನ್ನು ಅರ್ಥೈಸಬೇಕಾಗ್ತದೆ ಪ್ರತಿಯೊಂದು ಸಂಸ್ಥೆಗೂ. ಯಾಕಂದ್ರೆ ಈ ಒಂದು ವೃತ್ತಿಪರ ನಿರ್ದೇಶಕರ ಸೇರ್ಪಡೆ ಅನ್ನೋದು ನಮ್ಮ ಕಾಯ್ದೆಯಲ್ಲಿ ಬರುವಾಗ ಇದರ ಹಿನ್ನೆಲೆ ಅಂದ್ರೆ ಬಹುಶಃ 97th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟಿನ ಒಂದು ಕಾರಣದಿಂದ ಸಂಸ್ಥೆಗಳಲ್ಲಿ ವೃತ್ತಿಪರತೆ ಬರಬೇಕು ಅನ್ನೋ ಕಾರಣದಿಂದ ವೃತ್ತಿಪರರು ಮೊದಲು ಆಡಳಿತ ಮಂಡಳಿಯಲ್ಲಿ ಇಲ್ಲದಿದ್ದರೆ ಅನ್ನೋ ಪ್ರಶ್ನೆ ಇತ್ತು. ಆದರೆ ನಿಜವಾಗಿ ಇದನ್ನು ಯಾಕೆ ಸೇರಿಸಿದ್ದಾರೆ ಅಂದ್ರೆ ಕ್ವಶನ್ ಆಫ್ ಎಕ್ಸ್ಟರ್ನಾಲಿಟಿ ಅಂತ ಹೇಳ್ತೀವಿ. ಅಂದ್ರೆ ಬಾಹ್ಯವಾಗಿ ಯಾವುದೇ ಹಿತಾಸಕ್ತಿಯನ್ನು ಹೊಂದದೇ ಇರುವಂತ ಒಂದು ರೀತಿಯಲ್ಲಿ ನಿಷ್ಪಕ್ಷಪಾತವಾದ ದೃಷ್ಟಿಕೋನದಿಂದ ಇವರನ್ನ ತಮ್ಮ ಒಂದು ಅಭಿಪ್ರಾಯಗಳನ್ನ ಮಂಡಿಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಕಾರಣದಿಂದ ವೃತ್ತಿಪರ ನಿರ್ದೇಶಕರ ಸೇರ್ಪಡೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ವೃತ್ತಿಪರ ನಿರ್ದೇಶಕರು ನಮ್ಮ ಸಂಸ್ಥೆಯ ಸದಸ್ಯರಾಗಿರಬೇಕಾದಿಲ್ಲ. ಇದನ್ನು ತಾವು ಗಮನಿಸಬೇಕು. ಈಗ ಎಷ್ಟೋ ಸಲ ಇಲ್ಲ ನಮ್ಮ ಕಾರ್ಯಕ್ಷೇತ್ರದಲ್ಲಿ ಅಂತ ಒಂದು ಪರಿಣಿತ ಇದ್ದವರು ಯಾರಿಲ್ಲ, ಬೇರೆಯವ್ರನ್ನ ನೇಮಿಸ್ಕೊಳ್ಬಹುದಾ, ಹೊರಗಿನಿಂದ ವಕೀಲರನ್ನ ನಮಗೆ ನೇಮಿಸ್ಕೋಬಹುದಾ, ಅದು ಒಂದು ಗಮನಿಸಬೇಕು. ನಮ್ಮ ಸಂಸ್ಥೆಯಲ್ಲಿ ಈಗಾಗಲೇ ಸೇವೆಯನ್ನು ಕೊಡ್ತಾ ಇರುವಂತ ಅವರು ನ್ಯಾಯವಾದಿಗಳಿರಬಹುದು ಅಥವಾ ಅಪ್ರೈಸರ್ ಇರಬಹುದು ಅಥವಾ
ಇಂಟರ್ನಲ್ ಅಥವಾ ಎಕ್ಸ್ಟರ್ನಲ್ ಇವರು ಇರ್ಬೋದು, ಆಡಿಟರ್ ಇರ್ಬೋದು, ಅವ್ರನ್ನ ವೃತ್ತಿಪರ ನಿರ್ದೇಶಕರು ಅಂತ ಸೇರ್ಪಡೆಗೆ ಅವಕಾಶ ಇಲ್ಲ. ಇವರು ಅವರ ಹೊರತಾಗಿ ಹಾಗೂ ನಮ್ಮ ನಿರ್ದೇಶಕರ ಹೊರತಾಗಿ ನಮ್ಮ ಸಂಸ್ಥೆಗಳಲ್ಲಿ ನಮಗೆ ನಮ್ಮ ವ್ಯವಹಾರಕ್ಕೆ ಮಾರ್ಗದರ್ಶನ ಕೊಡುವಂತ ಒಂದು ಶಕ್ತಿ ಹಾಗೂ ಒಂದು ಮನೋಸ್ಥಿತಿಯನ್ನು ಹೊಂದಿದಂಥವ್ರನ್ನ ಅವಕಾಶ ಮಾಡ್ಕೋಬೇಕು. ಹಾಗಾಗಿ ಇಲ್ಲಿ ಮತ್ತು ಒಂದು ಹೆಜ್ಜೆ ಮುಂದೆ ಹೋದ್ರೆ ನಿಜವಾದ ಅರ್ಥದಲ್ಲಿ ವೃತ್ತಿಪರ ನಿರ್ದೇಶಕರನ್ನ ನೀವು ಸೇರಿಸಿಕೊಳ್ಳದೆ ಇದ್ರೆ ನಿಮ್ಮ ಆಡಳಿತ ಮಂಡಳಿ ಅಪೂರ್ಣ ಅಂತೇಳಿ ನಾವು ಗಮನಿಸಬೇಕಾಗ್ತದೆ. ಅದು ಬಹುಶಃ ಕೆಲವು ಆಡಿಟರ್ ಗಮನಿಸ್ತಾರೆ, ಕೆಲವು ಆಡಿಟರ್ ಗಮನಿಸುವುದಿಲ್ಲ. ಆಡಳಿತ ಮಂಡಳಿಯ ರಚನೆ ಆಗಿದೆಯೇ, ಸಂಪೂರ್ಣವಾಗಿದೆಯೇ ಅಂತೇಳಿ ಹೇಳಿದಾಗ ಇಲ್ಲಿ ವೃತ್ತಿಪರ ನಿರ್ದೇಶಕರನ್ನು ಸೇರ್ಪಡೆ ಮಾಡಿಕೊಂಡಿಲ್ಲ ಅನ್ನೋದು ಬಹುಶಃ ಕಾಮೆಂಟ್ನಲ್ಲಿ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ತಾವು ಅದನ್ನ ದಯವಿಟ್ಟು ನೋಡಿ. ಅಗತ್ಯವಿದ್ದಲ್ಲಿ ಕಾರ್ಯಾನುಗಣ ನಿರ್ದೇಶಕನ ಸೇರ್ಪಡೆಗೆ ಅವಕಾಶ ಅಂತ ಹೇಳಿದೆ. ಅದು ಬಹುಶಃ ಪ್ರಾಥಮಿಕ ಹಂತಗಳಲ್ಲಿ ಬೇಕಾಗುವುದಿಲ್ಲ. ಇದು ನಿರ್ದಿಷ್ಟವಾಗಿ ಅವರಿಗೆ ಅಂದ್ರೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಅಂತೇಳಿ ಏನು ಹೇಳ್ತಾರೆ, ಅವರು ನಿರ್ದೇಶಕರಾಗಿ ಅಲ್ಲಿಂದ ಸೇವೆಯಲ್ಲಿದ್ದು ಅಲ್ಲಿಂದ ಸಿಬ್ಬಂದಿಯ ರೀತಿಯಲ್ಲಿ ತಮ್ಮ ಸೇವೆಗೆ ಪ್ರತಿಫಲವನ್ನು ಪಡೆಯುವಂತ ನಿರ್ದೇಶಕರಾದ್ರೆ ಅವರು ಕಾರ್ಯಾನುಗಣ ನಿರ್ದೇಶಕರು ಅಂತ ಹೇಳ್ತಾರೆ. ಇಲ್ಲಿ ನಾವು ಗಮನಿಸಬೇಕಾದ್ರೆ ಈ ಕಾರ್ಯಾನುಗಣ ನಿರ್ದೇಶಕರ ಸೇರ್ಪಡೆಯ ಪ್ರಸ್ತಾಪ ಬಂದಾಗ ಅಲ್ಲಿ ಅಗತ್ಯವಿದ್ದಲ್ಲಿ ಅನ್ನೋದು ಪೂರ್ವದಲ್ಲಿ ಸೇರಿಸಿದ್ದಾರೆ. ಅಂದ್ರೆ ಅದರ ಅರ್ಥ ವೃತ್ತಿಪರ ನಿರ್ದೇಶಕರ ಸೇರ್ಪಡೆ ಅಗತ್ಯವಿದ್ದಲ್ಲಿ ಅನ್ನೋದು ಅಲ್ಲ ಅನ್ನೋದು ಸ್ಪಷ್ಟ. ಯಾಕಂದ್ರೆ ಅದೇ ಪ್ಯಾರಾಗ್ರಾಫ್ ದಲ್ಲಿ ಮುಂದ್ಗಡೆ ವೃತ್ತಿಪರ ನಿರ್ದೇಶಕರ ನಂತರ ಕಾರ್ಯಾನುಗಣ ನಿರ್ದೇಶಕರ ಸೇರ್ಪಡೆಗೆ ಅವಕಾಶ ಅನ್ನುವಲ್ಲಿ ಅಗತ್ಯವಿದ್ದಲ್ಲಿ ಅನ್ನೋದನ್ನು ಸೇರಿಸಿದ್ದಾರೆ. ಇದನ್ನ ಈ ಒಂದು ಹಂತದಲ್ಲಿ ಅದಕ್ಕಾಗಿ ವೃತ್ತಿಪರ ನಿರ್ದೇಶಕರ ಸೇರ್ಪಡೆಗೆ ಒಂದು ಅವಕಾಶವನ್ನು ನಾವು ಅವಕಾಶ ಅಂತ ಹೇಳೋದಕ್ಕಿಂತ ಈ ಅವಕಾಶವನ್ನು ಉಪಯೋಗಿಸಿಕೊಂಡು ಸಂಸ್ಥೆಯನ್ನ, ಯಾಕಂದ್ರೆ ಇಲ್ಲಿ ಅವರು ಇದ್ರೆ ತೊಂದರೆ ಆಗ್ತದೆ ಅಂತ ಅನ್ನುವಂಥ ಕೆಲವು ದೃಷ್ಟಿಕೋನ ಕೆಲವರದಿದೆ. ಇದು ನಾವೇನ್ ಮಾಡ್ತೇವೆ ಅಂದ್ರೆ ಈ ಕೋಶದೊಳಗೆ ಇದ್ದುಕೊಂಡು ನಮ್ಮಷ್ಟಕ್ಕೆ ನಾವೇ ಹೊರಗಿನವ್ರು ಯಾರೋ ಬಂದ್ರೆ ನಮಗೆ ತೊಂದರೆ ಆಗ್ಬಿಡ್ತದೆ ಅನ್ನೋ ಕಾರಣಕ್ಕೆ. ಅದರಿಂದ ನಾವು ಇಲ್ಲಿ ಪಾರದರ್ಶಕತೆ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಪಾರದರ್ಶಕತೆ ನೋಡಿ, ಇದು ಈ ಒಂದು ವೃತ್ತಿಪರರು ಇಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಇದು ನಮ್ಮ ಸಮುದಾಯದಲ್ಲಿ ನಮ್ಮ ಸದಸ್ಯರಿಗೆ ಗೊತ್ತಾದಾಗ ಖಂಡಿತವಾಗಿ ನಮ್ಮ ಆಡಳಿತ ಮಂಡಳಿ ಬಗ್ಗೆ ಅವ್ರದ್ದು ವಿಶ್ವಾಸ ಹೆಚ್ಚಾಗ್ತದೆ. ಯಾಕಂದ್ರೆ ಇವರು ಇನ್ಫಾರ್ಮ್ ಡಿಸಿಷನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಯಾವುದೇ ನಿರ್ಧಾರ ತೆಗೆದುಕೊಂಡ್ರು ಸಹ ಆ ನಿರ್ಧಾರವನ್ನ ಪೂರ್ವಾಪರ ಯೋಚನೆ ಮಾಡಲಿಕ್ಕೆ ಮತ್ತು ಸಮರ್ಥರ ಮಾರ್ಗದರ್ಶನದಿಂದ ತೆಗೆದುಕೊಂಡಿದ್ದಾರೆ ಅನ್ನುವ ಒಂದು ಧೋರಣೆ ಅಥವಾ ವಿಶ್ವಾಸ ಜನರಿಗೆ ಬರ್ತದೆ. ಆಮೇಲೆ ಮುಖ್ಯ ಕಾರ್ಯನಿರ್ವಾಹಕನು ಪದನಿಮಿತ್ತ ನಿರ್ದೇಶಕ, ಇದನ್ನು ಗಮನಿಸಬೇಕು. ಬಹಳ ಜನ ಸಹಕಾರಿ ಸಂಸ್ಥೆಗಳಲ್ಲಿ ನಾನು ನೋಡಿದ್ದೇನೆ, ಅದು ಸೌಹಾರ್ದಲ್ಲೂ ಬಂತು, 59ರ ಕಾಯ್ದೆಯಲ್ಲೂ ಬಂತು. ಹಿಂದೆ ಸೆಕ್ರೆಟರಿ ಅಂತ ಕರಿತಿದ್ವಿ, ಈಗ ಅವ್ರನ್ನ ಮುಖ್ಯ ಕಾರ್ಯನಿರ್ವಾಹಕರು ಅಂತ ಕರಿತೇವೆ. ಸ್ಪೆಲ್ಲಿಂಗ್ ತಪ್ಪಿದೆ, ಗಮನಿಸಬೇಕು. ಇಲ್ಲಿ ಮುಖ್ಯ ಕಾರ್ಯನಿರ್ವಾಹಕರು ಅಂತೇಳಿ ಅಥವಾ ಸೆಕ್ರೆಟರಿ, ಮ್ಯಾನೇಜರ್ ಯಾವುದೇ ಹೆಸರಿನಿಂದ ಕರೆದ್ರು ಮುಖ್ಯ ಕಾರ್ಯನಿರ್ವಾಹಕರು ಈ ಹಿಂದೆ ಅವ್ರು ಮೆಂಬರ್ ಸೆಕ್ರೆಟರಿ ಅಂತೇಳಿ ಬೇರೆ ಬೇರೆ ಕಮಿಟಿಗಳಲ್ಲಿ ಕೆಲಸ ಮಾಡಿದ ಹಾಗೆ ಅವ್ರನ್ನ ಉಪಯೋಗಿಸ್ಕೊಳ್ತಾ ಇದ್ರು ಹೊರತಾಗಿ ಅವ್ರನ್ನ ಎಷ್ಟೋ ಸಲ ನೋಡಿದ್ದೇನೆ ನಾನು. ಹಾಜರಿ ಪುಸ್ತಕದಲ್ಲಿ ಮುಖ್ಯ ಕಾರ್ಯನಿರ್ವಾಹಕರ ಸಹಿ ಇರುವುದಿಲ್ಲ, ನಿರ್ದೇಶಕರ ಸಹಿ ಮಾತ್ರ ತೆಗೆದುಕೊಳ್ತೇವೆ. ಮುಖ್ಯ ಕಾರ್ಯನಿರ್ವಾಹಕರದ್ದು ಹಾಜರಿ ಪುಸ್ತಕದಲ್ಲೂ ಅವ್ರದ್ದು ಸಹಿ ತೆಗೆದುಕೊಳ್ಳಬೇಕು. ಯಾಕಂದ್ರೆ ಪದಾಧಿಕಾರಿಗಳ ಆಯ್ಕೆಯನ್ನು ಹೊರತುಪಡಿಸಿ ಉಳಿದೆಲ್ಲ ವಿಷಯಗಳಲ್ಲಿ ಉಳಿದೆಲ್ಲ ನಿರ್ದೇಶಕರಷ್ಟೇ ಸಮಾನವಾದ ಹಕ್ಕು ಅಧಿಕಾರಗಳನ್ನು ಮುಖ್ಯ ಕಾರ್ಯನಿರ್ವಾಹಕರು ಹೊಂದಿರ್ತಾರೆ. ಅದ್ರ ಹೊರತಾಗಿ ಆ ಒಂದು ಜವಾಬ್ದಾರಿಗಳ ಹೊರತಾಗಿ ಮುಖ್ಯ ಕಾರ್ಯನಿರ್ವಾಹಕನಾಗಿ ಅವರು ನಿರ್ವಹಿಸಬೇಕಾದ ಜವಾಬ್ದಾರಿಗಳು ಇರ್ತವೆ. ಅದ್ರ ಪೂರಕವಾಗಿ ನಿರ್ದೇಶಕನಾಗಿ ಸಹ ಅವರು ಕೆಲಸ ಮಾಡಬೇಕಾಗ್ತದೆ. ಈ ಒಂದು ವಿಷಯವನ್ನು ಗಮನಿಸ್ತಾ ಅಧಿನಿಯಮ ಕಲಂ 10(2) ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣ. ಇಲ್ಲಿ 10(2)(10) ಒಂದು ಉಪವಿಧಿಗಳ ಬಗ್ಗೆ ಹೇಳಿದ್ದಾರೆ. ಮಂಡಳಿಯ ರಚನೆ ಹಾಗೂ ಪದಾಧಿಕಾರಿಗಳ ಸಂಖ್ಯೆ. ಈಗ ಮೊದಲು ಹೇಳಿದ್ದನ್ನೇ ಮತ್ತೆ ರಿಪೀಟ್ ಮಾಡ್ತಾ ಇದ್ದೇನೆ. ಕಾಯ್ದೆಯಲ್ಲಿ ಗರಿಷ್ಠ ಮತ್ತು ಕನಿಷ್ಠ ಸಂಖ್ಯೆಗಳನ್ನ ನಿಗದಿ ಮಾಡಿದ್ದೇವೆ. ಅದರ ಮಧ್ಯದಲ್ಲಿ ನಮ್ಮ ಸಂಸ್ಥೆಗೆ ಪೂರಕವಾಗಿ ಅದು ಯಾವುದೇ ಕಾರಣದಿಂದ ಇರಬಹುದು, ಅದು ಪ್ರಾದೇಶಿಕ ಸಮತೋಲನ ಸಾಧಿಸುವ ಕಾರಣದಿಂದ ಇರಬಹುದು, ಅಥವಾ ಸಮಾಜದಲ್ಲಿ ಸಾಮಾಜಿಕ ಒಂದು ನ್ಯಾಯದ ಕಾರಣದಿಂದ ಇರಬಹುದು, ವ್ಯಾವಹಾರಿಕ ಅನುಕೂಲತೆಯಿಂದ ಕಾರಣದಿಂದ ಇರಬಹುದು. ಆ ಮಂಡಳಿಯಲ್ಲಿ ಕನಿಷ್ಠ ಮತ್ತು ಗರಿಷ್ಠ ಸಂಖ್ಯೆಗಳ ಮಧ್ಯ ನಿಮಗೆ ಅನುಕೂಲವಾದ ಸಂಖ್ಯೆಗಳನ್ನ ನಿರ್ಧರಿಸಿಕೊಳ್ಳುವುದು ನಿಮ್ಮ ಉಪವಿಧಿಗಳಲ್ಲೇ ಇದೆ. ಬಹಳ ಜನ ಇದನ್ನು ಏನು ಅಂದ್ಕೊಂಡಿದ್ದಾರೆ ಅಂದ್ರೆ ಗರಿಷ್ಠ ಸಂಖ್ಯೆನೇ ಇಟ್ಕೋಬೇಕು ಅನ್ನೋರು ವಾದ ಕೆಲವು, ಕನಿಷ್ಠ ಸಂಖ್ಯೆನೇ ಇಟ್ಕೋಬೇಕು ಅನ್ನೋರು ವಾದ ಕೆಲವು. ಅದೆರಡು ನೀವು ಅದು ಇನ್ಫಾರ್ಮ್ ಡಿಸಿಷನ್ ಆದ್ರೆ ಆಕ್ಷೇಪಣೆ ಇಲ್ಲ, ಆದ್ರೆ ಈ ಅಧಿಕಾರ ನಿಮ್ಮ ಮಂಡಳಿಗೆ ಇದೆ ಅನ್ನೋದು ನೀವು ತಿಳ್ಕೋಬೇಕು. ಅಂದ್ರೆ ನಿಮ್ಮ ಉಪವಿಧಿಗಳನ್ನು ಮಾಡುವಾಗಲೇ ತಮಗೆಲ್ಲರಿಗೂ ಗೊತ್ತಿದೆ, ಉಪವಿಧಿ ಸಹ ಮಂಡಳಿಗಳಲ್ಲಿ ಅದನ್ನು ನಾವು ಮಂಡಳಿಗಳನ್ನ ಪಾಸ್ ಮಾಡಿ ಅಥವಾ ಅದನ್ನ ಅನುಮೋದಿಸಿ ವಾರ್ಷಿಕ ಮಹಾಸಭೆಯ ಅನುಮೋದನೆಯ ನಂತರ ಅದನ್ನ ರಿಜಿಸ್ಟ್ರಾರ್ಗೆ ಕಳಿಸುವಂಥದ್ದಿದೆ. ಆದರೆ ಇಲ್ಲಿ ಮಂಡಳಿಯ ರಚನೆ ಹಾಗೂ ಪದಾಧಿಕಾರಿಗಳ ಸಂಖ್ಯೆ ಬಗ್ಗೆ
ಸೂಕ್ತವಾದ ನಿರ್ಣಯಗಳನ್ನು ತೆಗೆದುಕೊಳ್ಬೇಕು. ಇಲ್ಲಿ ಮಂಡಳಿಯ ಅಧಿಕಾರಗಳು ಹಾಗೂ ಪ್ರಕಾರಗಳು ಹಾಗೂ ಕರ್ತವ್ಯಗಳು, ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನಾವು ಅನೇಕರು ನಾವೇನ್ ಮಾಡ್ತಾ ಇದ್ದೇವೆ ಅಂದ್ರೆ, ಕಾಯ್ದೆಯಲ್ಲಿ ಏನ್ ಹೇಳಿದೆ ಮತ್ತು ಮಾಡೆಲ್ ಬೈಲಾದಲ್ಲಿ ಏನ್ ಹೇಳಿದೆ ಇದನ್ನೇ ನಾವು ಒಂದು ಲಿಮಿಟಿಂಗ್ ಫ್ಯಾಕ್ಟರ್ ಆಗಿ ಇಟ್ಕೊಂಡು ಇದೇ ಒಂದು ಬ್ರಾಕೆಟ್ ಅಥವಾ ಪ್ಯಾರಾಥಿಸಿಸ್ ಅಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ನಾವೇನ್ ಮಾಡಿದ್ದೇವೆ ಅಂದ್ರೆ, ನಾವು ಸ್ವಯಂ ಆಡಳಿತ ಅನ್ನೋದು ನಮ್ದು ಕಾಯ್ದೆಯಲ್ಲಿ ಕ್ಯಾಲೆಂಡರ್ನಲ್ಲಿ ಪ್ರಿಂಟ್ ಆಗೋದೇ ಹೊರತಾಗಿ ನಾವು ನಿಜವಾದ ಅರ್ಥದಲ್ಲಿ ಸ್ವಯಂ ಆಡಳಿತ ಮಾಡ್ತಾ ಇದ್ದೇವಾ, ನಿಜವಾದ ಅರ್ಥದಲ್ಲಿ ನಮಗಿದ್ದಂತ ಅಧಿಕಾರವನ್ನು ನಾವು ಉಪಯೋಗಿಸ್ತಾ ಇದ್ದೇವೆ ಅಂತ ನೋಡ್ಕೊಳ್ಬೇಕಾದ್ರೆ ಇಲ್ಲಿ ನೋಡಿ, ಮಂಡಳಿಯ ಅಧಿಕಾರಗಳು, ಪ್ರಕಾರಗಳು ಹಾಗೂ ಕರ್ತವ್ಯಗಳನ್ನ ಇವುಗಳ ಬಗ್ಗೆ ಪ್ರತಿಯೊಂದು ಸರ್ಕಾರಿ ಉಪವಿಧಿಗಳಲ್ಲಿ ಉಪಬಂಧ ಕಲ್ಪಿಸತಕ್ಕದ್ದು ಅಂತ ಹೇಳಿದ್ದಾರೆ. ಅಂದ್ರೆ ಅದರ ಅರ್ಥ ಕಾಯ್ದೆಗೆ ವಿರುದ್ಧವಲ್ಲದ, ಶಾಸನಕ್ಕೆ ವಿರುದ್ಧವಲ್ಲದ, ಅದಕ್ಕೆ ಅತಿರಿಕ್ತವಾಗಿ ಶಾಸನದ ಹೊರತಾಗಿಯೂ ಸಹ ನಿಮ್ಮ ಸಂಸ್ಥೆಗಳಿಗೆ ಬೇಕಾದ ಹಾಗೆ ಅಡಿಷನಲ್ ಕ್ವಾಲಿಫಿಕೇಶನ್ಸ್ ಅನ್ನ, ಅವರ ಪ್ರಕಾರಗಳನ್ನ, ಅವರ ಕರ್ತವ್ಯಗಳನ್ನ ನೀವು ನಿಮ್ಮ ಉಪವಿಧಿಗಳಲ್ಲಿ ನಿಗದಿಪಡಿಸಬಹುದು ಅನ್ನೋದು. ಇದನ್ನ ನಾವು ಮತ್ತೊಮ್ಮೆ ಪುನರ್ವಿಮರ್ಶೆ ಒಳಪಡಿಸಿ ನಾವು ನಮ್ಮ ಆಡಳಿತ ಮಂಡಳಿಯವರು ಚರ್ಚೆ ಮಾಡಬಹುದು. ಈ ದೃಷ್ಟಿ ಸಾಕ ಅಥವಾ ಇದಕ್ಕಿಂತ ಹೆಚ್ಚಿನ ಜವಾಬ್ದಾರಿಗಳನ್ನ, ಪ್ರಕಾರಗಳನ್ನ ನಿರ್ವಹಿಸಬೇಕಾ ಅನ್ನೋದಕ್ಕೆ ನಮಗೆ ಇದೊಂದು ಅವಕಾಶ ಸಹ ಬರ್ತದೆ. ಇನ್ನು ಇದೇ ಉಪವಿಧಿಗಳಲ್ಲೇ ನಿರ್ದೇಶಕರು ಮತ್ತು ಪದಾಧಿಕಾರಿಗಳು ಸೇರಿದಂತೆ ಸದಸ್ಯತ್ವದ ಅರ್ಹತೆಯ ಷರತ್ತುಗಳು, ಇದನ್ನ ನಾವು ಗಮನಿಸಬೇಕು. ಕಾಯ್ದೆಯಲ್ಲಿ ಈಗಾಗಲೇ ಸದಸ್ಯಕ್ಕೆ ಅರ್ಹತೆ ಮತ್ತು ಅನರ್ಹತೆಗಳನ್ನ ಈಗಾಗಲೇ ಹೇಳಿದ್ದಾರೆ. ಅದನ್ನ ಹೇಳಿದಾಗ ಸದಸ್ಯತ್ವಕ್ಕೆ ಅರ್ಹತೆ ಮತ್ತು ಅನರ್ಹತೆಗಳನ್ನು ನಾವು ಹೇಳಿದರೂ ಸಹ ಅದಕ್ಕೆ ಪೂರಕವಾಗಿ ನಮ್ಮ ಸಂಸ್ಥೆಗಳಿಗೆ ಅನ್ವಯ ಆಗುವ ಹಾಗೆ ನಾವು ಬೇರೆ ಷರತ್ತುಗಳನ್ನ ನೇಮಿಸಿಕೊಳ್ಳಬಹುದು. ಇದು ಹೇಗೆ ಸಾಧ್ಯ ಆಗ್ತದೆ ಅಂದ್ರೆ, ಅನೇಕರಲ್ಲಿ ಜಿಜ್ಞಾಸೆಗಳು ಬರ್ತವೆ. ಕನಿಷ್ಠ ವ್ಯವಹಾರ ಅಂದ್ರೆ, ಕನಿಷ್ಠ ವ್ಯವಹಾರ ನಾವು ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋದಂತ ಕಡಿಮೆ ಇಟ್ಟಿದ್ದೇವೆ, ಆದ್ರೆ ಅವ್ರ ಸ್ಟೇಕ್ ಕಡಿಮೆ ಇರ್ತದೆ. ಆದ್ರೆ ಅವರು ಆಡಳಿತ ಮಂಡಳಿಗೆ ಬಂದ್ರೆ ನಮಗೆ ಪೂರಕವಾಗಿ ಆಗ್ಲಿಕ್ಕಿಲ್ಲ. ಹೆಚ್ಚಿನ ವ್ಯವಹಾರ ಮಾಡಿದವರು ಆಡಳಿತ ಮಂಡಳಿಗೆ ಬರುವ ಹಾಗೆ ಆಗ್ಬೇಕು. ಅದಕ್ಕೆ ನೀವು ಸದಸ್ಯತ್ವದ ಕನಿಷ್ಠ ವ್ಯವಹಾರದ ಕ್ಲಾಸ್ ಅನ್ನು ಹೊರತುಪಡಿಸಿ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧಿಸುವವರು ಮಾಡಬೇಕಾದ ವ್ಯವಹಾರವನ್ನ ರೀಸನೇಬಲ್, ಇದನ್ನು ಯಾಕೆ ರೀಸನೇಬಲ್ ಅಂತ ಹೇಳ್ತಾ ಇದ್ದೇನೆ ಅಂದ್ರೆ, ಒಂದು ಉದಾಹರಣೆ ನಮ್ಮಲ್ಲೇ ಇದೆ. ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧಿಸಬೇಕಾದವರು ಕನಿಷ್ಠ 1 ಲಕ್ಷ ರೂಪಾಯಿ ಡೆಪಾಸಿಟ್ ಇಡಬೇಕು ಅನ್ನೋದನ್ನ ನಿಮ್ಮ ಬೈಲಾದಲ್ಲಿ ಹಾಕೊಂಡ್ರೆ ಆಕ್ಷೇಪ ಏನಿಲ್ಲ. ಆದ್ರೆ ನಿಮ್ಮ ಸದಸ್ಯ ಸಂಖ್ಯೆಯ ಒಂದು ಡೆಪಾಸಿಟ್ ಅನ್ನ ನೀವು ಇದನ್ನು ನೋಡಿದಾಗ ಸರಾಸರಿ ಡೆಪಾಸಿಟ್ ಎಷ್ಟಿದೆ ಅದಕ್ಕಿಂತ ಬಹಳ ಹೆಚ್ಚಾದ್ರೆ, ಅಂದ್ರೆ ನೀವು ನಿರ್ದಿಷ್ಟವಾಗಿ ಕೆಲವು ಸದಸ್ಯರನ್ನ ಹೊರಗಿಡುವುದ್ರ ಸಲುವಾಗಿ ಈ ಒಂದು ಕ್ಲಾಸ್ ಅನ್ನು ಹಾಕಿದಿರಿ ಅನ್ನುವಂಥದ್ದೊಂದು ಕೇಳ್ತಾ ಇದೆಯಾ? ಸ್ವಲ್ಪ ರೆಸ್ಪಾಂಡ್ ಮಾಡಿ. ಈಗ ಅದಕ್ಕಾಗಿ ನಿರ್ದೇಶಕರ ಪದಾಧಿಕಾರಿಗಳ ಸದಸ್ಯತ್ವದ ಅರ್ಹತೆಯ ಷರತ್ತುಗಳು, ಸದಸ್ಯತ್ವಕ್ಕೆ ಸಹ ಈಗ ನಿರ್ದಿಷ್ಟವಾಗಿ ಈಗ ಕಾಯ್ದೆಯಲ್ಲಿ ಇರುವುದು, ನೀವೊಂದು ನಿರ್ದಿಷ್ಟವಾದ ಉದ್ದೇಶಕ್ಕೆ ಸಂಸ್ಥೆಗಳನ್ನು ಸ್ಥಾಪಿಸಿದಾಗ ಕೆಲವು ಸಲ ನಿಮ್ಮ ಉಪವಿಧಿಗಳಲ್ಲಿ ಹೆಚ್ಚಿನ ಒಂದು ಷರತ್ತುಗಳನ್ನ ಸೇರಿಸಿಕೊಳ್ಳುವ ಅಗತ್ಯತೆ ಇರುತ್ತೆ. ಉದಾಹರಣೆಗೆ ನೀವು ಮೀನುಗಾರರ ಸಹಕಾರಿ ಸಂಘ ಮಾಡ್ತೀರಂದ್ರೆ ನೀವು ಡಿಫೈನ್ ಮಾಡಬೇಕಾಗ್ತದೆ ಯಾರು ಮೀನುಗಾರರು. ಮೀನುಗಾರರಲ್ಲಿ ಬೇರೆ ಬೇರೆ ಇರ್ತದೆ. ಉದಾಹರಣೆ ನಮ್ಮ ಜಿಲ್ಲೆ ಉದಾಹರಣೆ ತೆಗೆದುಕೊಂಡು ಹೇಳೋದಾದ್ರೆ, ಮೀನುಗಾರರಲ್ಲಿ ಬೇರೆ ಬೇರೆ ಅವರು ಬೋಟ್ ಸೈಜಿನ ಮೇಲಿಂದ ಅವ್ರದ್ದು ಪರ್ಸಿನ್ ಬೋಟ್ನವರು ಬೇರೆ, ಆಮೇಲೆ ಬೇರೆ 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 ಮ್ಯಾನ್ಯುವಲ್ ದೋಣಿಗಳು ಬೇರೆ, ಮೆಷಿನ್ ದೋಣಿಗಳು ಬೇರೆ, ಹೀಗೆ ಕ್ಲಾಸಿಫಿಕೇಶನ್ ಮಾಡಿಕೊಂಡು ಅವರವರದ್ದೇ ಸಂಘಗಳನ್ನು ಕಟ್ಕೊಂಡಿದ್ದಾರೆ. ಅದು ಸರಿ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಇಲ್ಲಿ ನಿಮ್ಮ ಉದ್ದೇಶ ನಿರ್ದಿಷ್ಟವಾದ ಒಂದು ವಿಷಯವನ್ನ ಈ ಹಂತದಲ್ಲಿ ಸ್ಪಷ್ಟಪಡಿಸಬೇಕು. ನಮ್ಮ ಕಾಯ್ದೆಯಲ್ಲಿ ವೃತ್ತಿ ಆಧಾರಿತವಾಗಿ ಸಂಸ್ಥೆಗಳನ್ನು ಮಾಡಲಿಕ್ಕೆ ಖಂಡಿತವಾಗಿ ಅವಕಾಶ ಇದೆ. ಕೆಲವು ಸಲ ಬೇರೆ ಬೇರೆ ಸಂದರ್ಭಗಳಲ್ಲಿ ನನಗೆ ಕೆಲವರು ಪ್ರಶ್ನೆ ಮಾಡಿದ್ದಾರೆ. ಕೆಲವರು ಜಾತಿ ಆಧಾರಿತವಾಗಿ ಸಂಸ್ಥೆಗಳನ್ನು ಮಾಡಿದ್ದಾರೆ. ಹೆಸರುಗಳನ್ನು ಇಟ್ಕೊಳ್ಬಹುದು, ಧರ್ಮ ಜಾತಿ ಆಧಾರಿತವಾಗಿ ಹೆಸರಿನಲ್ಲಿ ಇರ್ಬೋದೇ ಹೊರತಾಗಿ ಸದಸ್ಯತ್ವ ಅನ್ನೋದು ಯೂನಿವರ್ಸಲ್. ನಮ್ಗೆ ಎಲ್ಲರಿಗೂ ಸಹ ಆಸಕ್ತರೆಲ್ಲರಿಗೂ ನಾವು ಅರ್ಹತೆ ಇದ್ದವರಿಗೆ ಸದಸ್ಯತ್ವ ಕೊಡಬೇಕಾಗ್ತದೆ. ಆ ಅರ್ಹತೆ ಏನು ಅನ್ನೋದನ್ನ ಕಾಯ್ದೆಯಲ್ಲಿ ಹೇಳಿದ್ದಾರೆ. ಮತ್ತು ಪೂರಕವಾದ ಒಂದು ಅರ್ಹತೆಗಳನ್ನ ನೀವು ಹಾಕೋಬಹುದು. ಅದು ಹೇಗೆ ಅಂದ್ರೆ, ವೃತ್ತಿ ಆಧಾರಿತವಾಗಿ ಸಂಸ್ಥೆಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಕುಂಬಾರರ ಸಹಕಾರಿ ಸಂಘ, ಕಮ್ಮಾರರ ಸಹಕಾರಿ ಸಂಘ, ಅದೇ ರೀತಿ ಬೇರೆ ಬೇರೆ ವೃತ್ತಿಯಲ್ಲಿ ಇದ್ದಂಥದ್ದು ಅಷ್ಟೇ ಯಾಕೆ ವೈದ್ಯಕೀಯ ವೃತ್ತಿಯಲ್ಲಿದ್ದವರು ಸಹಕಾರಿ ಸಂಘಗಳು ಇದ್ದಾವೆ. ಅದರಲ್ಲಿ ಡಿಫೈನ್ ಮಾಡಬೇಕಾಗ್ತದೆ. ನಾವು ಆ ರೀತಿಯ ಸದಸ್ಯತ್ವದ ಅರ್ಹತೆಯ ಷರತ್ತುಗಳು ಏನೇನು ಇರುತ್ತವೆ ಅನ್ನೋದನ್ನ ನಾವು ವಿಮರ್ಶೆ ಮಾಡಿಕೊಂಡು ನಮ್ಮ ಬೈಲಾಗಳಲ್ಲಿ
ಅಥವಾ ಉಪವಿಧಿಗಳಲ್ಲಿ ಸೇರಿಸ್ಕೊಳ್ಬೇಕು. ಸದಸ್ಯತ್ವಕ್ಕೆ ಅನರ್ಹತೆಗಳು ಕೂಡ, ಇದು ಸಹ ಸದಸ್ಯತ್ವಕ್ಕೆ ಅನರ್ಹತೆಗಳು ಈಗಾಗಲೇ ಶಾಸನಬದ್ಧವಾಗಿ ಕಾಯ್ದೆಯಲ್ಲಿ ಹೇಳಿದ್ದಿದ್ರೂ ಸಹ ಅದಕ್ಕೆ ಪೂರಕವಾಗಿ ನಿಮಗೆ ಬೇಕಾದ ಕೆಲವು ಅನರ್ಹತೆಗಳನ್ನು ನೀವು ಸೇರಿಸ್ಕೋಬಹುದು. ಉದಾಹರಣೆಗೆ ನಮ್ಮಲ್ಲಿ ಈಗ ಕನಿಷ್ಠ ವ್ಯವಹಾರದ ಬಗ್ಗೆನೇ ಹೊರತಾಗಿ ಶಿರ್ಸಿಯಲ್ಲಿ ಬಹಳ ದೊಡ್ಡ ಸಂಸ್ಥೆ ನೀವು ಕೇಳಿರ್ತೀರಿ, ನಾವು ಎಲ್ಲದರ ಸದಸ್ಯರು, ತೋಟಗಾರ ಸೊಸೈಟಿ ಅಂತ ಹೇಳಿದ್ರೆ TSS ಅಂತ ಹೇಳ್ತೇವೆ. ಅಲ್ಲಿ TSS ದಲ್ಲಿ ಏನಿದೆ ಅಂದ್ರೆ ಸತತವಾಗಿ 3 ವರ್ಷ ಅವನ ಅಲ್ಲಿ ಬೆಳೆ ಅಂದ್ರೆ ಅವರಿಗೆ ಬೆಂಚ್ ಮಾರ್ಕ್ ಬೈದಿದೆ, ಪ್ರತಿಯೊಬ್ಬರದ್ದು ಅವರ ರೆಕಾರ್ಡ್ ಆಫ್ ರೈಟ್ಸು ಮತ್ತೆ ಲ್ಯಾಂಡ್ ರೆಕಾರ್ಡ್ಸ್ ಅವರಿಗೆ ಫೈಲ್ ಆಗಿರ್ತದೆ. ಹಾಗೆ ಅವರು ಬೆಳೆಯುವಂತಹ ಬೆಳೆಗಳನ್ನ ಇಲ್ಲಿ ಪತ್ತು ಮತ್ತು ಮಾರಾಟ ಜೋಡಣೆಯಲ್ಲಿ ಬೆಳೆಗಳ ವಿಕ್ರಿಗಳನ್ನ ಸಂಘದ ಮುಖಾಂತರ ಮಾಡ್ಲಿಕ್ಕೆ ತಪ್ಪಿದ್ರೆ ಅವ್ರ ಸದಸ್ಯತ್ವಕ್ಕೆ ಅನರ್ಹತೆ ಆಗ್ತದೆ ಅಂತ ಸೇರಿಸಿದ್ದಾರೆ. ಇದು ಕಾಯ್ದೆಯಲ್ಲಿ ಇರಲಿಲ್ಲ, ಅವರ ಬೈಲಾದಲ್ಲಿ ಅದನ್ನ ಸೇರಿಸ್ಕೊಂಡ್ರು. ಅಂದ್ರೆ ಇಲ್ಲಿ ಅವರು ಸುಸ್ತಿದಾರರಾಗಿರೋದಿಲ್ಲ ಅಥವಾ ಕನಿಷ್ಠ ವ್ಯವಹಾರಗಳನ್ನ ಮಾತ್ರ ಮಾಡ್ತಾರೆ ಅಂದ್ರೆ ಅದು ಅವರಿಗಿರುವಂತಹ ಲ್ಯಾಂಡ್ ಹೋಲ್ಡಿಂಗ್ಗೆ ಸಂಬಂಧಪಟ್ಟು ಅವರ ಎಲ್ಲಾ ಕೃಷಿ ಮಹಸೂಲುಗಳನ್ನ ಸಂಘದಲ್ಲಿ ವಿಕ್ರಿ ಮಾಡದೆ ಹೊರಗೆ ವಿಕ್ರಿ ಮಾಡಿದ್ರೆ ಅವರು ಅನರ್ಹತೆಗೆ ಕಾರಣ ಆಗ್ತದೆ. ಇದು ಅವರ ಸಂಸ್ಥೆಯಲ್ಲ ಇದನ್ನು ಮಾಡ್ಕೊಂಡಂಥದ್ದು. ಹಾಗೆ ನಿಮ್ಮ ಸಂಸ್ಥೆಗಳಲ್ಲೂ ನೀವು ಸದಸ್ಯತ್ವಕ್ಕೆ ಅನರ್ಹತೆಗಳನ್ನು ಸಹ ನಿಮ್ಮ ಬೈಲಾದಲ್ಲಿ ಸೇರಿಸಿಕೊಳ್ಳಿಕ್ಕೆ ಸಾಧ್ಯ ಇದೆ. ಉಪವಿಧಿಗಳಲ್ಲಿ ಸದಸ್ಯತ್ವವನ್ನು ನೀಡುವ, ಹಿಂತೆಗೆದುಕೊಳ್ಳುವ, ತೆಗೆದುಹಾಕುವ ಅಥವಾ ಮುಕ್ತಾಯಗೊಳಿಸುವ ಬಗೆಗಿನ ಕಾರ್ಯವಿಧಾನ, ಇದು ಸಹ ಈ ನಿಯಮಗಳನ್ನ ನೀವು ಶಾಸನಬದ್ಧವಾಗಿ ಹೇಳಿದ್ರ ಹೊರತಾಗಿ ಸದಸ್ಯತ್ವವನ್ನು ನೀಡುವ, ಹಿಂತೆಗೆದುಕೊಳ್ಳುವ, ಮುಕ್ತಾಯಗೊಳಿಸುವ ಬಗೆಗಿನ ಕಾರ್ಯವಿಧಾನ. ಇಲ್ಲಿ ದಯವಿಟ್ಟು ಈ ವಿಷಯವನ್ನ ಗಮನಿಸ್ರಿ. ಈ ಒಂದು ವಿಷಯವನ್ನ ತಾವು ಸಹ ಬೇರೆ ಬೇರೆ ವೇದಿಕೆಗಳಲ್ಲಿ ಚರ್ಚೆ ಮಾಡಬೇಕು. ಈ ಸದಸ್ಯತ್ವವನ್ನು ನೀಡುವ ಒಂದು ಸಂದರ್ಭ ಅಂದ್ರೆ ಈಗ ಸಂಸ್ಥೆಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಬಹುತೇಕ ಈ ಕ್ರೆಡಿಟ್ ಸಂಸ್ಥೆಗಳಿಗೆ ಒಂದು ಸಮಸ್ಯೆಗಳು ಎದುರಾಗ್ತಾ ಇದೆ. ಬಹುತೇಕ ಸಂಸ್ಥೆಗಳು ಸದಸ್ಯರ ಒಂದು ಅಗತ್ಯತೆಗೆ ತಕ್ಕ ಹಾಗೆ ಕೂಡಲೇ ಅಡ್ವಾನ್ಸ್ಗಳನ್ನ ಮಾಡಬೇಕು. ಒಳ್ಳೆಯ ಸಾಲಗಾರರು ಬಂದಾಗ ಅವ್ರನ್ನ ಕಾಯಿಸಬಾರ್ದು, ಒಳ್ಳೆಯ ಸಾಲಗಾರ ತಪ್ಪಿ ಹೋಗ್ತಾರೆ ಅನ್ನೋ ಕಾರಣಕ್ಕೆ ಏನಾಗ್ತಾ ಇದೆ ಅಂದ್ರೆ ಸದಸ್ಯತ್ವ ಮಾತ್ರ ತಮಗೆ ಗೊತ್ತಿದೆ, ಶಾಸನಬದ್ಧವಾಗಿ ಸದಸ್ಯತ್ವದ ಅನುಮೋದನೆ ಆಡಳಿತ ಮಂಡಳಿಯ ಹಕ್ಕಿನಲ್ಲಿ ಬರ್ತದೆ. ಆಡಳಿತ ಮಂಡಳಿಯವರು ಮಾತ್ರ ಸದಸ್ಯತ್ವವನ್ನು ಅನುಮೋದನೆ ಮಾಡಬಹುದು. ಹಾಗಾಗಿ ಏನಾಗ್ತಾ ಇದೆ ಅಂದ್ರೆ ಸದಸ್ಯತ್ವದ ಅನುಮೋದನೆ ಮುಂದಿನ ತಾರೀಕು, ಅದಕ್ಕೂ ಹಿಂದಿನ ತಾರೀಕಿನಲ್ಲೇ ಸಾಲ ವಿತರಣೆ ಆಗೋಗಿರ್ತದೆ. ಬ್ಯಾಂಕ್ನವರಿಗೆ ಈ ಸಮಸ್ಯೆ ಇಲ್ಲ, ಯಾಕಂದ್ರೆ ಬ್ಯಾಂಕ್ನವರು ಸಾಲ ಕೊಡುವಾಗ ಅವರು ಸದಸ್ಯರಾಗಲೇಬೇಕು ಅನ್ನೋ ನಿಯಮ ಇಲ್ಲ. ಆದರೆ ನಾವು ಸಹಕಾರಿಗಳು ಹಾಗೂ ಸಹಕಾರಿ ಸಂಘಗಳಿಗೆ ಏನಾಗ್ತದೆ ಅಂದ್ರೆ ಸದಸ್ಯರಲ್ಲದೆ ಇದ್ದವ್ರ ಸಂಗಡ ನಾವು ವ್ಯವಹಾರ ಮಾಡುವ ಹಾಗೆ ಇಲ್ಲ ಶಾಸನಬದ್ಧವಾಗಿ. ಆದರೆ ಸದಸ್ಯತ್ವವನ್ನು ನೀಡುವುದು ಯಾವಾಗ ಅಂದ್ರೆ ಯಾವತ್ತೇ ತಾರೀಕಿಗೆ ಸದಸ್ಯರಿಂದ ಪಡೆದಂತ ಒಂದು ಅಮಾನತ್ನಲ್ಲಿಟ್ಟಂತ ಸದಸ್ಯತ್ವದ ಹಣವನ್ನ ಅದು ಸದಸ್ಯತ್ವವನ್ನು ಮಾಡಿ ಶೇರ್ ಆಗಿ ಕನ್ವರ್ಟ್ ಮಾಡುವಾಗ ಆಡಳಿತ ಮಂಡಳಿಯ ಅನುಮೋದನೆ ವಿನಃ ಅದು ಶೇರ್ ಆಗೋದಿಲ್ಲ. ಇಲ್ದಿದ್ರೆ ಶೇರ್ ಸಸ್ಪೆನ್ಸ್ ಅಲ್ಲೇ ಉಳಿದು ಬಿಡ್ತದೆ. ಅದು ಶೇರ್ ಸಸ್ಪೆನ್ಸ್ ಅಲ್ಲಿ ಇದ್ದಾಗಲೇ ಅವರಿಗೆ ಸಾಲ ನೀಡಿ ಆಗಿದ್ದು ಬಿಡ್ತದೆ. ಹಾಗಾದ್ರೆ ಇದು ಇಲ್ಲಿವರೆಗೆ ಅಂತ ದೊಡ್ಡ ಸಮಸ್ಯೆ ಅಂತ ಅನ್ಸಿರ್ಲಿಲ್ಲ. ಆದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ಮೊದಲು ಏನಾಗ್ತಿತ್ತು ಅಂದ್ರೆ ಈ ಸಾಲ ಕೊಟ್ಟವ್ರದೆಲ್ಲ ABN ಕೇಸ್ಗಳು ಹೆಚ್ಚಿಗೆ ಕಂಟೆಸ್ಟ್ ಆಗ್ತಿರ್ಲಿಲ್ಲ. ಸಾಲ ಕೊಟ್ಟವರು ಮತ್ತೆ ವಾಯ್ದೆ ಕೇಳ್ತಿದ್ರು ಅಥವಾ ಬಡ್ಡಿ ಕಡಿಮೆ ಮಾಡ್ಲಿಕ್ಕೆ ಕೇಳ್ತಿದ್ರು, ಏನೋ ನಡೀತಿತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸಾಲ ವಸೂಲಾತಿ ಕಷ್ಟ ಆದಾಗ ಎದುರು ಪಾರ್ಟಿ ವಕೀಲರಿಗೆ ಇದು ಒಂದು ಕಾರಣ ಆಗಬಹುದು. ಇದರ ಆದಂತ ಘಟನೆಗಳಿದಾವೆ. ವಕೀಲರು ಏನ್ ವಾದಿಸ್ತಾರೆ ಅಂದ್ರೆ ಸಾಲ ತಗೊಂಡಿದ್ದು ಹೌದು, ಇವರು ಎಲ್ಲದೂ ಹೌದು, ಸಾಲ ಕೊಡುವ ತಾರೀಕಿಗೆ ಇವರು ಸದಸ್ಯರಾಗಿರ್ಲಿಲ್ಲ. ಆದ್ದರಿಂದ ಸದಸ್ಯರು ಮತ್ತು ಸಂಸ್ಥೆಯ ಮಧ್ಯೆ ಡಿಸ್ಪ್ಯೂಟಿಗೆ ಮಾತ್ರ ಇರುವಂತಹ ಆರ್ಬಿಟ್ರೇಷನ್ ಒಳಗೆ ಇವರು ಬರುವುದಿಲ್ಲ, ಸಿವಿಲ್ ಕೋರ್ಟ್ ಅಲ್ಲಿ ಹೋಗ್ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಈ ಒಂದು ಗೊಂದಲವನ್ನ ನಿವಾರಿಸಲಿಕ್ಕೆ ಈ ಅಧಿನಿಯಮ ಕಲಂ 10(2)(3) ನಮಗೆ ಕೊಟ್ಟಂತ ಅಧಿಕಾರ, ಸದಸ್ಯತ್ವವನ್ನು ನೀಡುವ, ಹಿಂತೆಗೆದುಕೊಳ್ಳುವ, ತೆಗೆದುಹಾಕುವ ಅಥವಾ ಮುಕ್ತಾಯಗೊಳಿಸುವ ಬಗೆಗಿನ ಕಾರ್ಯವಿಧಾನವನ್ನ ನಮ್ಮ ಉಪವಿಧಿಗಳಲ್ಲಿ ಸೇರಿಸಲಿಕ್ಕೆ ಅವಕಾಶ ಕೊಟ್ಟ ಮೇಲೆ ಈ ಸದಸ್ಯತ್ವವನ್ನು ನೀಡುವ, ಹಿಂತೆಗೆದುಕೊಳ್ಳುವ ಅಧಿಕಾರವನ್ನ ಒಂದು ನಿರ್ದಿಷ್ಟವಾದ ಸಂಖ್ಯೆಯ ಒಂದು ಉಪಸಮಿತಿಗೆ ವಹಿಸ್ಲಿಕ್ಕೆ ನಮ್ಮ ಬೈಲಾದಲ್ಲಿ ಸದಸ್ಯತ್ವ ಕಮಿಟಿ ಅಂತೇಳಿ ಒಂದು ಸದಸ್ಯತ್ವವನ್ನು ಹಿಂತೆಗೆದುಕೊಳ್ಳೋದು ಅಥವಾ ನೀಡುವುದು ಇದನ್ನು ಮಾಡಲಿಕ್ಕೆ ಮೆಂಬರ್ಶಿಪ್ ಕಮಿಟಿ ಅಂತೇಳಿ ಒಂದು ಕಮಿಟಿಯನ್ನ ವಿದ್ಯುಕ್ತವಾಗಿ ಶಾಸನಬದ್ಧವಾದ ಕಮಿಟಿಯನ್ನು ಮಾಡಲಿಕ್ಕೆ ಅವಕಾಶ ಇದೆ. ಅದನ್ನ ಮಾಡಬೇಕು. ಆ ರೀತಿಯ ಬೈಲಾ ತಿದ್ದುಪಡಿಗಳನ್ನ ನಾವು ಮಾಡಿಕೊಳ್ಬೇಕು ಅನ್ನೋದು ನನ್ನ ಪ್ರತಿಪಾದನೆ. ಇದನ್ನ ಕೆಲವರು ಇಲ್ಲ ಇದನ್ನ ಡೆಲಿಗೇಟ್ ಮಾಡ್ಲಿಕ್ಕೆ ಬರದೇ ಇರುವಂತಹದ್ದು ಅಂತ ಹೇಳ್ತಾರೆ. ಆದ್ರೆ ನನ್ನ ಒಂದು ದೃಷ್ಟಿಕೋನದಲ್ಲಿ ಕಾಯ್ದೆ ಕಲಂ 10(2)(3) ನಮಗೆ ಈ ಅಧಿಕಾರವನ್ನು ಈಗಾಗಲೇ ಕೊಟ್ಟಿದ್ದಾರೆ. ಸದಸ್ಯತ್ವವನ್ನು ನೀಡುವ, ಹಿಂತೆಗೆದುಕೊಳ್ಳುವ ಹಾಗೂ ತೆಗೆದುಹಾಕುವ, ಮುಕ್ತಾಯಗೊಳಿಸುವ ಕಾರ್ಯವಿಧಾನವನ್ನ ನಮ್ಮ ಬೈಲಾದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಕೊಟ್ಟಿದ್ದಾರೆ. ಆ ಬೈಲಾದಲ್ಲಿ ನಿರ್ದಿಷ್ಟವಾದ ಒಂದು ಉಪಸಮಿತಿಯನ್ನ ನೇಮಿಸುವುದರ ಮೂಲಕವಾಗಿ ನಾವು ಈ ಒಂದು ಗೊಂದಲವನ್ನ ನಿವಾರಿಸಿಕೊಳ್ಳಬಹುದು. ಯಾವುದೇ ಅದಿಲ್ದಿದ್ರೆ ಕ್ಯಾಶ್ ಬುಕ್ ಓಪನ್ ಇಟ್ಕೊಂಡು
ಆಮೇಲೆ ಸಸ್ಪೆನ್ಸ್ ಅಲ್ಲಿ ಇದ್ದಿದ್ದನ್ನ ಮುಂದಿನ ತಾರೀಕಿಗೆ ಹಿಂದಿನ ತಾರೀಕಿಂದ ಅವ್ರನ್ನ ಸದಸ್ಯರನ್ನ ಮಾಡ್ಕೊಳ್ಳೋದು, ಇದೆಲ್ಲ ಕಾಯ್ದೆ ವಿರುದ್ಧವಾದ ಕೆಲಸಗಳಕ್ಕಿಂತ ಬದಲಾಗಿ ಈ ಕೆಲಸಗಳನ್ನು ಮಾಡಬಹುದು ಅನ್ನೋದನ್ನ ನಾನು ಇಲ್ಲಿ ಪ್ರಸ್ತಾಪ ಮಾಡ್ತಿದ್ದೇನೆ. ದಯವಿಟ್ಟು ಇದ್ರ ಬಗ್ಗೆ ಚರ್ಚೆ ಇದ್ರೆ ಚರ್ಚೆಯಲ್ಲಿ ಚರ್ಚೆ ಮಾಡೋಣ, ಅಥವಾ ಇದನ್ನ ಬೇರೆ ವೇದಿಕೆಗಳಲ್ಲೂ ತಾವು ಚರ್ಚೆ ಮಾಡಬೇಕು ಅನ್ನೋದು ನನ್ನ ಒಂದು ಆಶಯ. ಇನ್ನು ನಿರ್ದೇಶಕರ ಮಿಡತೆ ಸಮಿತಿ ರಚನೆ ಬಗ್ಗೆ ಅಧಿನಿಯಮ ಕಲಂ 23(3)(s) ದಲ್ಲಿ ಹೇಳಿದೆ. ಅಂದ್ರೆ ಸಾಮಾನ್ಯ ನಿಕಾಯದ ಪ್ರಕಾರ್ಯ ಅಂತ ಹೇಳುವಾಗ ಈ ಅಧಿನಿಯಮದ ನಿಯಮಗಳ ಪ್ರಕಾರ ಮತ್ತು ಉಪವೇದಿಗಳ ಇತರ ಉಪಪಂದ್ಯಗಳ ಪಟ್ಟು ನಿರ್ದೇಶಕರ ಮತ್ತು ಪದಾಧಿಕಾರಿಗಳ ಮಿಡತೆ ಸಮಿತಿ ರಚನೆ ಮಾಡಬೇಕಾಗಿದೆ. ಬಹುತೇಕ ಸಂಸ್ಥೆಗಳ ವಾರ್ಷಿಕ ಮಹಾಸಭೆಗಳಲ್ಲಿ ಪ್ರತಿ ಇದ್ದಂತಹ ಸಬ್ಜೆಕ್ಟ್ ಇದು ಯಾಕೆ ಇದೆ ಅಂದ್ರೆ, ನಾವು ಆವಾಗ ಪಾರದರ್ಶಕತೆ ಬಗ್ಗೆ ಹೇಳಿದ್ವಿ. ಪಾರದರ್ಶಕತೆ ಇರಬೇಕು ಅನ್ನೋದಕ್ಕೆ ವಾರ್ಷಿಕ ಮಹಾಸಭೆಯಲ್ಲಿ ಇದೊಂದು ವಿಷಯವನ್ನು ಇಟ್ಟಿದ್ದಾರೆ. ನಿರ್ದೇಶಕರ ಅಂದ್ರೆ ಪದಾಧಿಕಾರಿಗಳ ಹಾಗೂ ನಿರ್ದೇಶಕರ ನೀತಿ ಸಂಹಿತೆಯ ಪುನರಾವಲೋಕನ ಅಥವಾ ಪರಿಶೀಲನೆ ಅಂತದಿದ್ರೆ ಬಹುತೇಕವಾಗಿ ಅದು ಪಾಸ್ ಅಂತ ಆಗಿ ಹೋಗ್ತದೆ. ಅದು ಏನು ಅಂತ ಓದೋದ್ರೊಳಗೆ ಅದು ಮುಗಿದೋಗಿರ್ತದೆ, ಅಥವಾ ಈಗಾಗಲೇ ಜಾರಿಯಲ್ಲಿದೆ ಅನ್ನೋದೊಂದು ಹೇಳ್ಬಿಡ್ತಾರೆ. ಅದರಲ್ಲಿ ಈಗಾಗಲೇ ಜಾರಿಯಲ್ಲಿದೆ ಅಂದ್ರೆ ಅದು ಏನಿದೆ ಅನ್ನೋದು ಸಾರ್ವತ್ರಿಕವಾಗಿ ಗೊತ್ತಾಗಬೇಕು. ಅದಕ್ಕಾಗಿ ಬಹುತೇಕವಾಗಿ ಈ ಬ್ಯಾಂಕ್ಗಳಲ್ಲಿ ಈ ವ್ಯವಸ್ಥೆ ಇದೆ ಅಂತ ಅನ್ಕೊಂಡಿದ್ದೇನೆ. ಅದು RBI ಅಂಡರ್ ಇರಲಿ ಅಥವಾ ನಬಾರ್ಡ್ ಅಂಡರ್ ಇರ್ತಿದೆ. ಯಾಕಂದ್ರೆ DCC ಬ್ಯಾಂಕಿನ ಅನುಭವದಲ್ಲಿ ಅಲ್ಲಿ ಈ ನಿರ್ದೇಶಕರಾಗಿ ಆಯ್ಕೆಯಾದ ಕೂಡಲೇ ಪ್ರಮಾಣ ವಚನದ ಹಾಗೇನೆ ಒಂದು ನಿರ್ದಿಷ್ಟವಾದ ಫಾರ್ಮ್ಯಾಟ್ ನಲ್ಲಿ ನಿರ್ದೇಶಕರ ನೀತಿ ಸಂಹಿತೆಗಳನ್ನ ಒಂದು ಕಾಪಿ ನಮಗ್ ಕೊಟ್ಟು ಒಂದು ಕಾಪಿ ಅವರು ಇಟ್ಕೊಂಡು ಅದರೊಳಗೆ ಆ ನಡತೆ ಸಂಹಿತೆಯನ್ನ ನಮ್ಮ ಹತ್ರ ಸಹಿ ಮಾಡಿ ತಗೋತಾರೆ. ಅದಕ್ಕೆ ನಾನು ಒಪ್ಪಿದ್ದೇನೆ ಅಂತ ನಮ್ದು ಒಂದು ಕಾಪಿ ಸಹಿ ಮಾಡಿ ತಗೋತಾರೆ. ಬಹುಶಃ ಈಗ RBI ಅಂಡರ್ ಬರುವಂತ ಬ್ಯಾಂಕ್ಗಳಲ್ಲೂ ಇದಿದೆ ಅಂತ ಅಂದ್ಕೊಳ್ತೇನೆ. ಅಂದ್ರೆ ಅದರ ಅರ್ಥ ಆಯ್ಕೆಯಾದ ನಿರ್ದೇಶಕರಿಗೆ ಈ ಹಿಂದೆ ಗೊತ್ತಿಲ್ಲದಿದ್ರೂ ಸಹ ಪರ್ಟಿಕ್ಯುಲರ್ಲಿ ಡೂಸ್ ಅಂಡ್ ಡೋಂಟ್ಸ್, ಏನು ಮಾಡಬೇಕು ಏನು ಮಾಡಬಾರ್ದು, ನಿರ್ದೇಶಕನಾಗಿ ನನಗಿರುವಂತಹ ಹಕ್ಕುಗಳೇನು, ನಮಗಿರುವಂತಹ ಕರ್ತವ್ಯಗಳೇನು ಅನ್ನೋದನ್ನ ಆ ನೀತಿ ಸಂಹಿತೆ ಮೂಲಕವಾಗಿ ಪ್ರಾಮುಖ್ಯವಾಗಿ ಒಂದು ನಿರ್ದಿಷ್ಟತೆ ಬರೋದ್ರ ಸಲುವಾಗಿ ಈ ನೀತಿ ಸಂಹಿತೆ ಅಗತ್ಯ ಇದೆ. ಇದನ್ನ ಬಹುಶಃ ಕಾಲಕ್ಕೆ ತಮ್ಮನ್ನೇ ಮತ್ತೊಮ್ಮೆ ಒಳಪಡಿಸಬೇಕಾದಂಥದ್ದು. ಹಾಗೂ ಈ ನೀತಿ ಸಂಹಿತೆ ಏನು ಅನ್ನೋದನ್ನ ತಾವು ಪ್ರಾಂಜಲವಾಗಿ ಪ್ರಶ್ನೆ ಮಾಡ್ಕೋಬೇಕು. ಆಡಳಿತ ಮಂಡಳಿಯಲ್ಲಿ ಇದ್ದವರು ನಮ್ಮ ಸಂಸ್ಥೆಗಳಲ್ಲಿ ನೀತಿ ಸಂಹಿತೆ ಈಗಾಗಲೇ ಇದೆ ಅನ್ನೋದಾಗ್ಲಿ ಅಥವಾ ಇಲ್ಲದೆ ಹೋದ್ರೆ ಮಾಡ್ಕೊಳ್ಬೇಕು ಒಂದು ಪ್ರಶ್ನೆ. ಇದ್ರೆ ಆ ನೀತಿ ಸಂಹಿತೆಯನ್ನು ನಾವು ನೋಡಿದೇವಾ, ಓದಿದೇವಾ, ಅದನ್ನ ಅಳವಡಿಸಿಕೊಂಡಿದ್ದೇವೆ ಅನ್ನೋದನ್ನ ಮತ್ತೊಮ್ಮೆ ನಾವು ಆತ್ಮವಿಮರ್ಶೆ ಮಾಡ್ಕೋಬೇಕು. ಈಗ ಸಹಕಾರಿ ಆಡಳಿತ ಮಂಡಳಿ ಇದಿಷ್ಟು ಹಿನ್ನೆಲೆಯಲ್ಲಿ ಶಾಸನಬದ್ಧ ಅಧಿಕಾರಿಗಳು ಸಾಮೂಹಿಕವಾಗಿ ಅಂತ ಹೇಳಿದ್ದೇನೆ. ಅದನ್ನ ಈಗಾಗಲೇ ಮೊದಲೇ ಚರ್ಚೆ ಮಾಡಿದ್ದೇನೆ. ಈ ಕಾಯ್ದೆಯಲ್ಲಿ ಎಲ್ಲೂ ಸಹ ಮಂಡಳಿ ಅನ್ನೋದಿದೆ ಹೊರತಾಗಿ ವೈಯಕ್ತಿಕ ಯಾವುದೇ ನಿರ್ದೇಶಕರಿಗೆ ಯಾವುದೇ ಹಕ್ಕುಗಳಿರೋದಿಲ್ಲ. ಹಾಗಾಗಿ ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮ ಡೂಸ್ ಅಂಡ್ ಡೋಂಟ್ಸ್ ಅಲ್ಲಿ ನಮ್ಮ ನಿರ್ದೇಶಕರು ಮಾಡಬೇಕಾದ್ದು ಮಾಡಬಾರದ್ರೊಳಗೆ ಅರ್ಧ ಕೆಲಸ ನಮ್ಗೆ ಆಗ್ಬಿಡ್ತದೆ. ಯಾಕಂದ್ರೆ ನಾವು ಏನನ್ನು ಮಾಡೋದಿದ್ರು ಸಾಮೂಹಿಕವಾಗಿ ಮಾಡಬೇಕು. ಸಾಮೂಹಿಕವಾಗಿ ಮಾಡಬೇಕು ಅಂದ್ರೆ ಅದರ ಅರ್ಥ ಅಂದ್ರೆ ಈಗ ಹೇಗೆ ಜನರಲ್ ಬಾಡಿ ವಾರ್ಷಿಕ ನಿಕಾಯ ಅನ್ನೋ ಮಾತನ್ನು ಹೇಳ್ತೇವೆ, ಜನರಲ್ ಬಾಡಿ ಅಂಡ್ ಜನರಲ್ ಬಾಡಿ ಮೀಟಿಂಗ್ ಅಂತೇಳಿ ಹೇಳ್ತೇವೆ, ಸಾಮಾನ್ಯ ನಿಕಾಯ ಮತ್ತು ಸಾಮಾನ್ಯ ಸಭೆ. ಹಾಗೇನೆ ಆಡಳಿತ ಮಂಡಳಿ ಸಹ ಒಮ್ಮೆ ಚುನಾವಣೆಯಾಗಿ ಅಥವಾ ನಿಯುಕ್ತರಾಗಿ ಆಡಳಿತ ಮಂಡಳಿ ರಚನೆ ಆದ ನಂತರ ವಿದ್ಯುಕ್ತವಾಗಿ ಕರೆದ ಆಡಳಿತ ಮಂಡಳಿಯ ಸಭೆಯಲ್ಲಿ ಕೈಗೊಂಡ ನಿರ್ಧಾರಗಳು ಮಾತ್ರ ಆಡಳಿತ ಮಂಡಳಿಯ ನಿರ್ಧಾರಗಳು ಅಥವಾ ಅಧಿಕಾರಗಳಾಗಿರ್ತವೆ. ಇಲ್ಲದೆ ಇದ್ರೆ ವೈಯಕ್ತಿಕವಾಗಿ ಅಥವಾ ಎಲ್ಲಾ ನಿರ್ದೇಶಕರು ಕೂಡಿ ತೆಗೆದುಕೊಂಡು ವಿದ್ಯುಕ್ತವಾಗಿ ಕರೆದ ಸಭೆ ಅಲ್ಲದೆ ಇದ್ರೆ ನಿರ್ಣಯ ಅದು ಸಾಧುವಾಗಲಾರದು. ಆದ್ರಿಂದ ಸಾಮೂಹಿಕವಾಗಿ ಮಾತ್ರ ಸಹಕಾರಿ ಆಡಳಿತ ಮಂಡಳಿ ಅಂದ್ರೆ ಒಟ್ಟಾಗಿ ಕೆಲಸ ಮಾಡಬೇಕು ಮತ್ತು ವಿದ್ಯುಕ್ತವಾಗಿ ಕರೆದ ಸಭೆಯ ನಿರ್ಣಯಗಳು ಮಾತ್ರ ನಿರ್ಣಯಗಳಾಗಿರ್ತವೆ. ಇದನ್ನ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಅಧಿನಿಯಮ ಕಲಂ 27(1)(a)ದಿಂದ J)ದವರೆಗೆ 15 ವಿವಿಧ ಶಾಸನಬದ್ಧ ಅಧಿಕಾರಗಳನ್ನು ಕೊಟ್ಟಿದ್ದಾರೆ. ಈ ಅಧಿಕಾರಗಳನ್ನೆಲ್ಲ ಒಂದೊಂದಾಗಿ ನೋಡ್ತಾ ಹೋಗಿ ತಮಗೆಲ್ಲರಿಗೂ ವಿಚಿತ್ರ ಅನ್ಸೋದು ಅಂದ್ರೆ ಇಲ್ಲಿ ಯಾವುದೆಲ್ಲವನ್ನು ಅಧಿಕಾರ ಅಂತ ಹೇಳಿದಾವೋ ಅವೆಲ್ಲವೂ ಹೊಣೆಗಾರಿಕೆನೇ ಆಗಿದೆ. ಅಲ್ಲಿ ಏನೇನು ಮುಂದೆ ನೋಡೋಣ ಒಂದೊಂದಾಗಿ ಈ ವಿಚಾರವನ್ನ ಬಿಟ್ಕೊಳ್ಳಿ. ತಾವು ಸಹ ಅದನ್ನು ವಿಮರ್ಶೆ ಮಾಡಿ ನೋಡಿ. ಇಲ್ಲಿ ಯಾವುದೆಲ್ಲವನ್ನ ಸೆಕ್ಷನ್ 27(1)ರಲ್ಲಿ A)ದಿಂದ J)ದವರೆಗೆ ಎಲ್ಲ ವಿವಿಧಬದ್ಧ ಶಾಸನಬದ್ಧ ಅಧಿಕಾರಗಳು ಅಂತ ಹೇಳಿದಾರೋ ಇದ್ರೊಳಗೆ ಎಲ್ಲಾ ಅಥವಾ ಬಹುತೇಕ ಪ್ರಕಾರಗಳ ಇದು ಹೊಣೆಗಾರಿಕೆ ಅಂತೇಳಿ ಆಗ್ತದೆ. ಆ ಹೊಣೆಗಾರಿಕೆಗಳೇ ಆಗಿದೆ. ಅಧಿನಿಯಮ ಕಲಂ 27(1)(h) ಮತ್ತು ಕಲಂ 34(h) 25(a)(1) ಇವುಗಳನ್ನ ನೋಡ್ಕೊಂಡ್ರೆ ಸದಸ್ಯರುಗಳನ್ನು ಸೇರಿಸಿಕೊಳ್ಳುವ ಮತ್ತು ತೆಗೆದುಹಾಕುವುದು. ಇದನ್ನು ಈಗಾಗಲೇ ನಾನು ಚರ್ಚೆ ಮಾಡಿದ್ದೇನೆ. ಈ ಅಧಿನಿಯಮ ನಿಯಮಗಳು ಮತ್ತು ಉಪವಿಧಿಗಳ ಉಪಬಂಧಗಳಿಗೆ ಒಳಪಟ್ಟು
ಯಾಕಂದ್ರೆ ಇದನ್ನ ಯಾಕೆ ಇಲ್ಲಿ ಮತ್ತೊಮ್ಮೆ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂದ್ರೆ, ಆ ಸೆಕ್ಷನ್ ಅಲ್ಲಿ ಅಷ್ಟೇ ಅಲ್ಲ, ಕಲಂ 27(1) ಸಹ ಮಂಡಳಿ ಅಧಿಕಾರಗಳ ಮತ್ತು ಪ್ರಕಾರ್ಯಗಳು ಅಂತ ಹೇಳುವಾಗ ಈ ಅಧಿನಿಯಮ, ನಿಯಮಗಳು ಮತ್ತು ಉಪವಿಧಿಗಳು ಅನ್ನೋ ಶಬ್ದ ಇದೆ ಇಲ್ಲಿ. ಅಂದ್ರೆ ಅದರ ಅರ್ಥ, ಈ ಅಧಿನಿಯಮ ಮತ್ತು ನಿಯಮಗಳು ಮತ್ತು ಉಪವಿಧಿಗಳಿಗೆ, ಉಪಬಂಧಗಳಿಗೆ ಒಳಪಟ್ಟು ಅಂದಮೇಲೆ ಸದಸ್ಯರನ್ನು ಸೇರಿಸಿಕೊಳ್ಳುವ ಮತ್ತು ತೆಗೆದುಹಾಕುವ ಬಗ್ಗೆ ನಮ್ಮ ಉಪವಿಧಿಗಳಲ್ಲಿ ನಿರ್ದಿಷ್ಟವಾಗಿ ಉಪಬಂಧಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದು ಸ್ಪಷ್ಟ ಆಗ್ತದೆ. ಹಾಗಾಗಿ ಇಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಸದಸ್ಯರನ್ನು ಸೇರಿಸಿಕೊಳ್ಳುವ ಮತ್ತು ತೆಗೆದುಹಾಕುವುದು. ಇಲ್ಲಿ ಇದಕ್ಕೆ ಅಪೀಲ್ ಅಥಾರಿಟಿ ಇತ್ಯಾದಿ ಅದೆಲ್ಲ ಕಾಯ್ದೆಯಲ್ಲಿದೆ. ಅದಕ್ಕಿಂತ ಮುಖ್ಯವಾಗಿ ನಾನಿಲ್ಲಿ ಗಮನಿಸಬೇಕಾದ್ದು ಅಂದ್ರೆ, ಸದಸ್ಯರನ್ನು ಸೇರಿಸಿಕೊಳ್ಳುವ ಅಂದ್ರೆ ಇಲ್ಲಿ ಡೆವಲಪ್ಮೆಂಟ್ ದೃಷ್ಟಿಕೋನದಿಂದ ನೋಡಿದಾಗ ಸದಸ್ಯರನ್ನ, ಈಗ ಹಿಂದೆ ಒಂದು ಕಾಲದಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಸಹಕಾರಿ ಸಂಘಗಳಿಗೆ ಸದಸ್ಯರ ಸೇರ್ಪಡೆ ಅಂದ್ರೆ ಅದು ವಾಲಂಟ್ರಿ ಅಂತೇಳಿ ಇದ್ರೂ ಸಹ, ಈಗ ರೋಟರಿ ಕ್ಲಬ್ದಲ್ಲಿ ಇದ್ದಂಗೆ ಬೈ ಇನ್ವಿಟೇಷನ್ ಇದ್ರೆ ಒಳ್ಳೇದು ಅಂತ ಹೇಳಿ. ಅದು ಹೇಗೆ ಅಂತ ಹೇಳಿದ್ರೆ, ನಮ್ಮ ಪೊಟೆನ್ಷಿಯಲ್ ಸದಸ್ಯರುಗಳನ್ನ ನಾವಾಗಿಂದ ಆಹ್ವಾನ ಮಾಡಿ ಸೇರಿಸಿಕೊಳ್ಳುವಂತ ಒಂದು ಕೆಲಸವನ್ನ ನಮ್ಮ ಆಡಳಿತ ಮಂಡಳಿಯವರು ಆ ನೀತಿಯನ್ನ ಇಟ್ಟುಕೊಳ್ಳೋದು ಒಳ್ಳೆಯದು ಅಂತ. ಇಲ್ಲಿ ಸದಸ್ಯತ್ವಕ್ಕೆ ಅರ್ಹತೆ ಇರುವ, ನಮ್ಗೆ ಹೇಳಿದೆವು, ಒಂದು ಸಹಕಾರಿ ಸಂಸ್ಥೆಯ ಸದಸ್ಯತ್ವ ಹೇಗೆ ಅಂದ್ರೆ ವಾಲಂಟ್ರಿ ಅಂಡ್ ಓಪನ್ ಮೆಂಬರ್ಶಿಪ್ ಅಂತೇಳಿ ಹೇಳ್ತೀವಿ. ಇದು ಸ್ವಯಂ ಪ್ರೇರಿತ ಹಾಗೂ ಮುಕ್ತ. ಇಲ್ಲಿ ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲರಿಗೂ ಮುಕ್ತವಾಗಿರಬೇಕು ಅನ್ನೋದಿದ್ರೂ ಸಹ, ಅದಕ್ಕೆ ರೈಡರ್ ಏನು ಅಂದ್ರೆ ಸದಸ್ಯತ್ವದ ಜವಾಬ್ದಾರಿಯನ್ನು ಹೊರಲು ಶಕ್ತರಿರುವ ಮತ್ತು ಸಿದ್ಧರಿರುವ ಇವರನ್ನ ಮಾತ್ರ ಸೇರಿಸ್ಕೋಬೇಕಾಗ್ತದೆ. ಸದಸ್ಯತ್ವದ ಅರ್ಹತೆಯನ್ನ ಪೂರೈಸಲಿಕ್ಕೆ ಶಕ್ತರಿಲ್ಲದೆ ಇರೋರನ್ನು ಸೇರಿಸಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಸೇರಿಸಲಿಕ್ಕೆ ಮನಸ್ಸಿಲ್ದಿದ್ದವ್ರನ್ನು ತೆಗೆದುಕೊಳ್ಳಿಕ್ಕಾಗುದಿಲ್ಲ. ಹಾಗಾಗಿ ಯಾರನ್ನ ಸದಸ್ಯರನ್ನಾಗಿ ತೆಗೆದುಕೊಳ್ಳಬೇಕು ಅನ್ನೋದು ನಮಗೆ ಗೊತ್ತಿದೆ. ಸದಸ್ಯರನ್ನ ಸೇರಿಸಿಕೊಳ್ಳುವ ವಿಧಾನದ ಬಗ್ಗೆ ಈಗಾಗಲೇ ಕಾಯ್ದೆಯಲ್ಲಿ ಹೇಳಿದೆ. ಅದಕ್ಕೆ ಪೂರಕವಾಗಿ ನೀವು ಉಪವಿಧಿಗಳಲ್ಲೂ ಸೇರಿಸ್ಕೊಳ್ಬಹುದು ಅನ್ನೋದನ್ನು ಹೇಳಿದ್ದೇನೆ. ಕಾಯ್ದೆಯ ಪ್ರಕಾರ 60 ದಿವಸಗಳೊಳಗೆ ಅವರಿಗೆ ತಿಳಿಸಬೇಕು ಇತ್ಯಾದಿ ಇತ್ಯಾದಿ ತಮ್ಗೆಲ್ಲರಿಗೂ ಗೊತ್ತೇ ಇದೆ. ಇಲ್ಲಿ ತೆಗೆದು ಹಾಕುವುದು ಅನ್ನೋದ್ರ ಬಗ್ಗೆ ಒಂದು ವಿಚಾರ ಮಾಡಿ. ತೆಗೆದು ಹಾಕುವುದ್ರ ಬಗ್ಗೆ, ಈ ವಿಧಾನದ ಬಗ್ಗೆ ನಾವು ಉಪವಿಧಿಗಳಲ್ಲಿ ಉಪಬಂಧಗಳನ್ನು ಕಲ್ಪಿಸಬಹುದಾ ಅನ್ನೋದು ಇದೊಂದು ಚರ್ಚೆ ವಿಷಯ. ಯಾಕಂದ್ರೆ ಈಗಾಗಲೇ ಕಾಯ್ದೆಯಲ್ಲಿ ಅನರ್ಹತೆಗಳನ್ನು ಹೇಳಿದ್ದಾರೆ. ಅನರ್ಹರಾದ ಸದಸ್ಯರನ್ನ ತೆಗೆದು ಹಾಕುವುದ್ರ ಬಗ್ಗೆ ಏನು ಕ್ರಮಗಳನ್ನು ತೆಗೆದುಕೊಂಡು ಹೇಳಿದೆ. ಇಲ್ಲಿ ತೆಗೆದು ಹಾಕುವುದು ಅಂದ ಕೂಡಲೇ ಅನೇಕ ಆಡಳಿತ ಮಂಡಳಿಯವರು ಏನು ಅರ್ಥ ಮಾಡ್ತಾರೆ ಅಂದ್ರೆ, ತಮಗೆ ಬೇಡಾದವ್ರನ್ನ ತೆಗೆದು ಹಾಕುವ ಅಧಿಕಾರ ಆಡಳಿತ ಮಂಡಳಿಗೆ ಇದೆ ಅಂತ ಹೇಳಿ ಅಂದ್ಕೊಂಡಿದೆ. ಇದು ಹಾಗಿಲ್ಲ. ಇಲ್ಲಿ ಉಪಬಂಧಿಗಳಿಗೆ ಒಳಪಟ್ಟು ಇಲ್ಲಿ ಪ್ರಕಾರ್ಯಗಳು ಅಂದ್ರೆ, ತೆಗೆದು ಹಾಕುವುದು ಪ್ರಕಾರ್ಯ ಹೇಗೆ ಆಗ್ತದೆ ಅಂದ್ರೆ, ನಿರ್ದಿಷ್ಟವಾದ ಅನರ್ಹತೆಗಳಿಗೆ ಒಳಪಟ್ಟಾದಾಗ ಅವರಿಗೆ ಆಸ್ ಎ ನ್ಯಾಚುರಲ್ ಜಸ್ಟಿಸ್ ಅಹವಾಲನ್ನು ಹೇಳಿಕೊಳ್ಳುವ ಅವಕಾಶವನ್ನು ಕೊಟ್ಟು, ಆ ಅವಕಾಶದ ನಂತರ ಅವರು ಅನರ್ಹತೆಯನ್ನು ಒಳಪಟ್ಟಿದ್ದು ದೃಢ ಆದರೆ ಅದನ್ನ ಅನರ್ಹಗೊಳಿಸುವಂತ ಅಧಿಕಾರ ಸಂಯುಕ್ತ ಸಹಕಾರಿಗೆ ಇರ್ತದೆ ಹಾಗೂ ನಿಬಂಧಕರಿಗೆ ಇರ್ತದೆ. ಹೊರತಾಗಿ ಇವರು ಆಡಳಿತ ಮಂಡಳಿಯವರು ಸೋಮೋಟೋ ಕೆಲವರು ಇವರು ಅನರ್ಹತೆಗೊಳಗಾಗಿದ್ದಾರೆ ಅಂತ ಅವ್ರನ್ನ ಕಡಿಮೆ, ಸದಸ್ಯರನ್ನ ಕಡಿಮೆ ಮಾಡ್ಲಿಕ್ಕೆ ಆಗುದಿಲ್ಲ. ಅಥವಾ ಇನ್ನು ಕೆಲವು ಸಂಸ್ಥೆಗಳಲ್ಲಿ, ಅದು ಸೌಹಾರ್ದ ಸಹಕಾರಿಗಳಲ್ಲಿ ಇನ್ನೂ ಬಂದಿದೆಯಲ್ಲೋ ಗೊತ್ತಿಲ್ಲ, 59ರ ಕಾಯ್ದೆಯಲ್ಲಿ ನನ್ನ ಅನುಭವದಲ್ಲಿ ಕೆಲವು ಬಂದಿದೆ. ಆಡಳಿತ ಮಂಡಳಿಯವರಿಗೆ ಕೆಲವು ನಿರ್ದಿಷ್ಟ ಸದಸ್ಯರು ಕಿರಿಕಿರಿ ಅಂತ ಅನಿಸ್ತದೆ. ಯಾಕಂದ್ರೆ ನಾವು ಅಲ್ಲಿ ಪಾರದರ್ಶಕತೆ, ಉತ್ತರದಾಯಿತ್ವ ಅಂತೇಳಿ ಹೇಳ್ತೇವೋ, ಅದಕ್ಕೆ ವಿರುದ್ಧವಾಗಿ ಪಾರದರ್ಶಕವಾಗಿ ಇಲ್ಲದೆ ಯಾರಿಗೂ ಉತ್ತರದಾಯಿ ಅಲ್ಲ ನಾವು ಅನ್ನೋ ಒಂದು ಮನೋಧರ್ಮದಲ್ಲಿ ಇದ್ದವರಿಗೆ ಪ್ರಶ್ನೆಗಳನ್ನು ಮಾಡುವುದು ಕಿರಿಕಿರಿಯಾಗಿ ಅನಿಸ್ತದೆ. ಹಾಗಾಗಿ ಆ ಪ್ರಶ್ನೆ ಮಾಡುವವರನ್ನ ನಮ್ಮಲ್ಲಿ ಏನಿದೆ ಅಂದ್ರೆ, ಪ್ರಶ್ನೆಗಳನ್ನು ಮುಗಿಸುವುದು ಹೇಗೆ ಅಂದ್ರೆ 2 ವಿಧಾನ. ಒಂದು, ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡುವುದು, ಇಲ್ಲ ಪ್ರಶ್ನೆಕಾರರನ್ನೇ ಮುಗಿಸ್ಬಿಡುದು. ಇದ್ರೊಳಗೆ ಕೆಲವರು ಈ 2ನೇದನ್ನೇ ಆಯ್ಕೆ ಮಾಡ್ಕೊಂಡು ಬಿಡ್ತಾರೆ. ಅದರ ಅರ್ಥ ಸದಸ್ಯರನ್ನ ಇಲ್ಲಿ ಅದು ಆಮೇಲೆ ಡಿಪಾರ್ಟ್ಮೆಂಟಿಗೆ ಅಪೀಲಿಗೆ ಹೋಗಿ ಅದು ಒಂದು ನ್ಯಾಯಿಕ ವ್ಯವಹಾರಗಳಾಗಿದ್ದು ಪ್ರಶ್ನೆ ಬೇರೆ. ಆದ್ರೆ ಇಲ್ಲಿ ಆಡಳಿತ ಮಂಡಳಿಯ ಜವಾಬ್ದಾರಿ ಅಂದ್ರೆ ನಿರ್ದಿಷ್ಟವಾಗಿ ಸಂಸ್ಥೆಯ ಹಿತಾಸಕ್ತಿಗೆ ವಿರುದ್ಧವಾಗಿ ಕೆಲಸ ಮಾಡಿದ್ದರೆ ತೆಗೆದು ಹಾಕ್ಲಿಕ್ಕೆ ಅವಕಾಶಗಳಿದ್ದಾವೆ. ಆದ್ರೆ ಇಲ್ಲಿ ಅನೇಕ ಸಲ ಸಂಸ್ಥೆಯ ಹಿತಾಸಕ್ತಿ ಯಾವುದು, ಆಡಳಿತ ಮಂಡಳಿ ಹಿತಾಸಕ್ತಿ ಯಾವುದು, ಚೇರ್ಮನ್ರ ಹಿತಾಸಕ್ತಿ ಯಾವುದು, ಆಡಳಿತ ಮಂಡಳಿ ಸದಸ್ಯರ ಹಿತಾಸಕ್ತಿ ಯಾವುದು ಅನ್ನೋದು ಸ್ವಲ್ಪ ಗೊಂದಲ ಗೋಜಲಾಗಿ ಅವರ ಪ್ರಕ್ರಿಯೆಗಳನ್ನ, ಅವರು ವೈಯಕ್ತಿಕವಾಗಿ ಇದ್ದದನ್ನ ಅದನ್ನ ಸಂಸ್ಥೆಗೆ ಸೇರಿಸಿ ಸಂಸ್ಥೆಯ ವಿರುದ್ಧವಾಗಿದ್ದಾರೆ, ಅದರಿಂದ ಇವ್ರನ್ನ ಜನರಲ್ ಮೀಟಿಂಗ್ ನಲ್ಲಿ ಬಹಳ ಹಾರಾಡ್ತಾರೆ, ಅದರಿಂದ ಮುಂದಿನ ಜನರಲ್ ಮೀಟಿಂಗ್ ಅವ್ರು ಬರಬಾರ್ದು ಅನ್ನುವ ಒಂದು ದೃಷ್ಟಿಕೋನ ಇದೆ. ಅದಲ್ಲ, ಇಲ್ಲಿ ಸದಸ್ಯರನ್ನ ಸೇರಿಸಿಕೊಳ್ಳುವ ಮತ್ತು ತೆಗೆದು ಹಾಕುವುದ್ರ ಬಗ್ಗೆ ನಮ್ಮ ಉಪವಿಧಿಗಳಲ್ಲಿ ಸೂಕ್ತ ಪ್ರಾವಧಾನಗಳನ್ನು ಮಾಡ್ಕೊಳ್ಳೋದು. ಪದಾಧಿಕಾರಿಗಳನ್ನು ಚುನಾಯಿಸುವುದು ಮತ್ತು ತೆಗೆದುಹಾಕುವುದು, ಇದು ಸಹ ಇಲ್ಲಿ ನೋಡಿ ಮತ್ತೊಮ್ಮೆ ಈ ಬಹುಶಃ ಇದೇ ಸಂಗತಿಗಳನ್ನ ನಾನು ವಿಸ್ತೃತವಾಗಿ ಬಹಳ ಮನೋಜ್ಞವಾಗಿ ಇಲ್ಲಿ ಮನೋಹರ್ ಮಸ್ಕಿ ಅವ್ರನ್ನ ನೆನಪು ಮಾಡ್ಕೊಳ್ತೇನೆ. ಬಹುಶಃ ಇದೇ ವೇದಿಕೆಯಲ್ಲಿ ಯಾವುದೋ ಒಂದು ಸೀರಿಯಲ್ ಯಾವುದೋ ಒಂದು
ಉಪನ್ಯಾಸದಲ್ಲಿ ಹೇಳಿದ ಹಾಗೆ ನನಗೆ ನೆನಪಿದೆ. ಮನೋಹರ್ ಮಸ್ಕಿ ಅವರು ಪ್ರತಿಪಾದನೆ ಮಾಡಿದ ಹಾಗೆ ಕಾಯ್ದೆಗೆ ವಿರುದ್ಧವಲ್ಲದ ಆದರೆ ಪೂರಕವಾಗಬಲ್ಲಂತ ಅಂಶಗಳನ್ನ ನಮ್ಮ ಉಪವಿಧಿಗಳಲ್ಲಿ ಸೇರಿಸ್ಕೊಳ್ಬೇಕು ಅಂತೇಳಿ ಉಪವಿಧಿಗಳ ಬಗ್ಗೆ ಹೇಳುವಾಗ ಅವ್ರು ಹೇಳಿದ್ರು. ಅದನ್ನೇ ನಾನು ಸಹ ಒತ್ತು ಕೊಟ್ಟು ಹೇಳೋದು, ಪದಾಧಿಕಾರಿಗಳನ್ನು ಚುನಾಯಿಸೋದು ಮತ್ತು ತೆಗೆದು ಹಾಕೋದು ಅಂದ್ರೆ ಶಾಸನಬದ್ಧವಾಗಿ ಕಾಯ್ದೆಯಲ್ಲಿ ಇದ್ದಂಥದ್ದನ್ನು ಹೊರತಾಗಿ ನಿಮ್ಮ ನಿರ್ದೇಶಕರಿಗೆ ಇರುವಂತಹದ್ದನ್ನ ವಿವಿಧ ಅರ್ಹತೆಗಳನ್ನ ಹಾಗೂ ಅನರ್ಹತೆಗಳನ್ನ ಹಾಗೂ ತೆಗೆದುಹಾಕುವಂತ ವಿಧಾನಗಳನ್ನ ನೀವು ನಿಮ್ಮ ಉಪವಿಧಿಗಳಲ್ಲಿ ಕಾಯ್ದೆಗೆ ವಿರುದ್ಧವಾಗದ ರೀತಿಯಲ್ಲಿ ಸೇರಿಸ್ಕೊಳ್ಳಿಕ್ಕೆ ಅವಕಾಶ ಇದೆ ಅನ್ನೋದನ್ನ ಹೇಳ್ತಾ, ಮುಖ್ಯ ಕಾರ್ಯನಿರ್ವಾಹಕರನ್ನ ನೇಮಕ ಮಾಡಲು ಮತ್ತು ತೆಗೆದುಹಾಕಲು ಇದು ಸಹ ಅಷ್ಟೇ. ಇಲ್ಲಿ ಒಂದು ನೇಮಕ ಮಾಡೋದ್ರ ಬಗ್ಗೆ ನಾನೇನು ಹೇಳಿದ್ರು, ನೇಮಕ ಮತ್ತು ತೆಗೆದುಹಾಕಲು ಇಲ್ಲಿ ಪ್ರಕ್ರಿಯೆ ಮಾತ್ರ ಹೇಳಿದ್ರು. ಈ ಪ್ರಕ್ರಿಯೆ ಹಿಂದಿನ ಕೆಲಸ ಮುಖ್ಯ ಕಾರ್ಯನಿರ್ವಾಹಕರನ್ನು ನೇಮಕ ಮಾಡಲು ತೆಗೆದುಹಾಕಲು ನಿಮಗೆ ಅಧಿಕಾರ ಇದೆ ಆಡಳಿತ ಮಂಡಳಿಯವರಿಗೆ. ಆದ್ರೆ ಅದನ್ನು ಹಾಗೆ ಮಾಡಬಹುದಾ, ಯಾವ ರೀತಿಯಲ್ಲಿ ಮಾಡಬಹುದು, ಅದನ್ನು ಮಾಡಬೇಕಾದ್ರೆ ಪೂರಕವಾಗಿ ನಿಮಗೆ ಸಿಬ್ಬಂದಿಯ ಒಂದು ನಿಯಮಾವಳಿ ಇಲ್ಲದೆ ಇದ್ರೆ ಯಾವ ನಿಯಮಾವಳಿಗಳ ಪ್ರಕಾರವನ್ನು ನೇಮಿಸಬಹುದು ಮತ್ತು ಯಾವ ನಿಯಮಾವಳಿ ಪ್ರಕಾರ ಬರುವುದು ಅಂತ ಹಾಗೂ ಈ ಕೆಲಸವನ್ನು ಮಾಡಲಿಕ್ಕೆ ಆಗುದಿಲ್ಲ. ಅಂದ್ರೆ ಶಾಸನಬದ್ಧವಾಗಿ ನೀವು ನಿರ್ವಹಿಸಬೇಕಾದ ಕೆಲಸ ಆಡಳಿತಾತ್ಮಕವಾಗಿ, ಇದಕ್ಕೆ ಪೂರಕವಾಗಿ ನೀವು ಸಂಘಟನಾತ್ಮಕವಾಗಿ ಮೊದಲು ಮುಖ್ಯ ಕಾರ್ಯನಿರ್ವಾಹಕರ ಅಷ್ಟೇ ಅಲ್ಲ ಸಿಬ್ಬಂದಿಗಳ ನೇಮಕಾತಿ ಹಾಗೂ ಅವರ ಸೇವಾ ನಿಯಮಗಳನ್ನ ನೀವು ಅಳವಡಿಸಿಕೊಳ್ಳಲೇಬೇಕಾಗಿರ್ತದೆ. ಇದನ್ನ ಎಲ್ಲೂ ಹೇಳಿರೋದಿಲ್ಲ. ಇಲ್ಲಿ ಕೆಳಗಡೆ ಸಿಬ್ಬಂದಿ ಸಂಖ್ಯೆಯನ್ನು ನಿಗದಿಪಡಿಸಲು ನಿಮಗೆ ಅಧಿಕಾರ ಅಂದ್ರೆ ನೀವು ನಿಗದಿಪಡಿಸತಕ್ಕದ್ದು ಅನ್ನೋದು ಕರ್ತವ್ಯ. ಸಿಬ್ಬಂದಿ ಸಂಖ್ಯೆಯನ್ನು ನಿಗದಿಪಡಿಸಿ ಅವರಿಗೆ ಸೇವಾ ನಿಯಮಗಳಿಲ್ಲದಿದ್ರೆ ಈ ಎರಡನ್ನು ನೀವು ಕಾರ್ಯಾಚರಣೆಗೆ ತರಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸದಸ್ಯರ ಸೇವೆಗೆ ಸಂಬಂಧಪಟ್ಟ ಸಂಸ್ಥೆಯ ಕಾರ್ಯನೀತಿಗಳನ್ನು ರೂಪಿಸುವುದು. ಇಲ್ಲಿ ಸದಸ್ಯರಿಗೆ ನೀವು ವಿವಿಧ ಸೇವೆಗಳನ್ನು ಕೊಡ್ತೀರಿ. ಈ ವಿವಿಧ ಸೇವೆಗಳನ್ನು ಕೊಡುವಾಗ ನಿಮ್ಮ ಕಾರ್ಯನೀತಿಗಳನ್ನ ನೀವು ನಿಮ್ಮ ಉಪವಿಧಿಗಳಲ್ಲಿ ಸೇರಿಸ್ಕೋಬಹುದು. ಅಂದ್ರೆ ಯಾವ ರೀತಿ ಇರ್ತದೆ, ನೀವು ಇವರಿಗೆ SHGಗಳನ್ನ ಉದಾಹರಣೆಗೆ ಒಂದು ಉದಾಹರಣೆ ಹೇಳ್ತೇವೆ. ಒಂದು ಕಾರ್ಯಾಚರಣೆ ಬಗ್ಗೆ ಹೇಳುವಾಗ ವಿವಿಧ ಸೇವೆಗಳನ್ನು ಕೊಡ್ತೀರಿ. ಯಾರಿಗೆ ಕೊಡ್ತೀರಿ? ವ್ಯಕ್ತಿಗಳಿಗೆ ಮಾತ್ರ ಕೊಡ್ತಿರೋ, ಸಂಸ್ಥೆಗಳಿಗೆ ಕೊಡ್ತಿರೋ, JLGಗಳಿಗೆ ಕೊಡ್ತಿರೋ, ಸ್ವಯಂ ಸೇವಾ ಸಂಘಗಳಿಗೆ ಕೊಡ್ತಿರೋ, ಇವೆಲ್ಲವುಗಳನ್ನು ನಿಮ್ಮ ಉಪವಿಧಿಗಳಲ್ಲಿ ನೀವು ಅದನ್ನ ಸೇರಿಸ್ಕೋಬೇಕು. ಸದಸ್ಯ ಸೇವೆಗೆ ಸಂಬಂಧಪಟ್ಟ ನೀತಿಗಳನ್ನ, ನಿಮ್ಮ ನೀತಿ ಏನು, ಪಾಲಿಸಿ ಏನು ಅನ್ನೋದನ್ನ ಇವಿಷ್ಟನ್ನು ಹೇಳ್ತಾ 7F ಬರ್ತದೆ ನೋಡಿ. ಇಲ್ಲಿ ಕಲಂ 27(1)F ಇವುಗಳ ಬಗ್ಗೆ ವಿನಿಮಯಗಳನ್ನು ರಚಿಸುವುದು ಅಂತ ಹೇಳಿ, ಅಂದ್ರೆ ಇದು ಇಂಗ್ಲಿಷ್ನಿಂದ ಕನ್ನಡ ತರ್ಜುಮೆ ಮಾಡಿದಾಗ ಇದು ಕೊನೆಗೆ ಬಂದ್ಬಿಡ್ತದೆ. ಅಂದ್ರೆ ನಿಧಿಗಳ ಅಭಿರಕ್ಷೆ ಮತ್ತು ಹೂಡಿಕೆ. ನಮ್ಮಲ್ಲಿ ಅನೇಕ ಸಲ ನಾವು ಕೇಳ್ತಾ ಇರ್ತೇವೆ, ನಾವು ಹೂಡಿಕೆಗಳನ್ನು ಎಲ್ಲಿ ಮಾಡಬಹುದು ಅನ್ನೋದು. ಕಾಯ್ದೆಯಲ್ಲಿ ಸ್ಪಷ್ಟವಾಗಿ ಎಲ್ಲಿ ಹೂಡಿಕೆ ಮಾಡಬೇಕು ಅನ್ನೋದನ್ನು ಹೇಳಿದ್ದಾರೆ. ಆದ್ರೆ ಅಭಿರಕ್ಷೆಗಳು ಮತ್ತು ಹೂಡಿಕೆ ಬಗ್ಗೆ ನಿಮ್ಮದಾದ ನಿಯಮಗಳನ್ನು ನೀವು ಮಾಡ್ಕೋಬಹುದು. ಅದು ಬೇರೆ ಬೇರೆ ಕಡೆ ಸ್ಪ್ರೆಡ್ ಇರಬೇಕು, ಒಂದೇ ಕಡೆ ಇರಬಾರ್ದು ಅನ್ನೋದ್ರ ಬಗ್ಗೆ ಇರಬಹುದು. ಅಥವಾ ನಿಧಿಗಳ ಅಭಿರಕ್ಷೆ ಹೂಡಿಕೆ ಬಗ್ಗೆ ನಿರ್ಣಯ ಯಾರದ್ದು ಇರಬೇಕು ಅನ್ನೋದ್ರ ಬಗ್ಗೆ, ನೀವು ಇನ್ವೆಸ್ಟ್ಮೆಂಟ್ ಕಮಿಟಿ ಮಾಡಬೇಕು ಅನ್ನೋದ್ರ ಬಗ್ಗೆ ಇರಬಹುದು. ಇನ್ವೆಸ್ಟ್ ಅನ್ನ ಓವರ್ಸಿ ಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ಇರಬಹುದು. ಹಾಗಾಗಿ ನಿಧಿಗಳ ಅಭಿರಕ್ಷೆ ಮತ್ತು ಹೂಡಿಕೆ ಬಗ್ಗೆ ನಿಮ್ಮದಾದ ನಿಯಮಾವಳಿಗಳನ್ನ ನೀವು ಮಾಡ್ಕೊಳ್ಬೇಕಾದ್ದು. ಇದನ್ನ ಬಹುತೇಕವಾಗಿ ಯಾರು ಪ್ರಶ್ನೆ ಮಾಡೋದಿಲ್ಲ. ಯಾಕಂದ್ರೆ ಸಾಮಾನ್ಯವಾಗಿ ಆಡಳಿತ ಮಂಡಳಿಯವರ ನಿರ್ಧಾರ ಆಗಿರ್ತದೆ. ಇವನ್ ಆಡಿಟರ್ ಬಂದವರು ಕೇಳ್ತಾರೆ, ಇಲ್ಲಿ ಇನ್ವೆಸ್ಟ್ ಮಾಡಿದ್ದೇವೆ, ಇದಕ್ಕೆ ರೆಸಲ್ಯೂಷನ್ ಇದೆಯಾ? ರೆಸಲ್ಯೂಷನ್ ಇದೆ. ಬಹುಶಃ ನಾವು ಎಲ್ಲೇ ಹೂಡಿಕೆ ಮಾಡುವಾಗ್ಲೂ ಆ ಹೂಡಿಕೆ ಮಾಡುವವರು ಸಹ ಆಡಳಿತ ಮಂಡಳಿ ರೆಸಲ್ಯೂಷನ್ ಕೇಳ್ತಾರೆ ಬಿಟ್ರೆ ಇದಕ್ಕೆ ನಿಮ್ಮ ನಿಯಮಾವಳಿಗಳಲ್ಲಿ ಅವಕಾಶ ಇದೆಯಾ, ಅನುವು ಇದೆಯಾ ಅನ್ನೋದನ್ನು ಕೇಳೋದಿಲ್ಲ. ಹಾಗಾಗಿ ನಿಧಿಗಳ ಅಭಿರಕ್ಷೆ ಮತ್ತು ಹೂಡಿಕೆ ಅಂದ್ರೆ ರಕ್ಷಣೆ ಎಲ್ಲಿ ಇರಬೇಕು ಇಲ್ಲಿ ನಿಧಿಗಳಂದ್ರೆ, ಅಥವಾ ಕೆಲವು ಸಲ ಇವನ್ ನಮ್ಮಲ್ಲಿ ನೋಡಿ ಜಾಯಿಂಟ್ ಕೀ ಹೋಲ್ಡರ್ ಬಿದ್ದಾಗ ಆ ಜಾಯಿಂಟ್ ಕೀ ಹೋಲ್ಡರ್ ಬಗ್ಗೆ ಏನೇನು ಪ್ರಿಕಾಷನ್ಸ್ ಇರಬೇಕು ಅದ್ರ ಬಗ್ಗೆನೇ ನಿಯಮಾವಳಿ ಇರುವುದಿಲ್ಲ ನಮ್ಮಲ್ಲಿ. ಇದು ಒಂದು ಉದಾಹರಣೆ ಬಗ್ಗೆ ಹೇಳಿದೆ ಅಷ್ಟೇ. ಹಾಗಾಗಿ ನಿಧಿಗಳ ಅಭಿರಕ್ಷೆ ಮತ್ತು ಹೂಡಿಕೆ ಬಗ್ಗೆ ನಿಯಮಾವಳಿ ಇರಬೇಕು. ಲೆಕ್ಕಪತ್ರಗಳ ನಿರ್ವಹಣೆ, ಇದನ್ನ ನಾವು ರೂಢಿಗತವಾಗಿ ಮಾಡ್ಕೊಂಡು ಬರ್ತಾ ಇದ್ದೇವೆ ಬಹುತೇಕ ಸಂದರ್ಭಗಳಲ್ಲಿ. ನನಗೆ ಗೊತ್ತಿಲ್ಲ, ನಮ್ಮ ಜಿಲ್ಲೆಯ ಮಟ್ಟಿಗೆ ಹೇಳೋದಾದ್ರೆ ಯಾವುದೇ ಒಂದು ಹೊಸದಾಗಿ ಸಂಸ್ಥೆ ಪ್ರಾರಂಭಿಸಿದ್ರೆ ನಮ್ಮಲ್ಲಿ ಟೆಂಪ್ಲೇಟ್ ಇದ್ದಂಗೆ ಇದೆ. ಯಾಕಂದ್ರೆ ಫಾರ್ಚುನೇಟ್ಲಿ ನಮ್ಮಲ್ಲಿ ಸಹಕಾರ ಕ್ಷೇತ್ರದಲ್ಲಿನೇ 2 ಪ್ರಿಂಟಿಂಗ್ ಪ್ರೆಸ್ಗಳು, ಕುಮಟಾದಲ್ಲಿ ಒಂದು, ಶಿರ್ಸಿಯಲ್ಲಿ ಒಂದು ಉತ್ತಮವಾಗಿ ನಿರ್ವಹಣೆ ಮಾಡ್ತಾ ಇದ್ದೇವೆ. ಅವ್ರ ಹತ್ರ ಹೋಗಿ ನೀವು ಹೇಳ್ಬಿಟ್ರೆ, ಸೌಹಾರ್ದನೋ ಸಹಕಾರಿನೋ ಅಂತೇಳಿ ಹೇಳ್ಬಿಟ್ರೆ, ನಿಮ್ಮ ಕಾರ್ಯವಿಧಾನ ಅಥವಾ ನಿಮ್ಮ ಕಾರ್ಯಕ್ಷೇತ್ರ ಮತ್ತು ವ್ಯವಹಾರಗಳ ಏನು ವ್ಯವಹಾರ ಮಾಡ್ತಾರೆ, ಕ್ರೆಡಿಟ್ ಮಲ್ಟಿಪರ್ಪಸ್ ಏನು ಹೇಳ್ಬಿಟ್ರೆ, ನೀವು ಸಂಸ್ಥೆ ಹೆಸರು ಕೊಟ್ಟರೆ ಸಾಕು, ಉಳಿದೆಲ್ಲ ಸ್ಟೇಷನ್ ಅವ್ರು ಪ್ರಿಂಟ್ ಮಾಡಿ ಕೊಟ್ಟು ಬಿಡ್ತಾರೆ, ಅಕೌಂಟ್ ಬುಕ್ ಸಮೇತ. ಅಥವಾ ಇತ್ತೀಚಿನ ದಿನಗಳಲ್ಲಿ ಜನರಿಗೆ ಬಹಳ ಸುಲಭ ಆಗಿದೆ ಅಂದ್ರೆ ಸ್ಟಾರ್ಟಿಂಗ್ ಫ್ರಮ್ ಡೇ 1 ನಾವು ಕಂಪ್ಯೂಟರ್ಗೆ ಹೋಗಿದ್ದೇವೆ, ಸಾಫ್ಟ್ವೇರ್ ಹಾಕ್ಬಿಟ್ಟಿದ್ದೇವೆ ಅಂತ. ಆದ್ರೆ ಅದಕ್ಕೆ ಈ ಲೆಕ್ಕಪತ್ರ ನಿರ್ವಹಣೆಗಳ ಬಗ್ಗೆ ವಿಶೇಷವಾಗಿ ನೀವು ಉನ್ನತ ತಾಂತ್ರಿಕತೆಯನ್ನು ಅಳವಡಿಸಿಕೊಂಡಂತಹ ಸಂದರ್ಭದಲ್ಲಿ ಅದಕ್ಕೆ ಪೂರಕವಾದ ಲೆಕ್ಕಪತ್ರ ನಿರ್ವಹಣೆಗೆ ಸಂಬಂಧಿಸಿದಂತಹ ನಿಯಮಾವಳಿಗಳನ್ನ ನಿಮ್ಮಲ್ಲಿ ರೂಪಿಸಿಕೊಳ್ಬೇಕು. ಈ ನಿಯಮಾವಳಿಗಳನ್ನ ಅನೇಕ ಸಲ ರೂಪಿಸಿಕೊಂಡಿರುವುದಿಲ್ಲ.
ಆದ್ರಿಂದ ಮುಂದೆ ಈ ತಾಂತ್ರಿಕತೆ ಅಳವಡಿಕೆ ಬಹಳ ಒಂದು ಹಂತದಲ್ಲಿ ಬಹಳ ಸುಲಭ, ಹಣ ಕೊಟ್ಬಿಟ್ರೆ ಅವ್ರು ಹಾಕಿ ಹೋಗ್ಬಿಡ್ತಾರೆ. ಅದನ್ನ ನಿರ್ದಿಷ್ಟವಾಗಿ ಮೇಂಟೈನ್ ಮಾಡ್ಕೊಂಡು ಹೋಗೋದು, ಲೆಕ್ಕಪತ್ರಗಳ ಸಮರ್ಪಕತೆಯನ್ನು ಮಾಡೋದು, ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಶನ್ ಸಿಸ್ಟಮ್ ಅದರ ಅಥೆಂಟಿಸಿಟಿಯನ್ನ ನೋಡುವಂಥದ್ದು ಹಾಗೂ ಸೈಬರ್ ಸೆಕ್ಯೂರಿಟಿ ನೋಡುವಂಥದ್ದು, ಈ ಪಾಲಿಸಿಗಳನ್ನೆಲ್ಲ ಲೆಕ್ಕಪತ್ರಗಳ ನಿರ್ವಹಣೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿನಿಯಮಗಳನ್ನು ರಚಿಸುವುದು ನಿಮ್ಮ ಜವಾಬ್ದಾರಿ ಆಗಿರ್ತದೆ. ಇದನ್ನು ನೋಡಿ ನಿಮ್ಮ ಸಂಸ್ಥೆಗಳಲ್ಲಿ ಮಾಡ್ಕೊಂಡಿದ್ದೀರಾ. ವಿವಿಧ ನಿಧಿಗಳ ಸಂಗ್ರಹಣೆ, ಬಳಕೆ ಮತ್ತು ಹೂಡಿಕೆ, ಇದು ಸಾಮಾನ್ಯವಾಗಿ ನಾವು ಡಿಪಾಸಿಟ್ ರೂಲ್ಸ್ ಅಂತ ಮಾಡಿರ್ತೇವೆ, ಆದರೂ ಅದನ್ನು ವಿಸ್ತೃತವಾಗಿ ಸರಿಯಾಗಿ ಮಾಡ್ಕೋಬೇಕು. ಶಾಸನಬದ್ಧ ವಿವರ ಪಟ್ಟಿಯನ್ನು ಸಲ್ಲಿಸುವುದು ಸೇರಿದಂತೆ ಸೂಕ್ತ ವ್ಯವಸ್ಥಾಪನಾ ಮಾಹಿತಿ ವ್ಯವಸ್ಥೆಗಳು, ಇಲ್ಲಿ ನೋಡಿ ಮುಂದೆ ಬರ್ತದೆ. ಸೆಕ್ಷನ್ 34 ಅಲ್ಲಿ ನಾವು ಸಲ್ಲಿಸಬೇಕಾದ ವಿವರಗಳನ್ನು ಸಲ್ಲಿಸಬೇಕು ಅಂತೇಳಿ ಅಷ್ಟೇ ಹೇಳ್ತೇವೆ. ಇಲ್ಲಿ ನೀವು ಅದರ ಬಗ್ಗೆ ಶಾಸನಬದ್ಧ ವಿವರ ಪಟ್ಟಿಯನ್ನು ಸೂಚಿಸಂತೆ ಸೂಕ್ತ ವ್ಯವಸ್ಥಾಪನಾ ಮಾಹಿತಿ ವ್ಯವಸ್ಥೆಗಳು, ನಿಮ್ಮಲ್ಲಿ MIS ಸಿಸ್ಟಮ್ ಏನಿರಬೇಕು ಅನ್ನೋದ್ರ ಬಗ್ಗೆ ನಿಯಮಾವಳಿಗಳು ಇರಬೇಕು. ಅನೇಕ ಸಲ ನಮ್ಮಲ್ಲಿ ತಪ್ಪುಗಳೇನಾಗ್ತವೆ ಅಂದ್ರೆ ರೂಢಿಗತವಾಗಿ ಮಾಡ್ಕೊಂಡು ಬರ್ತೇವೆ, ಎಲ್ಲ ಓರಲ್ ಇದೆ, ರೈಟಿಂಗ್ ನಲ್ಲಿ ಇರುವುದಿಲ್ಲ. ಅಲ್ಲಿ ವ್ಯಕ್ತಿಗಳ ಬದಲಾದಾಗ, ಸಂದರ್ಭಗಳು ಬದಲಾದಾಗ ಮುಂದೆ ಏನ್ ಮಾಡ್ಬೇಕು ಅನ್ನೋದು ಮಾರ್ಗದರ್ಶನ ಇರುವುದಿಲ್ಲ. ಅದಕ್ಕೆ ನಿಯಮವಾದ ವಿನಿಯಮಗಳನ್ನ ರೂಪಿಸುವಂಥದ್ದು. ಪರಿಣಾಮಕಾರಿ ನಿರ್ವಹಣೆಯ ಸಲುವಾಗಿ ಅಗತ್ಯವಿರುವ ಇತರ ವಿಷಯಗಳು ಅಂತ ಹೇಳ್ಬಿಟ್ಟಿದ್ದಾರೆ. ಅದರ ಅರ್ಥ ಕಾಯ್ದೆಯಲ್ಲಿ ನಮ್ಮ ವ್ಯಾವಹಾರಿಕ ನಿರ್ವಹಣೆಗೆ ಅಗತ್ಯವಿರುವಂತ ಬೇರೆ ಬೇರೆ ವಿಷಯಗಳಿಗೆ ಬರುವಂತ ಎಲ್ಲ ನಿಯಮಗಳನ್ನು ಮಾಡ್ಕೊಳ್ಳಿಕ್ಕೆ ನಮ್ಗೆ ಅಧಿಕಾರಗಳನ್ನು ಕೊಟ್ಟಿದ್ದಾರೆ. ಇದನ್ನು ನಾವು ಮತ್ತೆ ಬೇರೆ ಯಾರನ್ನೂ ಕೇಳೋ ಅಗತ್ಯತೆ ಇಲ್ಲ. ಸೆಕ್ಷನ್ 27(1)F ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಸಾಮಾನ್ಯ ನಿಕಾಯದ ಅನುಮೋದನೆಗಾಗಿ ವಾರ್ಷಿಕ ವರದಿ, ಹಣಕಾಸು ವಿವರ ಪಟ್ಟಿ, ವಾರ್ಷಿಕ ಯೋಜನೆ, ಬಜೆಟ್ ಅನ್ನು ಮಂಡಿಸುವುದು. ಇದು ಮಂಡಿಸುವುದು ಅಧಿಕಾರನ ಜವಾಬ್ದಾರಿನ ಯೋಚನೆ ಮಾಡಿ ನೋಡ್ಕೊಳ್ಳಿ. ಇದನ್ನು ಯಾಕೆ ಹೇಳ್ತೇನೆಂದ್ರೆ, ಇದನ್ನು ಮಾಡದೇ ಇದ್ರೆ ಏನಾಗ್ತದೆ ಅನ್ನೋದು ಶಿಕ್ಷೆ ಒಳಗಿದೆ. ಅಂದಮೇಲೆ ಏನಾಯ್ತು, ಈಗ ಒಂದು ಅರ್ಥದಲ್ಲಿ ಇದು ಇಲ್ಲಿ ಕೊಡುವಾಗ 27(1) ಹೇಳುವಾಗ ಇದು ನಿಮ್ಮ ಹಕ್ಕು ಅಥವಾ ಪ್ರಕಾರ್ಯ ಅಂತೇಳಿ ಹೇಳಿದ್ದಾರೆ. ಆದ್ರೆ ಅದನ್ನು ನಾವು ನೋಡಿದಾಗ ಈ ಪ್ರಕಾರ್ಯವನ್ನು ಮಾಡದೇ ಇದ್ರೆ ಅದಕ್ಕೆ ದಂಡನೆ, ಶಿಕ್ಷೆ ಇದೆ ಅಂತಂದಾಗ ಇದು ಕರ್ತವ್ಯ ಆಗಿರ್ತದೆ. ಹಾಗಾಗಿ ಸಾಮಾನ್ಯ ನಿಕಾಯದ ಅನುಮೋದನೆಗಾಗಿ ವಾರ್ಷಿಕ ವರದಿ ಮತ್ತು ಹಣಕಾಸು ವಿವರ ಪಟ್ಟಿ ಅದನ್ನ ಕಾಲ ಕಾಲಕ್ಕೆ ತಯಾರಾಗುವ ಹಾಗೆ ಅದನ್ನು ಮಂಡಿಸುವುದು ಅಂತ ಹೇಳ್ತಾರೆ. ಲೆಕ್ಕ ಪರಿಶೋಧನೆ ಮತ್ತು ಪಾಲನಾ ವರದಿಗಳನ್ನು ಪರಿಶೀಲಿಸಿ ಅವುಗಳನ್ನು ಸಾಮಾನ್ಯ ನಿಕಾಯದ ಮುಂದೆ ಮಂಡಿಸುವುದು, ಅದು ಸಹ ಅಷ್ಟೇ, ಇದು ಒಂದು ಜವಾಬ್ದಾರಿ ಆಗಿರುತ್ತದೆ. ಇಲ್ಲಿ ಲೆಕ್ಕ ಪರಿಶೋಧನೆ ಮತ್ತು ಪಾಲನಾ ವರದಿಗಳನ್ನು ಪರಿಶೀಲಿಸಿ ಎನ್ನುವ ಶಬ್ದವನ್ನು ಹೇಳಿದ್ದಾರೆ, ಮತ್ತು ಅವುಗಳನ್ನು ಮುಂದೆ ಸಾಮಾನ್ಯವಾಗಿ ಮಂಡಿಸುವುದು. ಇಲ್ಲಿ ಆಡಳಿತ ಮಂಡಳಿ ಸದಸ್ಯರಾದವರದ್ದು ವೈಯಕ್ತಿಕವಾಗಿ ಜವಾಬ್ದಾರಿ ಅಂದರೆ ಅವರು ಲೆಕ್ಕ ಪರಿಶೋಧನೆ ಮತ್ತು ಪಾಲನಾ ವರದಿಗಳದ್ದು, ಇನ್ಸ್ಪೆಕ್ಷನ್ ಇರ್ಬೋದು ಅಥವಾ ಲೆಕ್ಕ ಪರಿಶೋಧನೆ ಇರ್ಬೋದು, ಇಂಟರ್ನಲ್ ಇರ್ಬೋದು ಅಥವಾ ಸ್ಟ್ಯಾಟ್ಯೂಟರಿ ಇರ್ಬೋದು, ಅವುಗಳೆಲ್ಲವನ್ನು ಅರ್ಥ ಮಾಡಿಕೊಳ್ಳುವಷ್ಟು ಫೈನಾನ್ಷಿಯಲ್ ಲಿಟ್ರಸಿ ಇಸ್ ಎ ಮಸ್ಟ್. ಈಗ ಬರೀ ಶಬ್ದ ಬಂದರೆ ಗೊತ್ತಾಗ್ಲಿಕ್ಕಿಲ್ಲ. ಈ ಫೈನಾನ್ಷಿಯಲ್ ಲಿಟ್ರಸಿ ಮೂಲಕವಾಗಿ ಈ ಆರ್ಥಿಕ ತಕ್ತೆಗಳನ್ನ ಅರ್ಥ ಮಾಡಿಕೊಳ್ಳುವಷ್ಟು ಹಾಗೂ ಅದರ ಬಗ್ಗೆ ನಮ್ಮ ಅಭಿಪ್ರಾಯಗಳನ್ನು ಮಂಡಿಸುವಷ್ಟು ಜ್ಞಾನವನ್ನು ನಾವೇ ತೆಗೆದುಕೊಳ್ಬೇಕು ಹೇಳ್ತಾ, ಇನ್ನು ಇದೊಂದು ಬಹಳ ಸಂಸ್ಥೆಗಳಲ್ಲಿ ಮಾಡದೇ ಇರುವಂಥದ್ದು. ಇದನ್ನು ಯಾಕೆ, ಇದನ್ನೇ ಇನ್ನೂ ಹಲವಾರುಗಳನ್ನ ನಾವು ಚರ್ಚೆ ಮಾಡ್ತಾ ಹೋಗ್ಬೋದು. ಆದರೆ ಸೀಮಿತವಾಗಿ ತಾವೆಲ್ಲರೂ ಶಾಸನಬದ್ಧವಾಗಿ ಮಾಡಬೇಕಾದ ಕರ್ತವ್ಯಗಳ ಬಗ್ಗೆ ಹೇಳುವಾಗ ಓವರ್ಲುಕ್ ಮಾಡುವಂಥದ್ದು ಇದ್ದಿದ್ದರಿಂದ ಇದನ್ನ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಸೆಕ್ಷನ್ 32(3) ದಾಖಲೆ, ಲೆಕ್ಕಪತ್ರ ಇತ್ಯಾದಿಗಳನ್ನು ಇಡುವುದು ಅಂತ ಹೇಳಿದಾಗ ಇದನ್ನ ಸಂರಕ್ಷಿಸುವುದು ಅಂತೇಳಿ ನಾವು ಅರ್ಥ ಮಾಡಬೇಕು. ಇಡುವುದು ಅಂದ್ರೆ ಪ್ರತಿಯೊಂದು ಸಹಕಾರಿ ಲೆಕ್ಕಪತ್ರಗಳನ್ನು ಸಮರ್ಥ ದಾಖಲೆ ಗೋಚರಗೊಳಿಸಿ ಮಂಡಳಿ ಅವಧಿಯವರೆಗೆ ಸಂರಕ್ಷಿಸತಕ್ಕದ್ದು. ಇಲ್ಲಿ ಮಂಡಳಿಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಇದು ಮೊದಲನೇ ಸಲ. ಇದು ತಮಾಷೆ ಸಂಗತಿ ಅಂದ್ರೆ, ಇಲ್ಲಿ ನಿಮ್ಮಲ್ಲಿ ಹಲವಾರು ಜನ ಈ ಸ್ಟ್ಯಾಂಪಿಂಗ್ ಮಾಡುವಂಥವ್ರು ಇರ್ಬೋದು. ನಾನು ಮೊದಲನೇ ಸಲ ಕೇಳಿದ್ದೇನೆಂದ್ರೆ, ಈ ಸ್ಟ್ಯಾಂಪಿಂಗ್ ಕೊಡುವಾಗ ಅರ್ಜಿಗಳನ್ನು ಕೊಡ್ತಾರೆ. ಈ ಅರ್ಜಿಗಳನ್ನು ಎಷ್ಟು ದಿನ ಇಟ್ಕೋಬೇಕು ಅನ್ನೋ ಪ್ರಶ್ನೆ ಬಂದಾಗ ಇಲ್ಲ, ಎಲ್ಲೂ ಮೆನ್ಷನ್ ಇಲ್ಲ. ಹಾಗಾಗಿ ನಾನು ತಮಾಷೆ ಕೇಳಿದೆ, ಇದೇನಂದ್ರೆ ಸೂರ್ಯಚಂದ್ರ ಇರುವವರೆಗೂ ಇರಬೇಕಾದ ಇದು ದಾಖಲೆ ಅಂತ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ತಮಾಷೆ ಅಂತ ಅನ್ಸಿದ್ರು ಹಲವಾರು ಸಂಸ್ಥೆಗಳಲ್ಲಿ, ಈಗ 40-50 ವರ್ಷ ಆದಂತಹ ಸಂಸ್ಥೆಗಳಲ್ಲಿ ನಾನು ನೋಡಿದ್ದೇನೆ, ಅವ್ರ ಗೋಡನ್ ತುಂಬಾ ಬೇಡದೇ ಇದ್ದ ವಸ್ತುಗಳೇ ತುಂಬಿಕೊಂಡಿದೆ. ಬೇಡದೇ ಇದ್ದ ವಸ್ತುಗಳು ಅಂದ್ರೆ ಕಾಗದ, ಎಲ್ಲ ವೋಚರ್ಗಳು, ದಾಖಲೆಗಳು ಇತ್ಯಾದಿ. ನ್ಯಾಯಿಕ ವ್ಯವಹಾರಗಳು ಇಲ್ಲದೆ ಇದ್ರೆ ಇನ್ಕಮ್ ಟ್ಯಾಕ್ಸ್ನವ್ರದ್ದು ಎಷ್ಟು ಹೇಳ್ತಾರೆ ಅದಷ್ಟನ್ನು ಮಾತ್ರ ಇಟ್ಟರೆ ಸಾಕು. ಉಳಿದೆಲ್ಲ ಲೆಕ್ಕ ಇದ್ರೊಳಗಡೆ ಮುಖ್ಯವಾಗಿ ಆಡಳಿತ ಮಂಡಳಿಯವ್ರು ನಿರ್ಧರಿಸಬೇಕಾದ್ದು ಅಂದ್ರೆ, ನಮ್ಮಲ್ಲಿ ಕೆಲವು ಪರ್ಮನೆಂಟ್ ಡಾಕ್ಯುಮೆಂಟ್ಸ್ ಇದ್ದಾವೆ. ಈಗ ಉದಾಹರಣೆಗೆ ಎಲ್ಲ ವಾರ್ಷಿಕ ಮಹಾಸಭೆಯ ಹಾಗೂ ಮಂಡಳಿಯ ಎಲ್ಲ ಸಭೆಗಳ ನಿರ್ಣಯ ಪುಸ್ತಕಗಳನ್ನ, ನಡವಳಿಕೆ ಪುಸ್ತಕಗಳನ್ನ, ಅದು ಸ್ಟಾರ್ಟಿಂಗ್ನಿಂದ ಸಂಸ್ಥೆ ಇರುವವರೆಗೂ ಇರಲೇಬೇಕಾದಂಥದ್ದು. ಅದನ್ನ ನಾವು ಡಿಸ್ಟ್ರಾಯ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ವರ್ಷ ಆಯ್ತು, ಹಳೇದಾಯ್ತು ಅನ್ನೋದಕ್ಕೆ. ಯಾಕಂದ್ರೆ ಎಲ್ಲಾ ದಾಖಲೆಗಳು ಅದು ಇರಲೇಬೇಕಾದಂತು. ಅದು ಮತ್ತೊಂದು ನಮ್ಮ ನೋಂದಣಿ ಪ್ರಮಾಣ ಪತ್ರ ಇರಬಹುದು, ಬೇರೆ ಬೇರೆ ಲೈಸೆನ್ಸ್ಗಳನ್ನ ಪಡೆದುಕೊಂಡಿದ್ದಿರಬಹುದು.
ಯಾವುದು ಪರ್ಮನೆಂಟ್ ದಾಖಲೆಗಳು, ಯಾವುದು ಟೆಂಪರರಿ ದಾಖಲೆಗಳು, ಯಾವುದು ಬಹಳ ಟೆಂಪರರಿ ದಾಖಲೆಗಳು ಅಂತ ನಾವು ಬೈಫರ್ಕೇಟ್ ಮಾಡಿದರೆ ಅದನ್ನ ಬೇರೆ ಬೇರೆ ಅವಧಿಗೆ ಯಾವ್ಯಾವುದನ್ನು ಸಂರಕ್ಷಿಸಬೇಕು ಅನ್ನೋದನ್ನ ಆಡಳಿತ ಮಂಡಳಿಯವರು ನಿರ್ದಿಷ್ಟವಾಗಿ ತಮ್ಮ ಆಡಳಿತ ಮಂಡಳಿಯ ನಿರ್ಣಯ ಅಥವಾ ಠರಾವಿನೊಂದಿಗೆ ದಾಖಲಿಸಿ ನಮ್ಮ ಒಂದು ಆಪರೇಷನಲ್ ಮ್ಯಾನ್ಯುಯಲ್ ನಾವು ಕರಿತೇವೆ, ಆ ರೀತಿಯ ಆಪರೇಷನ್ ಮ್ಯಾನ್ಯುಯಲ್ದಲ್ಲಿ ಇದನ್ನ ಪ್ರತಿಯೊಂದು ಸಂಸ್ಥೆಯಲ್ಲೂ ಇರಬೇಕಾದ್ದು. ಯಾಕಂದ್ರೆ ಮುಖ್ಯ ಕಾರ್ಯನಿರ್ವಾಹಕರು ನಿರ್ಧಾರ ಮಾಡ್ಲಿಕ್ಕೆ ಆಗುದಿಲ್ಲ. ಇಲ್ಲದೆ ಇದ್ರೆ ಒಂದು ಎಕ್ಸ್ಟ್ರೀಮ್ಗೆ ಹೋಗುದಾದ್ರೆ ತೆರೆದಂತ ನ್ಯೂಸ್ ಪೇಪರ್ ಅನ್ನ ಡಿಸ್ಪೋಸಲ್ ಮಾಡುವಾಗ್ಲೂ ಅದಕ್ಕೆ ಸಮರ್ಥನೆ ಇರುವುದಿಲ್ಲ. ಯಾಕಂದ್ರೆ ಆ ನ್ಯೂಸ್ ಪೇಪರ್ಗಳನ್ನ ಎಷ್ಟು ದಿವಸ ಇಟ್ಕೋಬೇಕು, ಯಾರಿಗೂ ಬರಲಿಲ್ಲ. ಆದ್ರಿಂದ ಈ ಒಂದು ಕೆಲಸವನ್ನ ಎಲ್ಲ ಆಡಳಿತ ಮಂಡಳಿಯವರು ಖಂಡಿತವಾಗಿ ಮಾಡಲೇಬೇಕು. ಇದನ್ನ ತಮ್ಮ ಆಡಳಿತ ಮಂಡಳಿಯಲ್ಲಿ ನಿರ್ಧರಿಸಿ ಕಾಯಂ ದಾಖಲೆಗಳು ಯಾವುದು, ಕಾಯಂ ಅಥವಾ ಪರ್ಮನೆಂಟ್ ದಾಖಲೆಗಳು, ಟೆಂಪರರಿ ಆಗಿ ದಾಖಲೆಗಳು ಯಾವುದು, ಅಥವಾ ತಕ್ಷಣಕ್ಕೆ ಡಿಸ್ಟ್ರಾಯ್ ಮಾಡುವಂಥ ದಾಖಲೆಗಳು ಯಾವುದು, ಇವುಗಳನ್ನ ಹಾಗೂ ಡಿಜಿಟಲ್ ಹೋದ ನಂತರ ಈ ಡಿಜಿಟಲ್ ಸ್ಟೋರೇಜ್ ವಿಧಾನ ಇಲ್ಲ. ಇದನ್ನ ದಾಖಲೆಗಳು ಲೆಕ್ಕಪತ್ರಗಳನ್ನ ಇಡುವುದು ಅಂದ್ರೆ ಇದೇ ಒಂದು ಕ್ಲಾಸ್ನಲ್ಲಿ ಫಿಸಿಕಲ್ ಇದ್ರೆ ಆಯ್ತು, ಡಿಜಿಟಲ್ ಇದ್ದಾಗ ಏನು ಅನ್ನೋದನ್ನು ಸಹ ನಿಮ್ಮ ಪಾಲಿಸಿಯಲ್ಲಿ ಆಡಳಿತ ಮಂಡಳಿಯವರು ನಿರ್ಧರಿಸಬೇಕು. ಅದರಿಂದ ಸಾಫ್ಟ್ವೇರ್ ವೆಂಡರ್ ಹೇಳಿದ ಹಾಗೆ ನಾವು ಕೇಳೋ ಹಾಗೆ ಆಗಬಾರ್ದು. ಇದಕ್ಕೆ ನಾನು ಅದಕ್ಕೆ ಇನ್ಫಾರ್ಮ್ ಡಿಸಿಷನ್ ಅಂತ ಹೇಳಿದೆ. ಇದಕ್ಕೆ ಸೂಕ್ತವಾದ ಒಂದು ತಂತ್ರಜ್ಞರನ್ನ, ಅದರೊಳಗೆ ಮಾಹಿತಿ ಇದ್ದಂಥವ್ರನ್ನ ಕನ್ಸಲ್ಟ್ ಮಾಡಿ ಅದನ್ನ ಯಾವ ರೀತಿ ಸ್ಟೋರ್ ಮಾಡಬಹುದು, ಈಗ ಪರ್ಮನೆಂಟ್ ಆಗಿರುವಂಥದ್ದನ್ನ ಯಾವ ರೀತಿ ಸ್ಟೋರ್ ಮಾಡಬೇಕು, ಟೆಂಪರರಿ ಡಿಲೀಟ್ ಮಾಡಿ ರೀಯೂಸ್ ಮಾಡುವಂಥದ್ದು ಇದ್ರೆ ಯಾವ ರೀತಿ ಸ್ಟೋರ್ ಮಾಡಬೇಕು, ಈ ರೀತಿ ಸ್ಟೋರೇಜ್ ಬಗ್ಗೆ ಸಹ ಅದನ್ನ ಮತ್ತೆ ಬೇರೆ ಕಡೆ ಇದ್ರೊಳಗೆ ಇಡಬೇಕು, ಕ್ಲೌಡಲ್ಲಿ ಇಡಬೇಕು, ಬೇರೆ ಸಿಸ್ಮಿಕ್ ಝೋನಲ್ಲಿ ಇಡಬೇಕು ಇತ್ಯಾದಿಗಳನ್ನ ನೀವು ತಾಂತ್ರಿಕವಾಗಿ ಪರಿಣಿತರನ್ನ ಕೇಳಿ ನಿರ್ಧರಿಸಬಹುದು. ಆದ್ರೆ ಈ ಕಲಮಿನ ಉದ್ದೇಶ ಇಷ್ಟೇ, ಪ್ರತಿಯೊಂದು ಲೆಕ್ಕ ಪುಸ್ತಕಗಳನ್ನ ಅಂದ್ರೆ ಇದರ ಅರ್ಥ ಲೆಕ್ಕಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ, ಇಲ್ಲಿ ಪುಸ್ತಕ ಅನ್ನೋದನ್ನ ನಾವು ದಾಖಲೆ ಅಂತ ಅರ್ಥೈಸಬೇಕಾಗ್ತದೆ. ಇವೆಲ್ಲವುಗಳ ಜೊತೆಗೆ ಎಲ್ಲಿವರೆಗೆ ಇಡಬೇಕು ಅನ್ನೋದನ್ನ ನಾವು ನೋಡ್ಕೋಬೇಕು. ಲೆಕ್ಕ ಪರಿಶೋಧನೆಗೆ ಸಂಬಂಧಪಟ್ಟಂತೆ ಇನ್ನೊಂದು 2 ಸಂಗತಿಗಳನ್ನ ಚರ್ಚೆ ಮಾಡಿಬಿಡ್ತೇನೆ. ಪ್ರತಿ ವರ್ಷ ಮುಕ್ತಾಯವಾದ 30 ದಿವಸಗಳೊಳಗೆ ಪ್ರತಿ ಸಹಕಾರ ಮಂಡಳಿ ವರ್ಷದ ಕೊನೆಯಲ್ಲಿ ವಾರ್ಷಿಕ ಜಮೆಗಳ ಮತ್ತು ಸಂದಾಯಗಳ ಖರ್ಚುಗಳ ಲಾಭ ಆದಾಯ ಪತ್ರಿಕೆ ಅಂತ ಕರೀತೇವೆ. ಲೆಕ್ಕ ಪರಿಶೋಧಕ ಸಂಸ್ಥೆಗೆ ಅಥವಾ ಒಪ್ಪಿಸುವುದನ್ನು ಖಚಿತಪಡಿಸಿಕೊಳ್ಳತಕ್ಕದ್ದು ಅಂತ ಹೇಳಿದ್ದಾರೆ. ಇದನ್ನ ಖಂಡಿತವಾಗಿ ಪ್ರತಿಯೊಂದು ಆಡಳಿತ ಮಂಡಳಿಯವರು ಮಾಡಲೇಬೇಕು. ಆಡಿಟ್ ಆಗಲಿಲ್ಲ ಅಂದ್ರೆ ಸಿಇಒ ಜವಾಬ್ದಾರಿ ಎರಡನೇ ಬರ್ತದೆ, ಮೊದಲನೇ ಜವಾಬ್ದಾರಿ ಆಡಳಿತ ಮಂಡಳಿದಾಗ್ತದೆ. ಯಾಕಂದ್ರೆ ಇಲ್ಲಿ ಖಚಿತಪಡಿಸಿಕೊಳ್ಳೋದನ್ನು ನಿಮಗೆ ಕೊಟ್ಟಿದ್ದಾರೆ. ವರ್ಷ ಮುಕ್ತಾಯವಾದ 30 ದಿವಸಗಳೊಳಗೆ ನಿಮ್ಮ ಲೆಕ್ಕ ಪರಿಶೋಧಕರಿಗೆ ಸಲ್ಲಿಸಬೇಕಾದಂತಹ ಎಲ್ಲ ತಕ್ತೆಗಳು ತಯಾರಾಗಿ ಒಬ್ಬರಿಗೆ ಲೆಕ್ಕ ಪರಿಶೋಧನೆಗಾಗಿ ಒಪ್ಪಿಸಿದ್ದನ್ನ ನೀವು ಖಚಿತಪಡಿಸಿಕೊಳ್ಳತಕ್ಕದ್ದು. ಅಂದ್ರೆ ಅದರ ಅರ್ಥ ವರ್ಷ ಮುಕ್ತಾಯವಾದ 30 ದಿವಸಗಳೊಳಗೆ ನೀವು ನಿಮ್ಮ ಆಡಳಿತ ಮಂಡಳಿಯಲ್ಲಿ ನಿಮ್ಮ ಸಿಇಒ ಇದನ್ನ ಲೆಕ್ಕ ಪರಿಶೋಧನೆಗೆ ಒಪ್ಪಿದ್ದನ್ನ ಅವಲೋಕಿಸಿ ದಾಖಲೆ ಪಡಿಸಬೇಕು. ಇಲ್ದಿದ್ರೆ ನೀವು ಅವಲೋಕಿಸಿದಿರಿ ಅಂತ ಮುಂದೊಂದು ದಿವಸದಲ್ಲಿ ನೀವು ಅದನ್ನ ಸಲ್ಲಿಸಿಲ್ಲ ಅಂತ ಹೇಳ್ಬೋದು. ಇದು ಯಾಕೆ ಹೇಳ್ತಾ ಇದ್ದಾನೆ ಅಂದ್ರೆ, ಯಾವುದೇ ಒಂದು ಆಡಿಟರ್ ಇಲ್ಲ ನನಗೆ ಯಾಕೆ ಆಡಿಟ್ ಮುಗಿಲಿಲ್ಲ ಅಂತ ಹೇಳಿದ್ರೆ ಸಕಾಲದಲ್ಲಿ, ಇಲ್ಲ ಅವರು 30 ದಿವಸಗಳೊಳಗೆ ನನಗೆ ಅದನ್ನ ಸಲ್ಲಿಸಿರ್ಲಿಲ್ಲ ಅಂತ ಹೇಳ್ಬಿಡ್ಬೋದು. ಆದ್ರೆ ನೀವು ಇದನ್ನ ಆಡಳಿತ ಮಂಡಳಿಯವರು ನಿಮ್ಮ ಜವಾಬ್ದಾರಿಯನ್ನ ವಹಿಸಬೇಕು ಅಂತ ಹೇಳಿದ್ರೆ ಅದನ್ನ ನಿಮ್ಮ ಆಡಳಿತ ಮಂಡಳಿಯಲ್ಲಿ ಇಟ್ಟು ಅದನ್ನು ಪರಿಶೀಲನೆಗೆ ಒಳಪಡಿಸಿ ಖಚಿತಪಡಿಸಿಕೊಳ್ಳತಕ್ಕದ್ದು. ಇಲ್ಲಿ ಇದು ಒಂದಂತರ ಲೆಕ್ಕ ಪರಿಶೋಧಕರಿಗೆ ಸಲ್ಲಿಕೆ ಆಯಿತು. ಲೆಕ್ಕ ಪರಿಶೋಧಕರಿಂದ ಪರಿಶೋಧನಾ ವರದಿಯಲ್ಲಿ ಎತ್ತಿ ತೋರಿಸಿದ ದೋಷಗಳನ್ನು ಸರಿಪಡಿಸಲು ಮತ್ತು ಅಕ್ರಮಗಳನ್ನು ನೇರ್ಪಡಿಸಲು, ಇಲ್ಲಿ ನೇರ್ಪಡಿಸಲು ಅಂದ್ರೆ ಶಬ್ದ ಟು ಮೇಕ್ ಇಟ್ ರೈಟ್ ಅಂತೇಳಿ, ಇಲ್ಲಿ ನೇರ್ಪಡಿಸಲು ಅಂತೇಳಿ ಹೇಳಿದ್ದಾರೆ. ದೋಷಗಳನ್ನು ನೇರ್ಪಡಿಸಲು ಕ್ರಮ ಕೈಗೊಳ್ಳತಕ್ಕದ್ದು. ಅಂದ್ರೆ ಇಲ್ಲಿ ಆಡಳಿತ ಮಂಡಳಿಯವರು ದಯವಿಟ್ಟು ಗಮನಿಸಬೇಕು, ಕಾಂಪ್ಲಯನ್ಸ್ ಅನ್ನೋದು ಇದನ್ನ ಸ್ವಲ್ಪ ನನ್ನ ಅನುಭವವನ್ನು ಹೇಳಬೇಕು. ಹಿಂದೆ ನಮ್ಮ 59ರ ಕಾಯ್ದೆಯಲ್ಲಿ ಈ ಲೆಕ್ಕ ಪರಿಶೋಧನಾ ವರದಿಗೆ ಅನುಪಾಲನೆ ಅನ್ನೋ ಶಬ್ದ ಬಂದಿದೆ. ಅನುಪಾಲನೆಕ್ಕಿಂತ ಹಿಂದೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲೆಲ್ಲ ಒಂದು ಶಬ್ದ ಚಾಲ್ತಿಯಲ್ಲಿತ್ತು, ಆಡಿಟರ್ ವರದಿಗೆ ತೋರಿಸಿದ ಲೋಪಗಳಿಗೆ ಉತ್ತರಿಸುವುದು ಅಂತೇಳಿ. ಅಂದ್ರೆ ಅವ್ರು ಪ್ರಶ್ನೆ ಕೇಳ್ತಾರೆ, ನಾವು ಉತ್ತರ ಕೊಟ್ಟರೆ ಆಯ್ತು ಅಂತೇಳಿ, ನಾವು ಮಾಡ್ಬೇಕಾದ್ದೇನೂ ಇಲ್ಲ ಅಂತ. ಇದನ್ನೇ ವಾರ್ಷಿಕ ಮಹಾಸಭೆಗೆ ನೋಟಿಸ್ನಲ್ಲೂ ಹಾಕ್ತಿದ್ರು, ಸಬ್ಜೆಕ್ಟ್ನಲ್ಲೂ, ಮತ್ತು ಅದರೊಳಗೆ ಸ್ವಲ್ಪ ಸೀನಿಯರ್ ಕೋಪರೇಟರ್ ಅಂತ ಇದ್ದವ್ರು ಯಾರು ಆಡಿಟರ್ ಅವ್ರು ಇರುವುದೇ ಬರೀಲಿಕ್ಕೆ, ಅವ್ರು ಬರೀತಾರೆ ಬಿಡಿ, ನೀವು ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀರಲ್ಲ, ಮುಗೀತು, ಮುಂದೆ ಹೋಗಿ ಅಂತೇಳಿ ಹೇಳ್ತಿದ್ರು. ಹಾಗಾಗಬಾರ್ದು. ಇಲ್ಲಿ ನಮ್ಮ ಆಡಿಟರ್ ಅನ್ನ ನಮಗೆ ಮಾರ್ಗದರ್ಶಕರು ಅಂತ ನಾವು ತಿಳ್ಕೊಂಡು ನಮ್ಮ ತಪ್ಪುಗಳನ್ನ ನಮಗೆ ತೋರಿಸ್ಕೊಟ್ಟಿದ್ದಾರೆ ಅಂದ್ರೆ ನಮಗೆ ಅದನ್ನು ಸರಿಪಡಿಸಿಕೊಳ್ಳಿಕ್ಕೆ ಒಂದು ಅವಕಾಶ. ಹಾಗಾಗಿ ಆ ದೋಷಗಳನ್ನ ಸರಿಪಡಿಸಲು ಮತ್ತು ಅಕ್ರಮಗಳನ್ನು
ಏನು ಕ್ರಮ ಕೈಗೊಳ್ಳಬೇಕು ಅಂದ್ರೆ ನಿರ್ದಿಷ್ಟವಾಗಿ ಟೈಮ್ ಬೌಂಡ್. ಈಗ ಉದಾಹರಣೆಗೆ ಬಹಳ ಸರಳವಾಗಿ ಹೇಳುವುದಾದ್ರೆ, ಐಡೆಂಟಿಟಿ ಕಾರ್ಡ್ ಅಥವಾ ನಮ್ಮ ಗುರುತಿನ ಚೀಟಿಯನ್ನು ಕೊಡುವುದು ಬಾಕಿ ಇದೆ ಅಂತೇಳಿ ವಿತರಿಸಲು ಕ್ರಮ ಇಡಲಾಗುವುದು ಅನ್ನೋದು ಉತ್ತರ ಅಥವಾ ಅನುಪಾಲನೆ. ಸರಿ ಆಗ್ತಿದೆಯಾ? ಅದು ಸರಿ ಆಗ್ಲಿಕ್ಕಿಲ್ಲ. ಸರಿಯಾದ ಅನುಪಾಲನೆ ಅಂದ್ರೆ ಈ ವರದಿಯ ನಂತರ ವರದಿಯವರೆಗೆ ಎಷ್ಟು ಜನರಿಗೆ ನೀವು ಕೊಟ್ಟಿದ್ರಿ, ಒಟ್ಟು ಸದಸ್ಯರಿಗೆ ಎಷ್ಟು, ಆ ಒಟ್ಟು ಸದಸ್ಯರ ಪೈಕಿ ಎಷ್ಟು ಅಥವಾ ಅಟ್ಲೀಸ್ಟ್ ಶೇಕಡ ಎಷ್ಟು ಜನರಿಗೆ ಇದನ್ನ ಗುರುತಿನ ಚೀಟಿ ಕೊಡಲಾಗಿತ್ತು, ಇನ್ನು ಮುಂದಿನ ಸದಸ್ಯರಿಗೆ ಈಗ ಕೊಟ್ಟು ಮುಗಿಸಿದ್ದಿದ್ರೆ ಒಳ್ಳೇದು, ಅದನ್ನ ವರದಿ ಮಾಡಿ ಈಗಾಗಲೇ ಎಲ್ಲ ಸದಸ್ಯರಿಗೂ ಗುರುತಿನ ಚೀಟಿ ಕೊಡಲಾಗಿದೆ, ತುಂಬಾ ಒಳ್ಳೇದು. ಇಲ್ಲದಿದ್ರೆ ಕೊಡ್ಲಿಕ್ಕೆ ಕಾರಣಾಂತರದಿಂದ ಕೊಡ್ಲಿಕ್ಕೆ ಇಷ್ಟು ಜನರಿಗೆ ಕೊಟ್ಟಾಗಿದೆ, ಇನ್ನು ಮತ್ತು ಇಷ್ಟು ಸಂಖ್ಯೆಯ ಜನರಿಗೆ ಕೊಡೋದು ಬಾಕಿ ಇರುತ್ತದೆ, ಆ ಬಾಕಿಯನ್ನು ಇಂಥ ತಾರೀಕಿನ ಒಳಗಡೆ ಮುಗಿಸಲಾಗುವುದು ಅಂತೇಳಿ ನಿರ್ದಿಷ್ಟವಾದ ನೀವು ಟೈಮ್ ಬೌಂಡ್ ಒಂದು ಕಾರ್ಯಕ್ರಮವನ್ನು ಕೊಟ್ಟರೆ ಮಾತ್ರ ಅದು ಸರಿ ಆಗ್ತದೆ. ಹಾಗಾಗಿ ಯಾವುದನ್ನೇ ಅವರು ಅಬ್ಜೆಕ್ಷನ್ ಅಂತೇಳಿ ಯಾವುದನ್ನ ಫೈಲ್ ಮಾಡಿರ್ತಾರೆ ಅದು, ಮತ್ತು ಯಾವುದು ಅಬ್ಜೆಕ್ಷನ್ ಅನ್ನು ಸರಿಪಡಿಸಲಿಕ್ಕೆ ಸಾಧ್ಯ ಇಲ್ವೋ ಅಥವಾ ಅದು ನಿಮಗೆ ಸಾಧು ಅಲ್ಲ ಅಂತ ಅನಿಸ್ತದೆಯೋ ಆಡಳಿತ ಮಂಡಳಿಯವರಿಗೆ ಅದನ್ನ ಕೈ ಬಿಡುವಂತೆ. ಈಗ ಉದಾಹರಣೆಗೆ ನಮ್ಮ ಒಂದು ಸಂಸ್ಥೆಯಲ್ಲಿ ಒಂದು ಆಡಿಟರ್ ಬರೀತಾರೆ, ಗ್ರಾಹಕರಿಂದ ಚೆಕ್ ಅನ್ನು ಪಡೆಯುವಾಗ, ಅಂದ್ರೆ ನಮ್ದು ಬೇರೆ ಅಗ್ರಿಕಲ್ಚರ್ ಸರ್ವಿಸ್ ಅಂಡ್ ಡೆವಲಪ್ಮೆಂಟ್ ಸೊಸೈಟಿ ಇದೆ, ಅಲ್ಲಿ ನಾವು ಕೃಷಿ ಉಪಕರಣಗಳನ್ನು ಮಾರಾಟ ಸೇವೆ ಮಾಡ್ತೇವೆ. ಅದರೊಳಗಡೆ ಅನೇಕ ಸಲ ಲಕ್ಷಾಂತರ ರೂಪಾಯಿ ವ್ಯವಹಾರಗಳಾಗ್ತಾರೆ. ಅವರು ಚೆಕ್ ಅನ್ನು ಕೊಡ್ತಾರೆ. ಬ್ಯಾಂಕ್ ಚೆಕ್ ಅನ್ನು ಕೊಟ್ಟಾಗ ಇವ್ರೇನ್ ಹೇಳ್ತಾರೆ, ಆಡಿಟರ್ ಬರೀತಾರೆ, ನೀವು ಚೆಕ್ ಅನ್ನು ತೆಗೆದುಕೊಂಡಂತ ಸಂದರ್ಭದಲ್ಲಿ ಅವರಿಂದ ಕಲೆಕ್ಷನ್ ಚಾರ್ಜ್ ಅನ್ನು ಕಲೆಕ್ಟ್ ಮಾಡಬೇಕು ಅಂತೇಳಿ ಬರೀತಾರೆ. ಆದ್ರೆ ವ್ಯಾವಹಾರಿಕವಾಗಿ ನಾವು ಮಾಡುವಾಗ ನಾವು ಸ್ಪರ್ಧಾತ್ಮಕ ಅನ್ನೋ ಮಾತನ್ನು ಮೊದಲೇ ಪ್ರಸ್ತಾಪ ಮಾಡಿದೆ. ನಾವು ಸಹಕಾರಿ ಸಂಘ ಆಗಿ ನಮ್ಮದೇ ವ್ಯವಹಾರಗಳನ್ನು ಮಾಡುವ ಉಳಿದ ಸಂಸ್ಥೆಗಳೊಡನೆ ಸ್ಪರ್ಧಾತ್ಮಕವಾಗಿರ್ಬೇಕಾದಂಥ ಸಂದರ್ಭದಲ್ಲಿ ನಾವು ಪೇಮೆಂಟ್ ಮಾಡಲಿಕ್ಕೆ ಬಂದವ್ರ ಹತ್ರ ನೀವು ಸರ್ಕಾರಿ ಕಚೇರಿ ಹಾಗೆ ನೀವೇ ಕೊಡಬೇಕು ಕಲೆಕ್ಷನ್ ಚಾರ್ಜಸ್ ಅಂತ ಹೇಳಿದ್ರೆ ನಮ್ಮ ಗಿರಾಕಿಗಳನ್ನು ನಾವು ಕಳ್ಕೊತೇವೆ. ಅದಕ್ಕೆ ನಾವು ಆಡಳಿತ ಮಂಡಳಿಯಲ್ಲಿ ಇಟ್ಟು ಅದನ್ನ ಅನುಮೋದನೆ ಮಾಡಿ ಮಾಡುವಂತ ಕ್ರಮವನ್ನು ಇಟ್ಕೊಂಡಿದ್ದೇವೆ. ಅದು ಆದ್ರೂ ಸಹ ಆಡಳಿತ ಬಂದಾಗ ನಾವು ಅದೇ ರೀತಿ ಉತ್ತರವನ್ನು ಕೊಟ್ಟಿದ್ದೇವೆ. ಆದ್ರಿಂದ ಈ ಖಂಡಿಕೆಯನ್ನು ಕೈ ಬಿಡಲು ಕೋರಿದೆ ಅಂತ ಹೇಳಿದ್ದೇವೆ. ಹಾಗೆ ಕ್ರಮ ತೆಗೆದುಕೊಂಡ ವರದಿ ಸಹಿತ ಅದನ್ನ ಸಾಮಾನ್ಯ ಸಭೆಯಲ್ಲಿ ಮಂಡಿಸಿ ಸದರಿ ದೋಷಗಳನ್ನು ಮತ್ತು ಅಕ್ರಮಗಳನ್ನು ವಿವರಿಸತಕ್ಕಂತು ಅಂತ ಹೇಳಿದ್ದಾರೆ. ಅಂದ್ರೆ ಇಂಥ ದೋಷಗಳನ್ನ ಇವರು ಸೂಚಿಸಿದ್ರು ಅದನ್ನ ನಾವು ಈ ರೀತಿ ಸರಿಪಡಿಸಿಕೊಂಡಿದ್ದೇವೆ ಅಂತ. ನಮ್ಮಲ್ಲಿ ತಪ್ಪು ಕಲ್ಪನೆ ಏನಿದೆ ಅಂದ್ರೆ, ಬಹಳ ಜನ ತಪ್ಪಾಗಿದೆ ಅಂತ ತಿಳಿದು ಬಿಟ್ರೆ ಸದಸ್ಯರಲ್ಲೆಲ್ಲ ತಪ್ಪು ಕಲ್ಪನೆ ಬಂದು ಬಿಡುತ್ತದೆ. ಅದರಿಂದ ನಮ್ಮಲ್ಲಿ ಒಂದು ಏನಿದೆ, ಒಂದು ಇಮೇಜ್ ಅನ್ನೋ ಮಾತನ್ನು ಹೇಳ್ತೇವೆ, ಇಮೇಜ್ ಹೋಗ್ಬಿಡ್ತೇವೆ. ನಾನು ಹೇಳ್ತೇನೆ, ಖಂಡಿತ ಇಮೇಜ್ ಹೋಗುದಿಲ್ಲ, ಅದ್ರ ಬದಲಾಗಿ ನಿಮ್ಮ ಮೇಲೆ ಗೌರವ ಬರ್ತದೆ. ಇಲ್ಲ, ತಪ್ಪಾಗಿದ್ದನ್ನು ಒಪ್ಪಿಕೊಂಡಿದ್ದಾರೆ ಮತ್ತು ತಿದ್ದುಕೊಳ್ಳಿಕ್ಕೆ ಏನು ಕ್ರಮ ಕೈಗೊಂಡಿದ್ದಾನೆ ಅನ್ನೋದನ್ನು ಹೇಳಿದ್ದಾರೆ. ಹಾಗಾಗಿ ತಪ್ಪು ಸರಿ ಆಗ್ತದೆ ಅನ್ನೋ ವಿಶ್ವಾಸ ಬರ್ತದೆ. ಹಾಗಾಗಿ ವಿಶ್ವಾಸ ಗಳಿಸ್ಲಿಕ್ಕೆ ಇದು ಒಂದು ಮಾರ್ಗ ಆಗ್ತದೆ. ಇವಿಷ್ಟು ವಿಷಯಗಳನ್ನ ಸಾಮಾನ್ಯವಾಗಿ ಚರ್ಚೆ ಮಾಡ್ತಾ ಬಹುಶಃ ಈ ಬೇಕು ಬೇಡಗಳ ಬಗ್ಗೆ ನಾನು ಬಹಳ ಬ್ರೀಫ್ ಅಲ್ಲಿ ಹೇಳ್ಬಿಡ್ತೇನೆ. ಒಂದೊಂದೇ ಸೆಂಟೆನ್ಸ್ ಅಲ್ಲಿ. ತತ್ವ ಮತ್ತು ವಿಶ್ವಾಸ ಬದ್ಧತೆ ಹೊಂದಿರಬೇಕು, ತೀರ್ಮಾನಗಳನ್ನು ಪಕ್ಷಪಾತವಿಲ್ಲದೆ ವ್ಯವಹರಿಸಬೇಕು, ಇದೆಲ್ಲ ನಿಯಮಿತವಾಗಿ ಸಕ್ರಿಯವಾಗಿ ಭಾಗವಹಿಸಬೇಕು, ಇದೆಲ್ಲ ಕಡೆ ನಿಮ್ಗೆ ಬಂದೇ ಇರ್ತದೆ. ಹಾಗಾಗಿ ನಾನು ಇದನ್ನ ಸ್ಕಿಪ್ ಮಾಡ್ತಾ ಆರ್ಥಿಕ ಕ್ಷೇತ್ರದ ಪ್ರಸಕ್ತ ದಿಗ್ದರ್ಶಗಳ ವಿಮರ್ಶೆ ಅಂತ ಹೇಳ್ತೀನಿ. ಅಂದ್ರೆ ನಾವು ಬರೀ ನಮ್ಮ ಸಂಸ್ಥೆ, ನಮ್ಮ ವ್ಯವಹಾರ ಇಷ್ಟನ್ನೇ ಅಲ್ಲದೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಸುತ್ತಮುತ್ತ ಏನಾಗ್ತಾ ಇದೆ ಅನ್ನೋದನ್ನ ವಿಮರ್ಶೆ ಮಾಡಿ ಅದನ್ನ ಆಡಳಿತ ಮಂಡಳಿಯವರು ಕಾಲಕ್ಕೆ ಕ್ರಮ ತೆಗೆದುಕೊಳ್ಳುವಂಥದ್ದು ಕೋರ್ಸ್ ಕರೆಕ್ಷನ್ ಅಂತೇಳಿ ಹೇಳ್ತಾರೆ. ಅನೇಕ ಸಲ ನಾವೇನ್ ಮಾಡ್ತೇವೆ, ಒಂದು ಗುರಿಯನ್ನು ಇಟ್ಕೊಂಡು ಹೊರಟಿರ್ತೀವಿ, ದಾರಿಯಲ್ಲಿ ಅಡೆತಡೆಗಳು ಬಂದಾಗ ನಾವು ಮಾರ್ಗವನ್ನು ಬದಲಿಸಬೇಕಾಗ್ತದೆ, ಕೆಲವು ಸಲ ಉಪಾಯಗಳನ್ನು ಬದಲಿಸಬೇಕಾಗ್ತದೆ. ಅದಕ್ಕೆ ಕೋರ್ಸ್ ಕರೆಕ್ಷನ್ ಅಂತ ಹೇಳ್ತೇವೆ. ಅದಕ್ಕೆ ತಾವು ರೆಡಿ ಇರಬೇಕು, ಒಳ್ಳೆ MIS ಇರಬೇಕು ಅಂತ ಹೇಳಿ. ಇಂಟರ್ನಲ್ ಕಂಟ್ರೋಲ್ಸ್ ಅಂತ ಹೇಳ್ತೀವಿ. ಆಂತರಿಕ ಹತೋಟಿ ಅಂದ್ರೆ ಇಂಟರ್ನಲ್ ಕಂಟ್ರೋಲ್ಸ್ ಬಗ್ಗೆ ನಮ್ಮ ವ್ಯವಸ್ಥೆಗಳೇನು, ಇದು ಆಡಳಿತ ಮಂಡಳಿಯವರು ಈ ಒಂದು ವ್ಯವಸ್ಥೆಯನ್ನ ಮಾಡಲಿಕ್ಕೆ ಜವಾಬ್ದಾರರಾಗಬೇಕು. ಸಮರ್ಪಕ ನಿರ್ವಹಣೆ ಪದ್ಧತಿ, ಅದನ್ನು ಸಹ ಈಗಾಗಲೇ ಚರ್ಚೆ ಮಾಡಿದ್ದೇನೆ. ಒಂದಿಷ್ಟು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆನೂ ಚರ್ಚೆ ಮಾಡ್ಬಿಟ್ಟೋಣ. ಸಿಬ್ಬಂದಿ ವರ್ಗದವರಿಗೆ ನೇರ ನಿರ್ದೇಶನ. ಕೆಲವು ಸಲ ಏನಾಗ್ತದೆ ಅಂದ್ರೆ ಸಂಸ್ಥೆಗಳು ಬೆಳೆದ ಹಾಗೇನ ಸಿಬ್ಬಂದಿಗಳು ಅಲ್ಲಿ ಲೋಕಲ್ ಇದ್ದವರು ಡೈರೆಕ್ಟರ್, ಉದಾಹರಣೆ ನಮ್ಮ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ಗಳಂತಲ್ಲ ಆಗೋದು ಹೆಚ್ಚಿಗೆ. ಸ್ಥಳೀಯವಾಗಿದ್ದವರು ಸಿಬ್ಬಂದಿಗಳನ್ನು ನೇರವಾಗಿ ಕರೆದು ಮ್ಯಾನೇಜರಿಗೆ ಅದು ಯಾವುದೇ ಇರಬಹುದು, ಸಾಲ ಕೊಡೋದ್ರ ಬಗ್ಗೆ ಇರಬಹುದು, ವಸೂಲಿ ಸ್ಥಗಿತಗೊಳಿಸುವಂತ ಬಗ್ಗೆ ಇರಬಹುದು, ಅಥವಾ ಪ್ಲೆಜ್ಜಿದ್ದು ವಸ್ತುಗಳನ್ನು ಬಿಟ್ಟುಕೊಡು ಅಂತ ಹೇಳೋ ಬಗ್ಗೆ ಇರಬಹುದು. ಇಂಥ ಕೆಲವು ವೈಯಕ್ತಿಕ ಹಿತಾಸಕ್ತಿಯಿಂದ ನಾವು ಕೆಲವರಿಗೆ ನಿರ್ದೇಶನ ಕೊಡೋದು ಇರ್ತದೆ. ಆದ್ರೆ ಆ ಒಂದು ಹೈರಾರ್ಕಿ ನಾನು ಅದಕ್ಕೆ ಹೇಳಿದೆ, ವೈಯಕ್ತಿಕವಾಗಿ ಯಾವುದೇ ನಿರ್ದೇಶಕರಿಗೆ ಹಕ್ಕುಗಳಿರುವುದಿಲ್ಲ. ಅದನ್ನು ನೀವು ಆಡಳಿತ ಮಂಡಳಿಯಲ್ಲಿ ಮಂಡಿಸಿ ಆಡಳಿತ ಮಂಡಳಿಯ ಮುಖಾಂತರವಾಗಿ CEO ಮುಖಾಂತರವಾಗಿ ಅವರಿಗೆ ಸಿಬ್ಬಂದಿಗಳಿಗೆ ನಿರ್ದೇಶನ, ಸಿಬ್ಬಂದಿ ಆಡಳಿತದಲ್ಲಿ ಹಸ್ತಕ್ಷೇಪ, ದೈನಂದಿನ ವ್ಯವಹಾರದಲ್ಲಿ ಹಸ್ತಕ್ಷೇಪ, ಮುಖ್ಯ ಕಾರ್ಯನಿರ್ವಾಹಕರ ನಿರ್ಣಯಗಳ ಮೇಲೆ ಪ್ರಭಾವ, ಇವೆಲ್ಲ ಮಾಡಬಾರ್ದು ಅಂತ. ಇದನ್ನು ಮಾತ್ರ ಒಂದು ಸ್ವಲ್ಪ ಚರ್ಚೆ, ಇದು ನಮ್ಮ ಹತ್ರ ಹೇಳಬೇಕು. ನಾವು ಲಕ್ನೋ ನಬಾರ್ಡ್ದಲ್ಲಿ ನಾವು ಟ್ರೈನಿಂಗ್ ಇದ್ದಾಗ
DCC ಬ್ಯಾಂಕ್ ಡೈರೆಕ್ಟರ್ಸಿಗೆ ಇದೇ ಪಾಯಿಂಟ್ ಮೇಲೆ ಸಾಮಾನ್ಯ ಒಂದು 3/4 ಗಂಟೆ ಡಿಸ್ಕಷನ್ ಆಯಿತು. ಅದು ಯಾಕೆಂದ್ರೆ ಸಾಲದ ಬೇಡಿಕೆಯನ್ನು ಪ್ರಾಯೋಜಿಸು ಅಂದ್ರೆ ಸ್ಪಾನ್ಸರ್ ಅಂದ್ರೆ ಏನ್ ಮಾಡಿದ್ರೆ ಡು ನಾಟ್ ಸ್ಪಾನ್ಸರ್ ಲೋನ್ ಅಪ್ಲಿಕೇಶನ್ಸ್ ಅಂತೇಳಿ ಬಂತು. ಅವಾಗ ನಮ್ಮಲ್ಲಿ ನಿರ್ದೇಶಕರಿದ್ದವರು ಕೆಲವರು ಅರೆ ನಾವು ಸಂಸ್ಥೆ ಕಟ್ಟಿದ್ದೇವೆ, ನೀವೇ ಹೇಳ್ತೀರಿ ಒಳ್ಳೆ ಸದಸ್ಯರನ್ನು ಆಹ್ವಾನಿಸಬೇಕು, ಒಳ್ಳೆ ಸಾಲಗಾರನ ಆಹ್ವಾನಿಸಬೇಕು ಅಂತೇಳಿ, ಆದ್ರೆ ಇಲ್ಲಿ ನೋಡಿದ್ರೆ ನೀವು ಇಲ್ಲಿ ಹೇಳ್ತೀರಿ ಸಾಲದ ಬೇಡಿಕೆಯನ್ನು ಪ್ರಾಯೋಜಿಸಬಾರದು ಅಂತ ಹೇಳ್ತೀರಿ, ಒಂದಕ್ಕೊಂದು ವಿರುದ್ಧವಾದ ಅಲ್ವೋ ಅಂತೇಳಿ. ಅಲ್ಲಿ ಸ್ಪಷ್ಟತೆ, ಇಲ್ಲಿ ಪ್ರಾಯೋಜಿಸುವುದು ಅಂತೇಳಿ ಹೇಳಿದ್ವಿ, ಆಹ್ವಾನ ಅಂತೇಳಿ ಹೇಳಲಿಲ್ಲ. ಇಲ್ಲಿ ಪ್ರಾಯೋಜನೆ ಅಥವಾ ಸ್ಪಾನ್ಸರ್ ಅಂದ್ರೆ ಅರ್ಥ ಏನಿದೆ ಅಂದ್ರೆ ನಿಮ್ಗೆ ಗೊತ್ತಿದೆ, ಅದು ಅಡ್ವರ್ಟೈಸ್ಮೆಂಟ್ ಇರ್ಬೋದು ಅಥವಾ ಯಾವುದೇ ಇವೆಂಟ್ ಇರ್ಬೋದು. ಸ್ಪಾನ್ಸರ್ ಅಂದ್ರೆ ಸ್ಪಾನ್ಸರ್ಗೆ ಅದರೊಳಗೆ ಏನೋ ಒಂದು ಹಿತಾಸಕ್ತಿ ಇರ್ತದೆ, ಅದರಿಂದ ಅವನು ಪ್ರಯೋಜನವನ್ನ ಪಡೀಲಿಕ್ಕೆ ಇಷ್ಟಪಡ್ತಾನೆ. ಹಾಗಾಗಿ ಇಲ್ಲಿ ನಿರ್ದೇಶಕರು ಸಾಲದ ಬೇಡಿಕೆಯನ್ನು ಪ್ರಾಯೋಜಿಸಬಾರದು ಅಂದ್ರೆ ತನ್ನ ಫಲಾಪೇಕ್ಷೆಯ ದೃಷ್ಟಿಯಿಂದ ಸಾಲದ ಬೇಡಿಕೆಯನ್ನ ಪ್ರಸ್ತಾಪ ಮಾಡಬಾರ್ದು. ಆ ಪ್ರಸ್ತಾಪ ಸಾಲಗಾರರು ಒಳ್ಳೆಯವರು, ನಮ್ಮ ಸಂಸ್ಥೆಗೆ ಒಳ್ಳೇದಾಗ್ತದೆ ಅಂತಿದ್ರೆ ಖಂಡಿತವಾಗಿ ಮಾಡಿ. ಇಲ್ಲಿ ಸ್ಪಾನ್ಸರ್ಶಿಪ್ ಅಥವಾ ಪ್ರಾಯೋಜಿಸುವುದು ಅಂದ್ರೆ ಈ ಅರ್ಥದಲ್ಲಿ ಹೇಳಿದ್ದಾರೆ. ಅದರಿಂದ ವೈಯಕ್ತಿಕ ಹಿತಾಸಕ್ತಿ ಅಥವಾ ಪ್ರಯೋಜನವನ್ನ ನಿರೀಕ್ಷೆ ಮಾಡಬಾರ್ದು ಅನ್ನೋದು ಸಂಘದ ವ್ಯವಹಾರದಿಂದ. ಸಂಘದೊಂದಿಗೆ ವ್ಯವಹಾರಸ್ಥರ ಪರ ವಹಿಸುವುದು ಅಥವಾ ಸಂಘ, ಈಗ ಇದು ಕೆಲವು ಸಲ ನೋಡಿದ್ದೇನೆ ನಮ್ಮ ಆಡಳಿತ ಹಲವಾರು ಸಲ ನಾನು ಇಂಟ್ರಡ್ಯೂಸ್ ಮಾಡಿ ಒಳ್ಳೆ ವೆಂಡರ್ ಅಂತೇಳಿ ಯಾವುದೋ ಒಂದು ಸಪ್ಲೈಯರ್ಗೆ ರೆಕಮೆಂಡ್ ಮಾಡಿರ್ತೇನೆ, ಆಮೇಲೆ ಆ ಸಪ್ಲೈದಲ್ಲಿ ಏನೋ ಸರಿಯಾಗಿರುವುದಿಲ್ಲ ಅಥವಾ ಅವ್ರು ಮಾಡಿದಂಥ ಕೆಲಸ ಸರಿಯಾಗಿದ್ದಿಲ್ಲ. ಅವಾಗ ನಾನು ಇಂಟ್ರೊಡ್ಯೂಸ್ ಮಾಡಿದವನನ್ನು ಕಾರಣಕ್ಕೆ ಸಂಸ್ಥೆ ಮತ್ತು ಆ ವೆಂಡರ್ ಡಿಸ್ಪ್ಯೂಟ್ನಲ್ಲಿ ನಾವು ಸಂಸ್ಥೆಯ ಪರ ಬಿಟ್ಟು ಅವರ ಪರವಾಗಿ ನಿಲ್ಲುವಂಥದ್ದು ಅಂಥದ್ದೆಲ್ಲ ಆಗಬಾರ್ದು. ವೈಯಕ್ತಿಕ ಹಿತಾಸಕ್ತಿ ಹೋಗಬಾರ್ದು ಮತ್ತು ಸಿಬ್ಬಂದಿ ನೇಮಕದಲ್ಲಿ ಪಕ್ಷಪಾತ ಇವೆಲ್ಲ ಆಗಬಾರ್ದು. ಇವಿಷ್ಟನ್ನು ಮಾತನ್ನು ಹೇಳ್ತಾ ಇವಿಷ್ಟು ನನ್ನ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೇನೆ. ಮುಂದಿನ ಒಂದು ಸಂವಾದ ಕಾರ್ಯಕ್ರಮಕ್ಕಾಗಿ ನಾನು ಓಪನ್ ಇದ್ದೇನೆ. ನಾನು ನನ್ನ ಪ್ರೆಸೆಂಟೇಷನ್ ಅನ್ನ ಇಲ್ಲಿಗೆ ಮುಗಿಸ್ತೇನೆ. ತಮ್ಮ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಬಹುದು ಅಥವಾ ಬೇರೆ ನಿಮ್ಮ ಸಲಹೆ ಸೂಚನೆಗಳಿದ್ರು ಕೇಳಬಹುದು. ಸರ್ ಒಂದು ಪುಟ್ಟ ಇರುತ್ತೆ ಸರ್, ಈಗ ವಿರಾಮ ಇರ್ತದೆ. ಧನ್ಯವಾದ. ಒಂದು ಪುಟ್ಟ ವಿರಾಮದ ನಂತರ ಪ್ರಶ್ನೆಗಳನ್ನು ತೆಗೆದುಕೊಳ್ಳೋಣ ಸರ್. ಸರಿ. ಸದಸ್ಯರು ಪ್ರಶ್ನೆಗಳನ್ನು ಕೇಳೋದಿದ್ದರೆ ಹ್ಯಾಂಡ್ ರೈಸ್ ಮಾಡುವುದರ ಮೂಲಕ ಅಥವಾ ಚಾಟ್ ಬಾಕ್ಸ್ ಮೂಲಕ ಪ್ರಶ್ನೆಗಳನ್ನು ಕೇಳಬಹುದು. ಯಾವುದು ಪ್ರಶ್ನೆಗಳು ಇಲ್ಲಿ ಚಾಟ್ ಬಾಕ್ಸ್ ನಲ್ಲಿ ಬಂದಿಲ್ಲ ಸರ್. ಒಂದು ಅಂದ್ರೆ ಫೇಸ್ಬುಕ್ ಮತ್ತು ಯೂಟ್ಯೂಬ್ ನಲ್ಲಿ ಈ ವಿಷಯದ ಬಗ್ಗೆ ಮೆಚ್ಚುಗೆಯ ಮಾತುಗಳು ಬಂದಿವೆ ಸರ್. ಅದೇ ರೀತಿ ಶಿವನ್ಗೌಡ ಅನ್ನೋರು ಕೊರೋನಾ ಸಮಯದಲ್ಲಿ ಆನ್ಲೈನ್ ನಲ್ಲಿ ಇವತ್ತು ಸಹಕಾರಿಗಳಿಗೆ ಬಹಳಷ್ಟು ತರಬೇತಿಯ ಕೊರತೆಯಿಂದಾಗಿ ಸಹಕಾರಿಯನ್ನು ನಡೆಸೋದೇ ಬಹುತೇಕ ತೊಂದರೆ ಆಗಿತ್ತು. ಇವತ್ತು ಈ ರೀತಿಯ ಸಂಪನ್ಮೂಲ ವ್ಯಕ್ತಿಗಳಿಂದ ತರಬೇತಿ ಕಾರ್ಯಕ್ರಮ ನೀಡುತ್ತಿರುವ ವಿಕಾಸ್ ಬ್ಯಾಂಕಿನ ಗೌರವಾನ್ವಿತ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರಿಗೆ ಅಭಿನಂದನೆಗಳು ಅಂತ ತಿಳಿಸಿದ್ದಾರೆ ಸರ್. ನಮಸ್ಕಾರ. ಇಲ್ಲಿ ಒಂದು ಶಿವನಗೌಡ ಅವರೇ, ಇದು ಉಪನ್ಯಾಸ ಆಗ್ತದೆ ಹೊರತಾಗಿ ಯಾವುದಕ್ಕೂ ಈ ತರಬೇತಿಗೆ ಪರ್ಯಾಯ ಅಲ್ಲ. ಇಲ್ಲಿ ಹಲವಾರು ವಿಷಯಗಳಿಗೆ ನೀವು ಎಕ್ಸ್ಪೋಸ್ ಆದ್ರಿ. ಇವತ್ತಿನ ನನ್ನ ಒಂದು ಉಪನ್ಯಾಸದ ಉದ್ದೇಶ ಏನಿತ್ತು ಅಂದ್ರೆ ನಿಮ್ಮಲ್ಲಿ ಪ್ರಶ್ನೆಗಳನ್ನು ಹುಟ್ಟು ಹಾಕುವಂಥದ್ದು. ಈ ಪ್ರಶ್ನೆಗಳಿಗೆ ಉತ್ತರಗಳನ್ನ ನೀವು ಖಂಡಿತವಾಗಿ ನೀವೇ ಕಂಡುಕೊಳ್ತೀರಿ. ಇಲ್ಲಿ ನಾನು ಅದಕ್ಕೆ ಮೊದಲೇ ಪ್ರಸ್ತಾಪ ಮಾಡಿದೆ, ಹಲವಾರು ಕಾಂಟ್ರವರ್ಷಿಯಲ್ ವಿಷಯಗಳನ್ನು ಹೇಳ್ತೇನೆ ಅಂತ ಹೇಳಿದ್ದೆ. ಹಾಗೆ ಈ ಬೈಲಾಕ್ಕೆ ಸಂಬಂಧಪಟ್ಟಿರ್ಬೋದು, ಸದಸ್ಯತ್ವಕ್ಕೆ ಸಂಬಂಧಪಟ್ಟಿರ್ಬೋದು, ಹಲವಾರು ವಿಷಯಗಳನ್ನು ನಾನು ಹೇಳಿದ್ದೇನೆ. ನಾನು ಹೇಳಿದಂತ ಎಲ್ಲ ವಿಷಯವನ್ನು ನೀವು ಒಪ್ಪಲೇಬೇಕು ಅನ್ನೋ ಆಗ್ರಹ ಇಲ್ಲ. ಆದ್ರೆ ನಿಮಗೆ ಅಧಿಕೃತವಾಗಿ
ಮಾಹಿತಿಗಳಿದ್ರೆ ಅದನ್ನ ಬೇರೆ ಬೇರೆ ವೇದಿಕೆಗಳಲ್ಲಿ ಚರ್ಚೆ ಮಾಡಿ ಕಾಯ್ದೆಯನ್ನ ಸರಿಯಾಗಿ ಇಂಟರ್ಪ್ರಿಟೇಷನ್ ಆಗುವ ಹಾಗೆ ನೋಡ್ಕೋಬೇಕು. ಇದನ್ನ ಯಾಕೆ ಮತ್ತೆ ಹೇಳ್ತಾ ಇದ್ದೇನೆ ಅಂದ್ರೆ, ಇದೇ ಸದಸ್ಯತ್ವದ ಬಗ್ಗೆ ಸಬ್ ಕಮಿಟಿ ಮಾಡ್ಲಿಕ್ಕೆ ಬರುವುದಿಲ್ಲ ಅನ್ನೋದು ಒಂದು ವಾದ ಇದೆ. ಬಹಳ ಸಹಕಾರ ಕ್ಷೇತ್ರದಲ್ಲಿ ಬಹಳ ವರ್ಷ ಕೆಲಸ ಮಾಡಿದವರು ಇದನ್ನು ಪ್ರತಿಪಾದನೆ ಮಾಡ್ತಾರೆ. ಇಲ್ಲ, ನೀವು ಆಡಳಿತ ಮಂಡಳಿಯಲ್ಲೇನೆ ಆಗ್ಬೇಕು, ಅದನ್ನ ಯಾವ ಕಾರಣಕ್ಕೂ ನೀವು ಡೆಲಿಗೇಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತೇಳಿ ಹೇಳ್ತಾರೆ. ಅದಕ್ಕಾಗಿ ಹೇಳಿದೆ. ಇನ್ನು ತರಬೇತಿ ಅಂದ ಕೂಡಲೇ ಅದು ಸ್ವಲ್ಪನಾದ್ರೂ ಪ್ರಾಕ್ಟಿಕಲ್ ಇಲ್ದಿದ್ರೆ ಮತ್ತೆ ಮುಖಾಮುಖಿ ಆಗದಿದ್ರೆ ಆಗುದಿಲ್ಲ. ಇಲ್ಲಿ ಸ್ವಯಂ ಅಧ್ಯಯನಕ್ಕೆ ಸ್ವಾಧ್ಯಾಯ ಅಂತೇಳಿ ಕರಿತೇವೆ ನಾವು. ಸ್ವಾಧ್ಯಾಯಕ್ಕೆ ಒಂದು ಸೂಕ್ತವಾದ ಒಂದು ವೇದಿಕೆ ಇದಾಗಬಹುದು, ವಿಷಯಗಳನ್ನ ತಿಳುವಳಿಕೆ ಮಾಡ್ಕೊಳ್ಳಿಕ್ಕೆ. ಮತ್ತೆ ಯಾರಾದ್ರೂ ಯಾವುದು ಪ್ರಶ್ನೆಗಳು ಇಲ್ಲ ಸರ್ ಚಾಟ್ ಬಾಕ್ಸ್ ನಲ್ಲಿ. ಕಾರ್ಯಕ್ರಮವನ್ನು ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗೋಣ ಅಂತ ಹೇಳ್ತೇನೆ ಸರ್. ನಿರ್ದೇಶಕರ ಪಾತ್ರ ತುಂಬಾ ಮಹತ್ವದ್ದು ಈ ಸಹಕಾರಿ ಒಂದು ಆಡಳಿತದಲ್ಲಿ. ಈ ವಿಷಯದ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದ ಶ್ರೀ ಭಾಸ್ಕರ್ ಹೆಗಡೆ ಕಾಗೇರಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಸರ್. ನಮಸ್ತೆ. ಈಗ ಇಂದಿನ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಶ್ರೀ ವಿಠೋಬಣ್ಣ ಅವರು ಅಧ್ಯಕ್ಷೀಯ ನುಡಿಗಳನ್ನಾಡುವಂತೆ ಕೋರುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ಸಹಕಾರಿ ಬಂಧುಗಳೇ, ವೇದಿಕೆ ಮೇಲೆ ಆಸೀನರಾಗಿರುವ ಮತ್ತು ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ಭಾಸ್ಕರ್ ಹೆಗಡೆ ಕಾಗೇರಿಯವರೇ, ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಡಾಕ್ಟರ್ ಶಿವಶರಣಪ್ಪ ಇತ್ಲಿ ಅವರೇ, ಮತ್ತು ನಮ್ಮ ಬ್ಯಾಂಕಿನ ಸರಣಿ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವ ನನ್ನ ಎಲ್ಲ ಸಹಕಾರಿಗಳೇ, ಬೆಳ್ಳಿ ಹಬ್ಬದ ಸರಣಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಲು ಕಾರಣೀಭೂತರಾದ ವಿಕಾಸ್ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ವಿಶ್ವಾಚಾರ್ಯ ಹಿರೇಮಠ ಅವರಿಗೂ ವಂದಿಸುತ್ತಾ, ಸಹಕಾರಿಗಳ ವಿಕಾಸ ಸರಣಿಯ 21ನೇ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ಭಾಸ್ಕರ್ ಹೆಗಡೆ ಕಾಗೇರಿಯವರು ವಿಶೇಷವಾಗಿ ಸಹಕಾರಿ ಆಡಳಿತದಲ್ಲಿ ನಿರ್ದೇಶಕರ ಪಾತ್ರ ಕುರಿತು ಉಪನ್ಯಾಸ ಕಾರ್ಯಕ್ರಮವನ್ನು ನೀಡಿರುತ್ತಾರೆ ಮತ್ತು ಸಹಕಾರಿಯ ವ್ಯವಹಾರದಲ್ಲಿ ನಿರ್ದೇಶಕರ ಜವಾಬ್ದಾರಿಗಳು ಮತ್ತು ಕರ್ತವ್ಯ ನಿರ್ವಹಣೆ ಕುರಿತು ಸವಿಸ್ತಾರವಾಗಿ ವಿವರಿಸಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತು ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಡಾಕ್ಟರ್ ಶಿವಶರಣಪ್ಪ ಇತ್ಲಿಯವರವರು ಧನ್ಯವಾದಗಳನ್ನು ತಿಳಿಸುತ್ತಾ, ನನ್ನನ್ನು ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ಶ್ರೀ ವಿಶ್ವಾಚಾರ್ಯ ಹಿರೇಮಠ್ ಸರ್ ಮತ್ತು ಆಡಳಿತ ಮಂಡಳಿಗೂ ವಂದಿಸುತ್ತಾ, ವಿಕಾಸ್ ಬ್ಯಾಂಕ್ ಸಹಕಾರಿಗಳ ಅಭಿವೃದ್ಧಿಗಾಗಿ ಹಲವು ಮಾರ್ಗದರ್ಶಿ ಮತ್ತು ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಅವರ ಈ ಪ್ರಯತ್ನ ಯಶಸ್ವಿಯಾಗಿ ಸಹಕಾರಿಗಳು ಈ ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಳ್ಳಲಿ ಎಂದು ಆಶಿಸುತ್ತಾ ನನ್ನ ಅಧ್ಯಕ್ಷೀಯ ನುಡಿಗಳಿಗೆ ವಿರಾಮ ನೀಡುತ್ತಿದ್ದೇನೆ. ಧನ್ಯವಾದಗಳು. ಜೈ ಸಹಕಾರಿ, ಜೈ ಹಿಂದ್. ಕ್ಷಮಿಸಿ ಮೇಡಮ್, ಅಧ್ಯಕ್ಷರ ಆದ್ಮೇಲೆ ನಾನು ಮಾತಾಡಬಾರ್ದು. ಅದು ಇಲ್ಲಿ ಒಂದು ಬಾಕ್ಸ್ ಅಲ್ಲಿ ಇದು ನೋಡಿದೆ, ಇವ್ರದ್ದು ಶಿವನ್ಗೌಡ ಅವ್ರದ್ದು. ಮೇಡಮ್ ಸ್ವಲ್ಪ ಅನಿಸಿಕೆ ಹೇಳಬಹುದು ಮೇಡಮ್ ಅಂತ ಹೇಳಿ ಕೊಟ್ಟಿದ್ದಾರೆ. ನನಗೆ ಅದು ಅರ್ಥ ಆಗಿಲ್ಲ. ಶಿವನ್ಗೌಡ್ರು ಹೇಳ್ಬೇಕು ಏನು ಹಂಗಾದ್ರೆ. ಶಿವನ್ಗೌಡ ಅವ್ರು ಇದ್ದೀರಾ? ಅಂದ್ರೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದಾರೆ ಸರ್ ಅವರು. ಹಾ, ಬಾಕ್ಸ್ ಅಲ್ಲಿ ಹಾಕಿದ್ದಾರೆ, ಕ್ವೆಶ್ಚನ್ ಆನ್ಸರ್ ಎಲ್ಲ ಹಾಕಿದ್ದಾರೆ. ಇರ್ಲಿ ಬಿಡಿ, ಅದು ಸ್ಪಷ್ಟ ಇಲ್ಲ. ಅಂದ್ರೆ ನೀವು ಅನಿಸಿಕೆ ಹೇಳ್ಬೇಕು ಅಥವಾ ಅವ್ರಿಗೆ ಅನಿಸಿಕೆ ಹೇಳಲಿಕ್ಕೆ ಅವಕಾಶ ಕೊಡಬೇಕು? ಅದ್ರ ಬಗ್ಗೆ ಒಂದು ಅನಿಸಿಕೆ ಹೇಳಿದ್ದಾರೆ ಸರ್. ಅಂದ್ರೆ ಈ ತರ ಪ್ರೋಗ್ರಾಮ್ ಮಾಡ್ತಿರೋದು ತುಂಬಾ ಒಳ್ಳೇದು ಅಂತ ಹೇಳಿದ್ದಾರೆ ಸರ್. ಸರಿ ಸರಿ ಸರಿ. ಮತ್ತೇನಿಲ್ಲ, ನಾನ್ ಮಾತಾಡೋದು ಬರ್ತಿಪ್ಪ, ಏನು ಉಳಿದಿಲ್ಲ. ನಾನು ಇಲ್ಲ ಸರ್, ಇಲ್ಲ, ನನ್ನ ಒಂದು ವಿಷಯಗಳನ್ನ ಮುಕ್ತಾಯ ಮಾಡಿದ್ದೇನೆ. ಆದ್ರೆ ನಿಮ್ಗೆ ಯಾರಿಗೂ ಇಂಥ ಒಂದು ಒಳ್ಳೆ ಪ್ರಯತ್ನಕ್ಕೆ ವಿಶ್ವನಾಥ್ ಹಿರೇಮಠ ಅವರು ವಿಶೇಷವನ್ನು ಮಾಡ್ತಾರೆ ಅನ್ನೋದು ನಮಗೆ ಮೊದಲಿಂದಲೂ ಗೊತ್ತಿದೆ. ಅವರು ಏನನ್ನೇ ಮಾಡಿದ್ರು ಸಹ ವಿಶ್ವನಾಥ್ ಹಿರೇಮಠ ಅವರು ಹಾಗೂ ಅವರೆಲ್ಲ ತಂಡದವ್ರನ್ನ ಈ ಒಂದು ವಿಶೇಷವಾದ ಪ್ರಯತ್ನಕ್ಕೆ, ಅದರೊಳಗೂ ಈ ಕೋವಿಡ್ನಂತ ಒಂದು ವಿಷಮ ಪರಿಸ್ಥಿತಿಯಲ್ಲಿ ಈ ಒಂದು ಅತ್ಯಂತ ಅರ್ಥಪೂರ್ಣವಾಗಿ ಆಚರಣೆ, ಈ ಬೆಳ್ಳಿ ಹಬ್ಬ ಯಾವುದೇ ಒಂದು ಸಂಸ್ಥೆಯ ಇಷ್ಟೊಂದು ಅರ್ಥಪೂರ್ಣವಾಗಿ ಆಚರಣೆ. ನಾನು ಆವಾಗಲೇ ಹೇಳಿದೆ, ವಿಶ್ವನಾಥ್ ಹಿರೇಮಠ ಅವರು ಏನೇನೇ ಮಾಡಿದ್ರು ಒಂದು ಬೆಂಚ್ ಮಾರ್ಕ್ ಅಂತ. ಹೀಗೆ ಮಾಡಿದ್ರೆ ಹೀಗೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಒಂದು ಉತ್ತಮವಾಗಿ ಅನನ್ಯವಾಗಿ ಕಾರ್ಯಕ್ರಮಗಳನ್ನ ರೂಪಿಸಿದಿರಿ. ಅವರ ಎಲ್ಲ ತಂಡದವರು ಸಹ ಅಷ್ಟೇ ಉತ್ಸಾಹಶಾಲಿಗಳಾಗಿ. ಅನೇಕ ಸಲ ಏನಾಗ್ತದೆ ಅಂದ್ರೆ, ಯಾವುದೋ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸುವಾಗ ಬಹಳ ಉತ್ಸಾಹದಿಂದ ಪ್ರಾರಂಭಿಸ್ತಾರೆ, ಅದ್ರ ಮುಂದೆ ಹೋದ ಹಾಗೆ ಕ್ಷೀಣ ಆಗ್ಬಿಡ್ತಿದೆ. ಹಾಗಾಗ್ದೇನೆ ದಿನದಿನಕ್ಕೆ ಉತ್ಸಾಹ ಮತ್ತು ಹೆಚ್ಚಾಗಿದ್ದನ್ನೇ ಕಾಣಿಸ್ತೇನೆ. ಆ ರೀತಿಯಾಗಿ ವಿಶ್ವನಾಥ್ ಹಿರೇಮಠ ಅವರು
ಹಾಗೂ ಅವರ ತಂಡದವರು ಹಾಗೂ ಅವರ ಬ್ಯಾಂಕಿನ ಎಲ್ಲ ಸಿಬ್ಬಂದಿಗಳು ಅವರೆಲ್ಲರೂ ಸಹ ಅಭಿನಂದನಾರ್ಹರು ಅಂತೇಳಿ ಹೇಳ್ತಾ, ಇಡೀ ಸಹಕಾರ ಕ್ಷೇತ್ರದ ಪರವಾಗಿ, ಯಾಕಂದ್ರೆ ಇವತ್ತು ಸಹಕಾರ ಕ್ಷೇತ್ರದ ಬಗ್ಗೆ ಜನರಲ್ಲಿ ಪ್ರಚಾರಕ್ಕಿಂತ ಅಪಪ್ರಚಾರ ಹೆಚ್ಚಾಗಿದೆ. ಯಾಕೆಂದ್ರೆ ಜನರ ನಿರೀಕ್ಷೆಗಳು ಹೆಚ್ಚಿದ್ದ ಕಾರಣದಿಂದ ಆಗುವಂತಹ ಅವ್ಯವಹಾರಗಳ ಬಗ್ಗೆ ಹೆಚ್ಚು ಪ್ರಚಾರ ಹೊರತು ಸಹಕಾರ ಕ್ಷೇತ್ರವೇ ಹೀಗೆ ಅನ್ನುವಂಥದ್ದು ಒಂದು ಬ್ರ್ಯಾಂಡ್ ಇಮೇಜ್ ಹಾಳಾಗುವಂತಹ ಪರಿಸ್ಥಿತಿಯಲ್ಲಿ ವಿಶಿಷ್ಟವಾಗಿ ನಿಂತು, ಇಲ್ಲ ಸಹಕಾರಿಗಳು ಈ ರೀತಿಯೂ ಇದ್ದಾರೆ ಅಂತ ಜನರಿಗೆ ತಿಳಿಪಡಿಸುವಂತಹ ಪ್ರಯತ್ನ ಬಹಳ ಒಳ್ಳೆ ರೀತಿಯಿಂದ ನಡೆದಿದೆ. ಆ ರೀತಿಯಲ್ಲಿ ಇಡೀ ಸಹಕಾರ ಕ್ಷೇತ್ರಕ್ಕೆ ಒಂದು ಒಳ್ಳೆಯ ಇಮೇಜ್ ಅನ್ನು ತಂದುಕೊಡುವ ಒಂದು ಪ್ರಯತ್ನದಲ್ಲಿ ನಾವೆಲ್ಲರೂ ತೊಡಗಿಕೊಂಡಿದ್ದೀರಿ. ಹಾಗಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ಪ್ರಯತ್ನದಲ್ಲಿ ಭಾಗಿಯಾದಂತ ಎಲ್ಲರಿಗೂ ಇಡೀ ಸಹಕಾರಿ ಕ್ಷೇತ್ರದ ಪರವಾಗಿ ತಮ್ಮೆಲ್ಲರಿಗೂ ನಮವನ್ನು ವೈಯಕ್ತಿಕವಾಗಿ ನನಗೆ ಈ ಒಂದು ಅವಕಾಶವನ್ನು ಕೊಟ್ಟಂತ ಸಂಘಟಕರಿಗೆ ಹಾಗೂ ತಾಂತ್ರಿಕ ಅಡಚಣೆಗಳನ್ನು ನಾನು ಕೊಟ್ಟರು ಅವರು ಸಹಿಸಿಕೊಂಡು ಅದನ್ನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ತಮ್ಮೆಲ್ಲ ಸಿಬ್ಬಂದಿಗಳಿಗೆ ನಮಸ್ಕಾರ. ಧನ್ಯವಾದಗಳು ಸರ್. ಹಾಗೆ ಅಧ್ಯಕ್ಷೀಯ ನುಡಿಗಳನ್ನಾಡಿದ ಶ್ರೀ ವಿಠೋಬಣ್ಣ ಅವರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇದೀಗ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಆಗಮಿಸಿದ್ದೇವೆ. ಅಂತಿಮವಾಗಿ ವಂದನಾರ್ಪಣೆಯನ್ನು ಸಲ್ಲಿಸುವಂತೆ ಹುಬ್ಬಳ್ಳಿ ಶಾಖೆಯ ಅಧಿಕಾರಿಯಾದ ಶ್ರೀ ಮಂಜೂಷ್ ರವರು ನಡೆಸಿಕೊಡಬೇಕೆಂದು ಕೋರುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ವಿಕಾಸ್ ಬ್ಯಾಂಕ್ನ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆ ಅಂಗವಾಗಿ ಹಮ್ಮಿಕೊಂಡ ಇಂದಿನ ಸಹಕಾರಿಗಳ ವಿಕಾಸ ಸರಣಿ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ಸಹಕಾರಿ ಆಡಳಿತದಲ್ಲಿ ನಿರ್ದೇಶಕರ ಪಾತ್ರ ಕುರಿತು ಸಮಗ್ರ ಮಾಹಿತಿಯನ್ನು ನೀಡಿದ ಶ್ರೀ ಭಾಸ್ಕರ್ ಹೆಗಡೆ ಕಾಗೇರಿರವರಿಗೆ ಧನ್ಯವಾದಗಳು. ಹಾಗೆಯೇ ನಮ್ಮ ಮನವಿಯ ಮೇರೆಗೆ ಇಂದಿನ ಸರಣಿ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ಶಿವಶರಣಪ್ಪ ಇತ್ಲಿ ರವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅಂತೆಯೇ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಬ್ಯಾಂಕಿನ ಮಾಜಿ ನಿರ್ದೇಶಕರಾದ ಶ್ರೀ ವಿಠೋಬಣ್ಣ ಎಂ ರವರಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಗೆಯೇ ಬೆಳ್ಳಿ ಹಬ್ಬದ ಕಾರ್ಯಕ್ರಮಗಳ ಮಾರ್ಗದರ್ಶಕರಾಗಿರುವ ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ವಿಶ್ವನಾಥ್ ಹಿರೇಮಠರವರಿಗೂ ತುಂಬು ಹೃದಯದ ಧನ್ಯವಾದಗಳು. ಅಂತೆಯೇ ಇಂದಿನ ಕಾರ್ಯಕ್ರಮದಲ್ಲಿ ಅನೇಕರು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಯೂಟ್ಯೂಬ್ ಮತ್ತು ಫೇಸ್ಬುಕ್ನಲ್ಲಿ ಲೈವ್ ವೀಕ್ಷಣೆ ಮೂಲಕ ಪಾಲ್ಗೊಂಡಿರುವ ಅತಿಥಿ ಗಣ್ಯರು, ಆಮಂತ್ರಿತರು, ನಮ್ಮ ಬ್ಯಾಂಕ್ನ ಸದಸ್ಯರು, ಗ್ರಾಹಕರು ಸೇರಿದಂತೆ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮದ ಎಲ್ಲ ಬಂಧುಗಳಿಗೂ ಸಹ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವೃಂದದ ಪರವಾಗಿ ತುಂಬು ಹೃದಯದಿಂದ ವಂದನೆಗಳನ್ನು ತಿಳಿಸುತ್ತೇನೆ. ಧನ್ಯವಾದಗಳು. ಶ್ರೀ ಮಂಜೂಷ್ ಅವರಿಗೆ ಧನ್ಯವಾದಗಳು. ಬೆಳ್ಳಿ ಹಬ್ಬದ ನಾಳೆಯ ಕಾರ್ಯಕ್ರಮ ಮಹಿಳಾ ವಿಕಾಸವಿದೆ. ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ಕೋರುತ್ತೇನೆ. ಅದೇ ರೀತಿ ಮುಂದಿನ ಗುರುವಾರದಂದು ಇದೇ ಸಮಯ ಅಂದರೆ 3:30ರಿಂದ 5:30ರವರೆಗೆ ಎಲ್ಲರೂ ಸಹಕಾರಿಗಳ ವಿಕಾಸ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಸಹಕಾರಿ ವಂದನೆಗಳು.